ಎಲ್ಲ ವೀಕ್ಷಕರಿಗೆ ನಮಸ್ಕಾರಗಳು. ವೆಲ್ಕಮ್ ಟು ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಡಿಸೈನ್ ಇನ್ಸ್ಟಿಟ್ಯೂಟ್. ನಾನು ನಿಮ್ಮ ಸಂತೋಷ್ ಕೆ. ಇವತ್ತು ನಾನು ಸೆಮಿ ಕಟೋರಿ ಬ್ಲೌಸ್ ಸ್ಟಿಚಿಂಗ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. 4 ಡಾಟ್ ಬ್ಲೌಸ್ ವಿತ್ ಬೆಲ್ಟು. ಓಕೆ, ಇದನ್ನು ಕಂಪ್ಲೀಟ್ ವೀಡಿಯೋನ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಹಾಗೆ ಇದನ್ನು ಪ್ರೀವಿಯಸ್ ವೀಡಿಯೋದಲ್ಲಿ ನಾನು ಕಟಿಂಗ್ ಮಾಡೋದು ಕೂಡ ಅಪ್ಲೋಡ್ ಮಾಡಿದ್ದೀನಿ. ದಯವಿಟ್ಟು ಎಲ್ಲ ನೋಡಿ ಸಬ್ಸ್ಕ್ರೈಬ್ ಆಗಿ. ಆಮೇಲೆ ಇನ್ಸ್ಟಾಗ್ರಾಮ್ ಕೂಡ ನನ್ನ ಪೇಜ್ ಫಾಲೋ ಮಾಡ್ಬೋದು. ಹ್ಯಾಪಿ ಕ್ರಿಯೇಷನ್ ಫ್ಯಾಷನ್ ಡಿಸೈನಿಂಗ್ ಅಂತ ಇನ್ಸ್ಟಿಟ್ಯೂಟ್ ಟೈಪ್ ಮಾಡಿದ್ರೆ ಇನ್ಸ್ಟಾಗ್ರಾಮ್ ಪೇಜ್ ಓಪನ್ ಆಗುತ್ತೆ. ಓಕೆ, ಇದು ಕಂಪ್ಲೀಟ್ ಸ್ಟಿಚಿಂಗ್ ಮಾಹಿತಿನ ನಾನು ಇವತ್ತು ಅಪ್ಲೋಡ್ ಮಾಡ್ತೀನಿ. ಫ್ರಂಟ್ ರೌಂಡ್ ನೆಕ್ ಇದೆ, ಬ್ಯಾಕು ರೌಂಡ್ ನೆಕ್ ಇದೆ. ಓಕೆ, ಇದು 2 ಅವರ್ ವೀಡಿಯೋ ಆಗಿದೆ. ಆಲ್ಮೋಸ್ಟು ತುಂಬ ಟೈಮ್ ತೊಗೊಂಡು ಮಾಡ್ತೀನಿ. ದಯವಿಟ್ಟು ಎಲ್ಲ ನೋಡಿ ಕಂಪ್ಲೀಟ್ ಪಿನ್ ಟು ಪಿನ್ ಇದರದ್ದು ಮಾಹಿತಿನ ನಾನು ಇವತ್ತು ಸ್ಟಿಚಿಂಗಲ್ಲಿ ಹೇಳ್ಕೊಡ್ತೀನಿ. ತಮಗೇನಾದರೂ ಡೌಟ್ ಬಂದರೆ ನನ್ನ ನಂಬರಿಗೆ ಕಾಲ್ ಮಾಡ್ಬೋದು. ಓಕೆ, ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಸರ್ವಜನ ಸುಖಿನೋ ಭವಂತು ಅಂತ ಕೇಳ್ಕೊತ ನಮಸ್ಕಾರಗಳು. ಓಕೆ ವೀಕ್ಷಕರೇ, ಇವಾಗ ನಾನು ಫಸ್ಟು ಬ್ಯಾಕ್ ಪಾರ್ಟ್ ಬ್ಲೌಸ್ ಅಟ್ಯಾಚ್ ಮಾಡ್ತೀನಿ ಲೈನಿಂಗಲ್ಲಿ, ನೋಡ್ಕೊಳ್ಳಿ. ಓಕೆ, ಫಸ್ಟು ಬ್ಯಾಕ್ ಪಾರ್ಟ್ ಲೈನ್ ಮಾಡಬೇಕಾದ್ರೆ ಕರೆಕ್ಟಾಗಿ 2 ಕಡೆ ಈಕ್ವಲ್ ಬಿಟ್ಕೊಳ್ಳಿ. ಈ ಥರ 1/4 ಇಂಚ್. ಓಕೆ, 0.25 ಇಂಚಸ್ ಕರೆಕ್ಟಾಗೆ ಒಂದು ಟೆನ್ಷನ್ ಹೊಲ್ಕೋಬೇಕು ಸುತ್ತಲೂ ಓವರಾಲ್. ಒಂದು ಟೆನ್ಷನ್ ಸ್ಟಿಚ್ಚು ಓವರಾಲ್ ಹಾಕೋಬೇಕು. ನೋಡಿ, ನ್ಯಾಚ್ ಮೀಟ್ ಆಗಬೇಕಿಲ್ಲಿ. ಓಕೆ, ಈಗ ಎಕ್ಸ್ಟ್ರಾ ಲೈನಿಂಗ್ ಕಟ್ ಮಾಡ್ಕೊಳ್ಳಿ. ಲೈನಿಂಗ್ ರೆಡಿ ಇದೆ ನಮಗೆ. ಈ ಎಕ್ಸ್ಟ್ರಾ ಮೈನ್ ಪೀಸ್ ಕಟ್ ಮಾಡ್ಕೊಳ್ಬೇಕು. ಓಕೆ, ಫಸ್ಟು ಬ್ಯಾಕ್ ಪಾರ್ಟ್ ಅಟ್ಯಾಚ್ ಮಾಡ್ಕೋಬೇಕು. ಲೈನಿಂಗ್ನ ಒಂದು ಟೆನ್ಷನ್ ಹೊಲ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಸುತ್ತಲೂ ಬಟ್ಟೆ ಬಿಟ್ಟು ಕಟ್ ಮಾಡ್ಕೋಬೇಕು. ಓಕೆ, ಇಷ್ಟು ರೆಡಿ ಆಯಿತು ಬ್ಯಾಕ್ ಪಾರ್ಟು. ಈಗ ಫ್ರಂಟ್ ಪಾರ್ಟ್ ಲೈನಿಂಗ್ ಏನು ಮಾಡೋದು ನೋಡ್ಕೊಳ್ಳಿ. ಇದು ಉಲ್ಟಾ ಇಟ್ಕೋಬೇಕು, ರಾಂಗ್ ಸೈಡ್ ಇಟ್ಕೋಬೇಕು. ಓಕೆ, ಈ ಪಿನ್ ಬಿಚ್ಕೊಳ್ಳಿ. ನೋಡಿ, ಯಾವಾಗಲೂ ಫ್ರಂಟ್ ಪಾರ್ಟನ್ನು ಆಪೋಸಿಟಾಗಿ ಇಟ್ಕೋಬೇಕು ಲೈನಿಂಗ್ ಜಾಯಿನ್ ಮಾಡಬೇಕಾದ್ರೆ. ಈ ಥರ. ಓಕೆ, ಆಪೋಸಿಟ್ ಇಟ್ಕೊಳ್ಳಿ. ಫಸ್ಟ್ ಈ ಪಾರ್ಟ್ ತೊಗೊಳ್ಳಿ. ನೋಡಿ, ಇಲ್ಲಿಂದ ಒಂದು ಟೆನ್ಷನ್ ಹೊಲ್ಕೊಂಬರ್ಬೇಕು. ಇಲ್ಲಿಂದ ಕರೆಕ್ಟಾಗಿ ಒಂದು ಟೆನ್ಷನ್ ಇರಬೇಕು ಓವರಾಲ್. ಯಾವುದೇ ಲೈನಿಂಗ್ ಜಾಯಿನ್ ಮಾಡಬೇಕಂದ್ರೆ ಬ್ಲೌಸಲ್ಲಿ ಒಂದು ಟೆನ್ಷನ್ ಸುತ್ತಲೂ ಹೊಲ್ಕೋಬೇಕು. ಈಗ ಇದನ್ನು ಲೆವೆಲ್ಲೇ ಕಟ್ ಮಾಡ್ಕೊಳ್ಳಿ.
ನೆಕ್ಸ್ಟು ಇನ್ನೊಂದು ಪೋರ್ಷನು ಇನ್ನೊಂದು ಹಿಂಗೋಲ್ ಕೂಡ ಆಯಿತು. ಎಕ್ಸ್ಟ್ರಾ ಲೈನಿಂಗ್ ಕಟ್ ಮಾಡಿಕೊಡಿ. ಲೈನಿಂಗ್ ಲೆವೆಲ್ಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಬೇಕು. ಓಕೆ, ಇಷ್ಟ ಆಯ್ತಲ್ವಾ? ಈಗ ಈ ಡಾಟ್ಸ್ಗೆಲ್ಲ ಒಂದು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ. ಲೂಸ್ ಸ್ಟಿಚ್ ಹಾಕ್ಕೊಂಡ್ರೆ ಒಳ್ಳೆಯದು, ಸ್ವಲ್ಪ ನಿಮಗೆ ಹೊಲಿಯೋದಕ್ಕೆ ಈಸಿ ಆಗುತ್ತೆ. ಸ್ವಲ್ಪ ಲಾಂಗ್ ಸ್ಟಿಚ್ ಇಟ್ಕೊಂಡ್ಬಿಟ್ಟು ಲೂಸ್ ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ನಾವು ಏನಕ್ಕೆ ನಾವು ಲೂಸ್ ಸ್ಟಿಚ್ ಹಾಕ್ಕೊಂಡು ಅಂತ ಹೇಳಿದ್ರೆ, ಈ ಥರ ನಾವು ಡಾಟ್ ಹೊಲಿಬೇಕಾದ್ರೆ ಈ ಬಟ್ಟೆ ಬಿಟ್ಕೊಳಲ್ಲ, ಅಂದರೆ ಈಕ್ವಲಕ್ಕೆ ನಮಗೆ ಸ್ಟಿಚಿಂಗ್ ಆಗುತ್ತೆ. ಇಲ್ಲಾಂದರೆ ಶಿಫಾನು, ಕ್ರೇಪು ಬಟ್ಟೆ ಆ ಥರ ಹೊಲಿಬೇಕಾದ್ರೆ ನಿಮಗೆ ಬಟ್ಟೆ ಹಿಂದೆ ಮುಂದೆ ಹೋಗುತ್ತೆ, ಅವಾಗ ಒಟ್ಟಿಗೆ ಹಿಡಿಯಲ್ಲ ಅದು. ಸೊ ಈ ಥರ ಸ್ಟಿಚಿಂಗ್ ಹಾಕ್ಕೊಂಡಾಗ ಬಟ್ಟೆ ಈಕ್ವಲಾಗಿ ಬರುತ್ತೆ ನಿಮಗೆ. ಅದಕ್ಕೋಸ್ಕರ ನಾವು ಈ ಲೂಸ್ ಸ್ಟಿಚ್ ಹಾಕ್ಕೊತೀವಿ. ಓಕೆನಾ? ಕಾಟನ್ಗೇನು ಬೇಕಾಗಲ್ಲ ಆ್ಯಕ್ಚುಲಿ. ಸೊ ಶಿಫಾನು ಅಥವಾ ರೇಯಾನು, ಈ ಕ್ರೇಪು ಆ ಥರ ಬಟ್ಟೆಗಳು, ಈಗ ಸಾಫ್ಟ್ ಕ್ಲಾತ್ ತುಂಬ ಯಾವ್ದು ಬರುತ್ತೋ ಅದಕ್ಕೆಲ್ಲ ಈ ಥರ ಸ್ಟಿಚ್ ಹಾಕ್ಕೊಂಡು ಒಳ್ಳೆಯದು. ಓಕೆ, ನೆಕ್ಸ್ಟು ಈಗ ಸ್ಟಿಚ್ ನಾರ್ಮಲ್ ಮಾಡ್ಕೊತೀನಿ. ಟೂ ಇಟ್ಕೊತೀನಿ ನಂಬರು. ಈಗ ನೋಡಿ, ಇದು ಮೂರೂ ಒಂದು ಟೆನ್ಷನ್ ಸ್ಟಿಚ್ ಹಾಕಬೇಕು. 1 2 3. ಓಕೆ, ನೋಡ್ಕೊಳ್ಳಿ. ಇದು ಹಾಮ್ ಡಾಟು, ಸೈಡ್ ಡಾಟು ಮತ್ತು ಈ ಸೆಂಟ್ರ್ ಡಾಟು. ಓಕೆ, ಈ ಮೂರೂ ಒಂದು ಟೆನ್ಷನ್ ಹೊಲ್ಕೋಬೇಕು. ಫಸ್ಟು ಇದನ್ನು ಫೋಲ್ಡ್ ಮಾಡಿಕೊಂಡು ಟೆನ್ಷನ್ ಹೊಲ್ಕೊಳ್ಳೋಣ. ನೋಡಿ, ಇಲ್ಲಿ ಬರ್ತಾ ಶಾರ್ಪ್ ಬರಬೇಕು. ಓಕೆ, ಒಂದೂವರೆ ಇಂಚ್ ಇದ್ದಂಗೆ ಶಾರ್ಪ್ ಬರಬೇಕು. ಈ ಥರ ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ ದಾರನ. ಒಂದು ಟೆನ್ಷನು. ಓಕೆ, ಬರ್ತಾ ಶಾರ್ಪ್ ಬಂದು ಕಟ್ ಮಾಡಿ, ಹಿಂಗೆ ಲಾಕ್ ಮಾಡಿ ಲಾಸ್ಟಲ್ಲಿ. ಎಕ್ಸ್ಟ್ರಾ ಹಾಫ್ ಇಂಚ್ ಬಿಟ್ಟು ದಾರ ಕಟ್ ಮಾಡಿ. ಏನಕ್ಕೆ ಅಂತ ಹೇಳಿದ್ರೆ ದಾರ ಲೆವೆಲ್ ಕಟ್ ಮಾಡಿ ಓಪನ್ ಆಗುತ್ತೆ ಡಾಟ್, ಅದಕ್ಕೆ ಎಕ್ಸ್ಟ್ರಾ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಬೇಕು. ನೆಕ್ಸ್ಟು ಈ ಡಾಟು ಒಂದು ಟೆನ್ಷನ್ನು. ಕ್ರಾಸ್ ಬರೋಕೆ ಹೀಗೆ ಈ ಥರ ಹಿಂಗೆ. ನೆಕ್ಸ್ಟು ಇದು ಒಂದು ಟೆನ್ಷನ್ನು. ಆ ಟೈಮಿಗೆ ಕಟ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ಸೆಂಟ್ರ್ ಡಾಟ್ ನೋಡಿ, ಸೆಂಟ್ರ್ ಕಟ್ಟಾಗಿ ಇಟ್ಕೊಳ್ಳಿ. ಇಲ್ಲಿಂದ ಈ ಪಾಯಿಂಟ್ ಕಟ್ಟ ಬರಬೇಕು. ನಾನು ಏನು ಮಾರ್ಕ್ ಮಾಡ್ತೇನೆ ಈ ಪಾಯಿಂಟ್ ಕಟ್ಟಗೆ. ಹೀಗೆ
ಇದನ್ನು ಸ್ವಲ್ಪ ಶೇಪಲ್ಲಿ ತಗೋಬೇಕು ಯಾವಾಗಲೂ. ಡಾಟ್ನ ಸ್ಟ್ರೈಟ್ ತಗೋಬೇಡಿ, ಸ್ವಲ್ಪ ಈ ಥರ ಶೇಪಲ್ಲಿ ತಗೊಳ್ಳಿ. ಈ ಥರ ಹೀಗೆ ಹೀಗೆ ಒಂದು ತೋರಿಸ್ತೀನಿ ನೋಡಿ. ಶೇಪಲ್ಲಿ ತೊಳ್ಕಟ್ಟೆಗೆ ಲಾಕ್ ಮಾಡಿ ಅರ್ಧ ಬಿಟ್ಟು ಕಟ್ ಮಾಡಿ. ಓಕೆ, ಇವಾಗ ಈ ಲೂಸ್ ಸ್ಟಿಚ್ ಕಿತ್ಬಿಟ್ಟಿದಲ್ಲ, ಫುಲ್ ಫಸ್ಟ್ ಟೈಮ್ ಹಾಕಿದ್ದು ಲೂಸ್ ಸ್ಟಿಚ್ಚು, ಅದನ್ನು ರಿಮೂವ್ ಮಾಡಿ. ಓಕೆ, ರಿಮೂವ್ ಆಯ್ತಲ್ವಾ? ಓಕೆ, ಈ ಬಟ್ಟೆನ ಒಳಗೆ ಕಟ್ ಮಾಡಿಕೊಂಡು ನೋಡಿ, ಇದನ್ನು ಒಳಗಡೆ ಇಟ್ಬಿಟ್ಟು ಈ ಥರ ಫೋಲ್ಡ್ ಮಾಡಿಬಿಟ್ಟು ಈ ಥರ ಸ್ಟಿಚ್ ಮಾಡಿಬಿಡಿ. ಒಳಗೆ ಇಟ್ಬಿಟ್ಟು ಒಂದು 1/4 ಇಂಚು ಒಳಗಡೆ ಹಾಕಬೇಕು ಫೋಲ್ಡ್ ಈ ಥರ. ಈ ಥರ ಓಕೆ, ಈ ಥರ ಹಾಕೊಂಬಿಟ್ಟು ಸ್ಟಿಚ್ ಮಾಡಿಬಿಡಿ. ಒಳಗೆ ತೋರಿಸ್ತೀನಿ ನೋಡಿ. ನಿಮಗೆ ಡಾಟು ಕಚ್ಚಾ ಕವರ್ ಆಗುತ್ತೆ. ನೋಡಿ, ನೀಟಾಗಿ ಕವರ್ ಆಯ್ತು ಕಚ್ಚಾ. ಓಕೆ, ಈ ಥರ ಹೊಲ್ಕೊಳ್ಳಿ. ನೋಡಿ, ಡಾಟ್ ಕಟ್ಟ ಬಂತೀಗ. ಓಕೆನಾ? 1 2 3 4 ಡಾಟ್. ಇದು ಸ್ವಲ್ಪ ಈ ಹಾಮ್ ರೋಡ್ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಒಂಚೂರು ಲೈಟಾಗಿ ಟ್ರಿಮ್ ಮಾಡ್ಕೊಳ್ಳಿ ಇಷ್ಟೇ, ಲೆವೆಲ್ಗೆ. ಓಕೆ, ಓಕೆ. ಈಗ ಇದನ್ನು ಕೂಡ ಸೇಮ್ ಹೊಲ್ಕೋಬೇಕು. ಹೊಲ್ಕೊತೀರಲ್ವ, ಸೇಮ್ ಹೊಲ್ಕೋಬೇಕು. ಇದು ಒಂದು ಟೆನ್ಷನ್ನು, ಒಂದು ಟೆನ್ಷನ್, ಒಂದು ಟೆನ್ಷನ್. ಕರೆಕ್ಟಾಗೆ ಇಲ್ಲಿ ಫೋಲ್ಡ್ ಮಾಡ್ಕೊಳ್ಳಿ. ಶಾರ್ಪ್ ಬರಬೇಕು. ಈಗ ಮಾರ್ಕ್ ಎಲ್ಲಿ ಎಂಡ್ ಆಗುತ್ತೆ ಅಲ್ಲಿಗೆ ಶಾರ್ಪ್ ಬರಬೇಕು. ಇದು ಕೂಡ ಒಂದು ಟೆನ್ಷನ್ನು. ನೆಕ್ಸ್ಟು ಈ ಸೆಂಟರ್ ತೊಗೊಳ್ಳಿ. ಇಲ್ಲಿ ಕಟ್ಟ ಈ ಥರ ಕರು ಬರಬೇಕು. ಹಿಂಗೆ ಡಾಟು ಕರು ಶೇಪಲ್ಲಿ ತೊಗೊಳ್ಳಿ. ಸ್ವಲ್ಪ ಲೈಟಾಗೆ ಸ್ಟ್ರೈಟ್ ತಗೊಬೇಡಿ. ಡಬಲ್ ಸ್ಟಿಚ್ ಹಾಕೊಳ್ಳಿ. ಅರ್ಧ ಇಂಚ್ ಕಟ್ ಮಾಡಿ. ಓಕೆ, ಈಗ ಡಾಟ್ಸ್ ಎಲ್ಲ ಬಿಚ್ಚಿಬಿಡಿ.
ನೋಡಿ ಎಷ್ಟು ಚೆನ್ನಾಗಿ ನಿಮಗೆ ಡಾಟ್ ಹಿಡ್ಕೊಂತು ಪೂರ್ತಿ. ಓಕೆನಾ? ಸ್ವಲ್ಪ ಟೈಮ್ ತೊಗೊಳುತ್ತೆ ಇದು ಎಕ್ಸ್ಟ್ರಾ, ಬಟ್ ಸ್ವಲ್ಪ ಲೈಟಾಗಿ ಟ್ರಿಮ್ ಮಾಡ್ಕೊಳ್ಳಿ. ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಡಾಟ್ ಲುಚ್ಚಿ ಹಾಕೊಂಡು ಹೊಲಿಯೋಕ್ಕೆ, ಬಟ್ ಚೆನ್ನಾಗಿ ಬರುತ್ತೆ. ಈ ಬೇಸಿಕ್ ಕಲಿಯೋರ್ಗಳು ಸ್ವಲ್ಪ ತುಂಬ ಅನುಕೂಲ. ಕಲಿತಾದ್ಮೇಲೆ ನೀವು ಮಾಡ್ಬೋದು, ಆವಾಗ ಲುಚ್ಚಿ ಬೇಕಾಗಲ್ಲ. ಓಕೆ, ಈಗ ಇದನ್ನು ಆ್ಯಸ್ ಇಟ್ ಈಸ್ ಮತ್ತೆ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳೋಣ. ಇನ್ನೊಂದು ಡಾಟ್ ಬ್ಲೌಸ್ನ ತುಂಬ ಸಿಂಪಲ್ಲು. ಇದನ್ನು 1/4 ಇಂಚ್ ಫೋಲ್ಡ್ ಮಾಡಿಬಿಡುವ ಒಳಗಡೆ ಈ ಥರ ಹಿಂಗೆ. ನಿಮಗೆ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ನೋಡಿ ಈ ಥರ. ಓಕೆ ಓಕೆ ಸೊ ನಮಗಿವಾಗ ಫ್ರಂಟ್ ಮತ್ತು ಎರಡು ಫ್ರಂಟ್ ಪಾರ್ಟು ರೆಡಿ ಆಯಿತು. ಓಕೆನಾ? ಈಗ ನೋಡ್ಬೋದು ತಾವು ಡಾಟು ರೆಡಿ ಆಯಿತು. ಓಕೆ, ನೆಕ್ಸ್ಟ್ ಬೆಲ್ಟ್ ಮಾಡೋಣ. ವೇಸ್ಟ್ ಬ್ಯಾಂಡು ಫಸ್ಟು ನಾನು ಆಲ್ರೆಡಿ ಪಿನ್ ಹಾಕ್ಕೊಂಡಿದ್ದೆ ಕಟಿಂಗ್ ಮಾಡಬೇಕಾದ್ರೆ. ಓಕೆ, ಫಸ್ಟ್ ಇದನ್ನು ಸುತ್ತಲೂ ಒಂದು ಟೆನ್ಷನ್ ಹೊಲ್ಕೊಳ್ಳೋಣ ಆಪೋಸಿಟಾಗಿ. ನಾನು ಕಟಿಂಗ್ ಮಾಡುವಾಗಲೇ ಇದನ್ನು ಪಿನ್ ಹಾಕ್ಕೊಂಡಿದ್ದೆ ಈಸಿ ಆಗಲಿ ಅಂತ. ಸ್ವಲ್ಪ ಬೇಸಿಕ್ ಕಲಿಯೋರು ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇದು. ಓಕೆ, ಈಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡೋಣ. ನೋಡಿ ವೇಸ್ಟ್ ಬೆಲ್ಟ್ ರೆಡಿ ಇದೆ. ಆ ಬೆಲ್ಟ್ ಲೆವೆಲ್ ತಕ್ಕಂತೆ ನಾವು ಎಕ್ಸ್ಟ್ರಾ ಕ್ಲಾತ್ನ ಕಟ್ ಮಾಡೋಣ. ಮತ್ತು ನ್ಯಾಚ್ ಇದಲ್ವ, 1 ಇಂಚ್ ಕಡೆ ನ್ಯಾಚ್ ಹಾಕಿದ್ವಲ್ಲ, ಆ ನ್ಯಾಚ್ ಹಾಕಬೇಕು, ಇಂಪಾರ್ಟೆಂಟು. ಓಕೆ, ಸ್ವಲ್ಪ ಪೇಷನ್ಸ್ ಅಂತ ಕೆಲಸ ಮಾಡಿ ವೀಕ್ಷಕರೇ. ಸ್ಟಾರ್ಟಿಂಗ್ ಕಲಿಯೋರ್ಗೂ ಸ್ವಲ್ಪ ಕಷ್ಟ ಆಗುತ್ತೆ, ಬಟ್ ನೀವು ರೈಟ್ ಗೈಡೆನ್ಸ ಕಲ್ತ್ಕೊಂಡ್ರೆ ಈಸಿ ಆಗುತ್ತೆ. ನೋಡಿ ನ್ಯಾಚ್ ಹಾಕೋಬೇಕು. ನೋಡಿ ಆಪೋಸಿಟಾಗಿ ಇರಬೇಕು ಈ ಥರ. ಓಕೆ, ವೇಸ್ಟ್ ಬೆಲ್ಟ್ ಯಾವಾಗಲೂ ಆಪೋಸಿಟಾಗಿ ಇರಬೇಕು. ಇವಾಗ ಈ ಪಿನ್ ರಿಮೂವ್ ಮಾಡಿಬಿಡಿ. ಓಕೆ, ಈಗ ನಾನು ಓಕೆ ಎಕ್ಸ್ಟ್ರಾ ಬೆಲ್ಟ್ ಪೀಸ್ ಕಟ್ ಮಾಡಿದ್ದಲ್ವಾ, ಅದನ್ನು ತೊಗೊಳ್ಳೋಣ. ಒಟ್ಟು 4 ಪೀಸ್ ಇದೆ. 2 ಪೀಸ್ ಈ ಕಡೆ ಇಟ್ಕೊಳ್ಳಿ, 2 ಪೀಸ್ ಆ ಕಡೆ ಇಟ್ಕೊಳ್ಳಿ. ಈ ಥರ ಆಪೋಸಿಟ್ಗೆ ಇಟ್ಕೋಬೇಕು. ಈ ಥರ ಕಾಣಿಸ್ತದೆ ಆಪೋಸಿಟು? ಹಾಂ, ಓಕೆ, ಆಪೋಸಿಟ್ ಕಾಣಿಸೋದಿಲ್ಲ. ಓಕೆ, ಈಗ ಇದನ್ನು ಇಲ್ಲಿಂದ ಒಂದು ಟೆನ್ಷನ್ ಹೊಲ್ಕೊಂಬೋಣ. ನೋಡಿ ನಾವು ವೇಸ್ಟ್ ಬ್ಯಾಂಡ್ ಲೆಂತಲ್ಲಿ 1/2 ಇಂಚ್ ಎಕ್ಸ್ಟ್ರಾ ಬಿಟ್ಟಿದ್ವಿ. 1/4 ಇಂಚ್ ಇಲ್ಲೋಗುತ್ತೆ, 1/4 ಇಂಚ್ ಇಲ್ಲೋಗುತ್ತೆ. ನಮಗೆ ರೆಡಿ 2.5 ಸಿಗುತ್ತೆ ನಮಗೆ ರೆಡಿ. ಟೋಟಲ್ 3 ಇಂಚ್ ಇದೆ ವೇಸ್ಟ್ ಬ್ಯಾಂಡಲ್ಲಿ. 3 ಇಂಚಲ್ಲಿ 1/4 ಇಂಚ್ ಇಲ್ಲೋಗುತ್ತೆ, 0.25 ಇಂಚಸ್ಸು, 0.25 ಇಂಚಸ್ ಇಲ್ಲೋಗುತ್ತೆ. ಓಕೆ, ಇದು ಕಟ್ಟ ಒಂದು ಟೆನ್ಷನ್ ಹೊಲ್ಕೋಬೇಕು. ಅದಷ್ಟು ಝೂಮ್ ಮಾಡಿ, ತುಂಬ ದೂರ ತಗೋಬೇಡಿ. ನೆಕ್ಸ್ಟು ಇದು ಒಂದು ಟೆನ್ಷನ್ ಹೊಲ್ಕೋಬೇಕು. ಓಕೆ, ನೋಡಿ 2 ಆಪೋಸಿಟ್ ಆಗಿದೆ. ನೋಡಿ ಯಾವಾಗಲೂ ವೇಸ್ಟ್ ಬ್ಯಾಂಡನ್ನು ಆಪೋಸಿಟ್ಗೆ ಹೊಲ್ಕೋಬೇಕು.
ಫ್ರಂಟ್ ಆಪೋಸಿಟ್ ಉಳ್ಕೋಬೇಕು ಈ ಥರ. ಓಕೆ, ಈಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ ಇದು ಲೆವೆಲಿಗೆ. ಓಕೆ, ಈಗ ಫೇಸಿಂಗ್ ಎಡ್ಜ್ ಹಾಕಬೇಕು ನೋಡಿ. ಫೇಸಿಂಗ್ ಎಡ್ಜನ್ನು ಈ ಕಡೆ ಪೀಸ್ ಹಿಂಗೆ ಟರ್ನ್ ಮಾಡಿ ಈ ಪೀಸ್ ಮೇಲೆ ಹಾಕಬೇಕು. ದೊಡ್ಡ ಪೀಸ್ ಇದೆಯಲ್ಲ, ಲಾಂಗ್ ಪೀಸು, ಇವೇ ಲೈನಿಂಗ್ ಮೇಲೆ ಹಾಕಬೇಕು. ಇದಕ್ಕೆ ನಾವು ಫೇಸಿಂಗ್ ಎಡ್ಜ್ ಅಂತ ಕರಿತೀವಿ. ಅಂದರೆ ಕಚ್ಚಾ ಈ ಕಡೆಗೆ ಇರಬೇಕು ನೋಡಿ, ಚೆಕ್ ಮಾಡಿ. ಈ ಕಚ್ಚಾ ಇದೆಯಲ್ಲ ಇದು, ಈ ಕಚ್ಚಾ ಈ ಕಡೆಗೆ ಇರಬೇಕು, ಈ ಸೈಡು. ಈ ಲೈನಿಂಗ್ ಎಡ್ಜ್ ಮೇಲೆ ಹಾಕಬೇಕು ಎಷ್ಟು ಸ್ಟಿಚ್ಚು. ನೀಟಾಗಿ ಬಟ್ಟೆಗೆ ಓಪನ್ ಮಾಡಿಕೊಂಡು ನೀಟಾಗಿ ಹಾಕಬೇಕು, ಫಿಲ್ಟ್ ಬರಬಾರ್ದು ಯಾವುದೇ ಕಾರಣಕ್ಕೂ. ಓಕೆ, ಈಗ ಇದನ್ನು ಲೆವೆಲಾಗಿ ಇಟ್ಕೊಂಡು ಒಂದು ಟೆನ್ಷನ್ ಲೂಸ್ ಹಾಕ್ಬೇಡಿ, ಆಮೇಲೆ ಮತ್ತೆ ಬಿಚ್ಕೊಳ್ಳೋಣ ಅಂತೆ. ಲೆವೆಲಾಗಿ ಇಟ್ಕೊಂಡು ಒಂದು ಟೆನ್ಷನ್ ಲೂಸ್ ಹಾಕ್ಬಿಡಿ. ಇದು ಆಮೇಲೆ ಲಾಸ್ಟಲ್ಲಿ ರಿಮೂವ್ ಮಾಡ್ತೀವಿ. ಈಗ ಸ್ಟಿಚ್ ಮತ್ತೆ ನಾರ್ಮಲ್ ಇಟ್ಕೊಂಡೆ. ಸೊ ಈಗ ಇದು ರೆಡಿ ಇದೆಯಲ್ವಾ, ಬೆಲ್ಟ್ ಫಸ್ಟ್ ಮೇನ್ ಬೆಲ್ಟು ಅದು ಲೆವೆಲ್ ಕಟ್ ಮಾಡ್ಕೊಳ್ಳಿ 4 ಪೀಸನಿಗೆಲ್ಲ. ಓಕೆ, ಮತ್ತು ಆ್ಯಸ್ ಇಟ್ ಈಸು ಇದು ಫ್ರಂಟ್ ನ್ಯಾಚು ನ್ಯಾಚ್ ಹಾಕ್ಕೊಳ್ಳಿ. ಹೀಗೆ ಫ್ರಂಟ್ ನ್ಯಾಚ್ ನೋಡಿ, ಈಗ ಆಪೋಸಿಟ್ ಕಟ್ ಆಗಿದಲ್ವಾ. ಇವಾಗ ಇದಕ್ಕೆ 2 ಸ್ಟಿಚ್ ಸೇರಿಸಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ನಾರ್ಮಲ್ ಸ್ಟಿಚ್ ಹಾಕ್ಕೊಳ್ಳಿ. ಇದಕ್ಕೆ ಒಂದು ಟೆನ್ಷನ್ ಸ್ಟಿಚ್. ಲೆವೆಲ್ ಇಟ್ಕೋಬೇಕು ಪೀಸ್ನ. ಓಕೆ, ನೋಡಿ ದಾರಗಳು ಮಾತ್ರ ಅವಾಗಿಂದ ಕಟ್ ಮಾಡ್ಕೊಳ್ಳಿ. ಎಷ್ಟೋ ದಾರ ಬಿಡಬಾರ್ದು ಎಲ್ಲೂ ಕೂಡ. ನೀಟಾಗಿ ಫಿನಿಶಿಂಗ್ ನೀಟಾಗಿರಬೇಕು ಬ್ಲೌಸಲ್ಲಿ. ಓಕೆ, ಈಗ ರೆಡಿ ಆಯಿತು. ಸೊ ಈಗ ಫ್ರಂಟ್ ಪಾರ್ಟ್ ಇಟ್ಕೊಳ್ಳೋಣ ನೋಡಿ. ಈ ಥರ ಇಟ್ಕೊಳ್ಳಿ. ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡು. ಇದು ಈ ಥರ ಬರಬೇಕು. ಈ ಫ್ರಂಟ್ ಪಾರ್ಟ್ ಈ ಕಡೆ ಬರಬೇಕು. ಈ ಥರ ನೋಡ್ಕೊಳ್ಳಿ. ನ್ಯಾಚ್ ಆಪೋಸಿಟ್ ಆಗಿದೆ, ಫ್ರಂಟ್ ಪಾರ್ಟ್ ಆಪೋಸಿಟ್ ಆಗಿದೆ. ಓಕೆನಾ? ಇದು ಫ್ರಂಟ್ ಪಾರ್ಟ್ ಕಡೆ ಬರುತ್ತೆ, ಇದು ಬ್ಯಾಕ್ ಪಾರ್ಟ್ ಕಡೆ ಬರುತ್ತೆ. ಈ ಥರ ಮೊದಲು ಇಟ್ಕೋಬೇಕು ಹಿಂಗೆ. ಓಕೆನಾ? ಸರಿ, ಈಗ ಈ ಪಾರ್ಟ್ನ ಸೈಡ್ ಇಟ್ಬಿಡೋಣ, ಆಮೇಲೆ ತೊಗೊಳಂತೆ. ಇದು ತೊಗೊಳ್ಳಿ. ಇದನ್ನು ಹಿಂಗೆ ಇಟ್ಕೊಂಡ್ರೆ ನೋಡಿ, ಇದು ಇದೆಯಲ್ಲ, ಹಿಂಗೆ ಇಟ್ಕೊಂಡು ಹೊಲ್ಕೊಂಡ್ರೆ ಹಿಂಗೆ ಬರುತ್ತೆ ಪೀಸು. ಒಂದು ತೋರಿಸ್ತೀನಿ ನೋಡ್ಕೊಳ್ಳಿ. ಫಸ್ಟ್ ಹಿಂಗಿತ್ತಲ್ಲ ಪೀಸ್ನ, ಇದನ್ನು ಹಿಂಗೆ ಇಟ್ಕೊಳ್ಳಿ. ಉಲ್ಟಾ ಇಟ್ಕೊಂಡು ಈ ಪೀಸ್ ತೊಗೋಬೇಕು. ಇದು ಹಿಂದಕ್ಕೆ ಹೋಗುತ್ತೆ, ಹಿಂಗೆ ಹೊಲ್ಕೊಂಡು ಹಿಂಗೆ ಬರುತ್ತೆ. ಈ ಕೆಳಗಿನ ಪೀಸ್ ತೊಗೊಳ್ಳಿ. ತೊಗೊಂಡು ಇಲ್ಲಿಂದ 1/4 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಫಸ್ಟ್ ಇದಕ್ಕೆ 1/4 ಇಂಚ್ 0.25 ಇಂಚಸ್ ಮಾರ್ಕ್ ಮಾಡಿ ಇಲ್ಲಿ ಲೆವೆಲಾಗಿ ಇಟ್ಕೋಬೇಕು. ಈ ಪೀಸನ್ನು ನೋಡ್ಕೊಳ್ಳಿ, ಇಲ್ಲಿ ಲೆವೆಲಾಗಿರಬೇಕು. ಇದಕ್ಕೆ ಮಾರ್ಕ್ ಮಾಡೋಂಗಿಲ್ಲ, ಇದಕ್ಕೆ ಮಾತ್ರ 1/4 ಇಂಚು ಮಾರ್ಕ್ ಮಾಡ್ಕೊಂಡು ಅದು ಮುಂದಕ್ಕೆ ಬಿಡಬೇಕು. ಇದನ್ನ ಫ್ರಂಟ್ ಬಿಡಿ ಮುಂದಕ್ಕೆ. ಈ ಕರೆಕ್ಟಾಗಿ ಒಂದು ಟೆನ್ಷನ್ ಹೊಲ್ಕೋಬೇಕು. ಇದನ್ನ ಇನ್ನೊಂದು ಈ ಸೈಡ್ ಡಾಟ್ ಇದೆಯಲ್ಲ, ಇದು ಈ ಕಡೆ ಬರಬೇಕು. ಈ ಸೈಡ್ ಡಾಟ್ ಇದೆಯಲ್ಲ, ಸೆಂಟ್ರಲ್ ಡಾಟ್ ಇದೆಯಲ್ಲ, ಆ ಡಾಟ್ಸು ಈ ಕಡೆ ಬರಬೇಕು. ಸೈಡ್ ಜಾಯಿಂಟ್ ಕಡೆ ಈ ಕಡೆ ಇಟ್ಕೊಳ್ಳಿ. ನಾ ಕರೆಕ್ಟಾಗಿ ಒಂದು ಟೆನ್ಷನ್ ಹೊಲ್ಕೊಂಬನ್ನಿ. ಓಕೆ, ಇವಾಗ ಹಿಂಗೆ ಬಂತು ಪೀಸು. ಇದನ್ನು ಈ ಥರ ರೋಲ್ ಮಾಡಿ, ಚಿಕ್ಕ ಥರ ರೋಲ್ ಮಾಡಿ, ಈ ಥರ ಸ್ಮಾಲ್ ರೋಲ್ ಮಾಡಬೇಕು. ಹೀಗೆ
ಚಿಕ್ಕದಾಗಿ ರೋಲ್ ಮಾಡಿಕೊಂಡ್ರೆ ನಿಮ್ಗೆ ಈಸಿ ಆಗುತ್ತೆ. ನೋಡಿ ಈ ಥರ ಫೋಲ್ಡ್ ಮಾಡಿದಾಗ ಈ ಬಟ್ಟೆ ಒಳಗಡೆ ಟಚ್ ಆಗಬಾರ್ದು. ನೋಡಿ ಟಚ್ ಆಗಬಾರ್ದು ಬಟ್ಟೆ ಒಳಗಡೆ, ನೀಟಾಗಿ ಇರಬೇಕು ಈ ಥರ. ಹಿಂಗೆ ಫಸ್ಟು ಈಗ ನಾವು ಹಿಂಗಿಂದ ಹೊಲ್ಕೊಂಡು ಹೋಗ್ತೀವಿ, ಈ ಥರ ಹೊಲ್ಕೊಂಡು ಹೋಗ್ತೀವಿ. ಇದಕ್ಕಿಂತ ಮುಂಚಿತವಾಗಿ ಇದು ಸ್ವಲ್ಪ ಇದು ಲಾಕ್ ಮಾಡ್ಕೊಳ್ಳಿ. ಈ ಕಡೆ ಸ್ವಲ್ಪ ಸ್ಟಿಚ್ಚನ್ನು ಹಿಂಗೆ ಹೊಲ್ಕೊಂಬಿಡಿ, ಈಜಿ ಆಗುತ್ತೆ ನಿಮಗೆ. ಒಂದು ಟೆನ್ಷನ್ ದೂರದಲ್ಲಿ ಸ್ವಲ್ಪ ದೂರ 1 ಇಂಚ್ ಹಿಂಗೆ ಹೊಲ್ಕೊಂಬಿಡಿ, ಹೀಗೆ ಈಸಿ ಆಗುತ್ತೆ ನಿಮಗೆ. ಸೊ ಇವಾಗ ಇದು ಲೆವೆಲಾಗಿ ಇಟ್ಕೊಂಡು ನೋಡಿ ಇದು ಲೆವೆಲಾಗಿ ಇಟ್ಕೊಳ್ತಾರೆ ಹಿಂಗೆ ಆರಾಮಾಗಿ. ಓಕೆ, ಈ ಸ್ಟಿಚಿಂಗ್ ಇದೆಯಲ್ಲ, ಆ ಸ್ಟಿಚಿಂಗ್ ಪಕ್ಕ ಸ್ಟಿಚ್ ಹಾಕಬೇಕು. ಇನ್ನೊಂದು ನೀವು ಒಂದು ಟೆನ್ಷನ್ ಏನು ಹಾಕಿದಲ್ಲ, ಅದಕ್ಕಿಂತ ಒಂದು ದಾರ ಈ ಕಡೆ ಹಾಕಬೇಕು, ಲೆಫ್ಟ್ ಸೈಡ್ ಹಾಕಬೇಕು, ಅದು ಮೇಲೆ ಹಾಕಂಗಿಲ್ಲ. ಇನ್ನೊಂದು ಸಲ ರಿಪೀಟ್ ಮಾಡ್ತೀನಿ ನೋಡಿ. ಈ ಸ್ಟಿಚ್ ಹಾಕ್ಬೇಕಾದ್ರೆ ಅದ್ಮೇಲೆ ಹಾಕ್ಬಾರ್ದು, ಪಕ್ಕದಲ್ಲಿ ಹಾಕಬೇಕು, ಈ ಕಡೆ ಲೆಫ್ಟ್ ಸೈಡ್ ಹಾಕಬೇಕು, ಇನ್ನೊಂದು ದಾರ ಈ ಕಡೆಗೆ. ಆವಾಗ ನಿಮಗೆ ಆ ಸ್ಟಿಚ್ ನೀಟಾಗಿ ಕವರ್ ಆಗುತ್ತೆ. ನೋಡಿ ಇದು ಹೊಲಿಬೇಕಾದ್ರೆ ಈ ಟಚ್ ಆಗಬಾರ್ದು, ಬಟ್ಟೆ ಒಳಗಿನ ಬಟ್ಟೆ ಟಚ್ ಆಗಬಾರ್ದು. ಓಕೆನಾ, ಕರೆಕ್ಟಾಗಿರಬೇಕು. ಇದು ಹಿಂದಕ್ಕೆ ತಳ್ಕೊಳ್ಳಿ ಬಟ್ಟೆನ. ಓಕೆ, ಫುಲ್ ಹಾಗೆ ಫುಲ್ ಹೋಗ್ಬಿಡಿ. ಓಕೆ, ಈಗ ಓಪನ್ ಮಾಡಿ ನೋಡೋಣ. ಈ ಥರ ನೋಡಿ, ಸ್ಟಿಚ್ಚೆಲ್ಲೂ ಕಾಣಿಸ್ತಲ್ಲ ನಿಮಗಿಲ್ಲಿ. ನೋಡಿ ಸ್ಟಿಚ್ಚೆಲ್ಲೂ ಕಾಣಿಸ್ತಲ್ಲ ನೀಟಾಗಿ. ಓಕೆ, ಕವರ್ ಆಗಿದೆ ಅಲ್ವಾ? ಓಕೆ, ಈ ಥರ ನೋಡಿ. ಇಲ್ಲಿ ಕೂಡ ಸ್ಟ್ರೈಟ್ ಬಂದು ಬಟ್ಟೆ ನಮಗೆ ಕ್ಲಾತ್ ಸ್ಟ್ರೈಟ್ ಬಂದಿದೆ. ಒಂಚೂರು ಲೆವೆಲಾಗಿ ಕಟ್ ಮಾಡ್ಕೊಡಿಗೆ. ಓಕೆ, ನೋಡಿ ಸ್ಟ್ರೈಟಾಗಿ ಬಂದು ಕಟ್ಟೆ ಬೆಲ್ಟು. ಓಕೆ, ಇದಾಯ್ತಲ್ವಾ? ನೆಕ್ಸ್ಟ್ ಇನ್ನೊಂದು ತಗೋಣ. ಈ ಕಡೆ ಇವಾಗ ನೋಡಿ ಹೇಗಿತ್ತಲ್ಲ, ಫಸ್ಟು ಈ ಥರ ಇತ್ತಲ್ವಾ, ಇದನ್ನು ಹಿಂಗೆ ಉಲ್ಟಾ ತಗೋಣ ನನಗೆ ಈ ಥರ. ಓಕೆ, ಹಿಂಗೆ ಇಟ್ಕೊಂಡು ಇದಕ್ಕೂ ಅಷ್ಟೇ. ಫಸ್ಟು ಈ ಬೆಲ್ಟಿಗೆ 0.25 ಇಂಚಸ್ ಮಾರ್ಕ್ ಮಾಡ್ಕೊಳ್ಳಿ. ಯಾಕೆ ಅಂದರೆ ಇದು ಲೆವೆಲ್ ಬರುತ್ತೆ ಅಂತ. ಇದು ಎಕ್ಸ್ಟ್ರಾ ಬಟ್ಟೆ, ಇದು ಶಾರ್ಪ್ನೆಸ್ ಅದು ಎಕ್ಸ್ಟ್ರಾ ಬಿಡಬೇಕದು. ಅದು 0.25 ಇಂಚಿಂದ ಸ್ಟಾರ್ಟ್ ಮಾಡ್ಕೋಬೇಕು ನೀವು. ಜೂಮ್ ಮಾಡ್ಕೊಳ್ಳಿ ಈ ಥರ. ಓಕೆನಾ? ಓಕೆ, ನೋಡಿ ಇದು ಈ ಡಾಟು ಸೈಡ್ ಜಾಯಿಂಟ್ ಕಡೆ ಬರಬೇಕು ಈ ಥರ. ನೋಡಿ ಇದು ಹಿಂಗೆ ಹೊಲ್ಕೊಂಡಾಗ ಇದು ಫ್ರೀ ಇರುತ್ತೆ ನಿಮಗಿದು. ಅದಕ್ಕೆ ನೀಟಾಗಿ ಫೋಲ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತಾನೆ ನಿಮಗೆ. ಈ ಥರ ಬಂತಲ್ವಾ? ಈಗ ಇದನ್ನು ಚಿಕ್ಕ ರೋಲ್ ಮಾಡ್ಕೊಳ್ಳಿ, ಈ ಥರ ಸ್ಮಾಲ್ ರೋಲ್ ಮಾಡ್ಕೊಳ್ಳಿ. ಹೀಗೆ ಇವಾಗ ನಾವು ಸ್ಟಿಚಿಂಗನ್ನು ಈಗಿಂದ ಹಾಕ್ತೀವಿ. ಸೊ ಅದಕ್ಕೋಸ್ಕರ ಫಸ್ಟ್ ಇದನ್ನು ಸ್ವಲ್ಪ ಚಿಕ್ಕದಾಗೆ ಸ್ಟಿಚ್ ಮಾಡ್ಕೊಳ್ಳಿ ಸ್ವಲ್ಪ ಇಲ್ಲಿ ಸ್ಟಾರ್ಟಿಂಗಲ್ಲಿ. ಇದು ಹಿಂಗೆ ಹೊಲ್ಕೊಂಡ್ರೆ ನಮ್ಗೆ ಈಸಿ ಆಗುತ್ತೆ ಸ್ಟಾರ್ಟಿಂಗಲ್ಲಿ. ಹಾಂ, ಇವಾಗ ಇಲ್ಲಿಂದ ಹೊಲ್ಕೊಂಬರೋಕ್ಕೆ ಈಸಿ ಆಗುತ್ತೆ ಈ ಥರ. ನೋಡಿ ನಾನು ಆಗಲೇ ಹೇಳ್ದಂಗೆ ಆ ಸ್ಟಿಚ್ ಪಕ್ಕ ಇನ್ನೊಂದು ಸ್ಟಿಚ್ ಹಾಕಬೇಕು ಚಿಕ್ಕದಾಗೆ, ಪಕ್ಕದಲ್ಲಿ ಆ ಕಡೆ ಹಾಕಬೇಕು, ಲೆಫ್ಟ್ ಸೈಡ್ ಹಾಕಬೇಕು. ನೀವು ಕುತ್ಕೊಂಡು ಲೆಫ್ಟ್ ಸೈಡಿಂದ ಹಾಕಬೇಕು ಎಕ್ಸ್ಟ್ರಾ ಸ್ಟಿಚ್ಚನ್ನು. ಆವಾಗ ಈ ಕಲಿನ ಸ್ಟಿಚ್ ಕವರ್ ಆಗುತ್ತೆ. ನೋಡಿ ಈ ಥರ ಜಾಯಿಂಟ್ ಹಾಕ್ಕೊಂಡು ಹೊಲ್ಕೊಳ್ಳಿ. ನೋಡಿ ಇಲ್ಲಿ ಎಕ್ಸೆಸ್ ಬರ್ತಾ ಇರಲಿಲ್ಲ, ಇಲ್ಲಿ ತೋರಿಸಿ. ನೋಡಿ ಎಕ್ಸೆಸ್ ಬರ್ತಾ ಇರಲಿಲ್ಲ, ಕಟ್ಟಾಗಿದೆ ಈಗ. ಓಕೆ, ನೀವು ಇದು ಹಾಕ್ಕೊಂಡಿಲ್ಲ ಅಂದರೆ ಇದು ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ನಿಮಗೆ ಹೊಲಿಯೋರ್ಗೂ ಬೇಸಿಕ್ ತುಂಬ ಈಸಿ ಇರುತ್ತೆ ಹೊಲಿಯೋಕ್ಕೆ. ಓಕೆ, ಈಗ ಇದನ್ನು ಟರ್ನ್ ಮಾಡೋಣ.
ಸ್ಟಿಚ್ಚೇ ಕಾಣಿಸ್ತಾ ನಿಮಗೆ ಎಲ್ಲೂ ಕವರ್ ಆಗಿದೆ ಹೌದಾ? ಡ್ರಿಲ್ ಸ್ಟಿಚ್ಚೇ ಕಾಣಿಸ್ತಾ ಇಲ್ಲ. ಏನಕ್ಕೆ ಅಂದರೆ ನಾವು ಒಂದು ಸ್ಟಿಚ್ ಪಕ್ಕದಲ್ಲಿ ಹಾಕ್ಕೊಂಡಲ್ಲ, ಹಂಗಾಗಿ ಇದು ಕಾಣಿಸ್ತಾ ಇಲ್ಲ. ಓಕೆ, ಈಗ ಇದನ್ನು ಎಕ್ಸ್ಟ್ರಾ ಎಲ್ಲವೆಲ್ಲ ಕಟ್ ಮಾಡ್ಕೊಳ್ಳಿ. ಓಕೆ, ಈಗ 2 ಫ್ರಂಟು ಬೆಲ್ಟ್ ರೆಡಿ ಆಯ್ತು. ನಮ್ಮದು ಫ್ರಂಟ್ ಪಾರ್ಟ್ ಬೆಲ್ಟ್ ರೆಡಿ ಆಯಿತು. ಓಕೆ, ನಾನು ನೆಕ್ಸ್ಟ್ ಇವಾಗ ಅದಕ್ಕೆ ಕ್ಯಾನ್ವಸ್ ಹೇಗೆ ಮಾಡೋದು ಹೇಳ್ಕೊಡ್ತೀನಿ. ಓಕೆ ಸ್ನೇಹಿತರೆ, ಈ ಫ್ರಂಟ್ ಪಾರ್ಟ್ ಆಗಿದೆ. ಓಕೆ, ಫ್ರಂಟ್ ಪಾರ್ಟ್ 2 ಆಗಿದೆ, ಬ್ಯಾಕ್ ಪಾರ್ಟ್ ಅಟ್ಯಾಚಿಂಗ್ ಆಗಿದೆ, ಲೈನಿಂಗ್ ಜಾನ್ ಆಗಿದೆ. ಓಕೆ, ಇದಕ್ಕೆ ನೆಕ್ ಕಟ್ ಮಾಡೋದು ಹೇಗೆ ಅಂತ ನಾನು ನಿಮಗೆ ಇವತ್ತು ಹೇಳ್ಕೊಡ್ತಾಯಿದ್ದೀನಿ. ಬನ್ನಿ ನೋಡೋಣ. ನೋಡಿ, ನೆಕ್ ವಿಡ್ತು 5 ಇಂಚಿದೆ. ಓಕೆ, ನೆಕ್ ವಿಡ್ತು 5 ಇಂಚಿದೆ. ಫ್ರಂಟ್ ನೆಕ್ ಡೀಪು 7 ಇಂಚಸ್ ಇದೆ. ಬ್ಯಾಕ್ ನೆಕ್ ಡೀಪು 10 ಇಂಚಿದೆ. ಓಕೆ, ನಾನಿವಾಗ ಹೇಗೆ ಕ್ಯಾನ್ವಸ್ ಕಟ್ಟಿಂಗ್ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ನೋಡಿ. ಫಸ್ಟು ಒಂದು ಸ್ಟ್ರೈಟ್ ಲೈನ್ ಹಾಕ್ಕೊಳ್ಳಿ. ಓಕೆ, ಈಗ ನೆಕ್ ವಿಡ್ತು 5.5 ಇಂಚಿದೆ. ಸರ್ 5 ಇಂಚಿದೆ. ಹಾಫ್ ನೆಕ್ ವಿಡ್ತು 2.5 ಆಗುತ್ತೆ. ನಾವು ಇಲ್ಲಿ ಸಿಂಗಲ್ ಬಿಟ್ಟಿರ್ತೀವಲ್ಲ ಅಲ್ಲಿ 1/4 ಇಂಚು. ಓಕೆ, ಅದು ಸೇರಿಕೊಂಡ್ರೆ 2.25 ಆಗುತ್ತೆ. 2.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಹಾಫ್ ನೆಕ್ ವಿಡ್ತ್ ಪ್ಲಸ್ 1/4 ಇಂಚು ಸಿಂಗಲ್ ಬಿಟ್ಟಿರ್ತೀವಲ್ಲ, ಅದು ಸೇರಿಕೊಂಡ್ರೆ 2.25 ಆಗುತ್ತೆ. ಓಕೆ, 2.25 ಒಂದು ಮಾರ್ಕ್ ಮಾಡ್ಕೊಳ್ಳಿ. ಫ್ರಂಟ್ ಡೀಪ್ ನಿಮ್ಮದು 7 ಇದೆಯಲ್ಲ, 7.5 ತೊಗೊಳ್ಳಿ. ಎಕ್ಸ್ಟ್ರಾ ಅರ್ಧ ಇಂಚು ನಿಮಗೆ ಶೋಲ್ಡರ್ ಜಾನ್ ಕೊಟ್ಟೋಗುತ್ತೆ. ಮತ್ತು ಇದು ಕೂಡ 2.75 ತೊಗೊಂಡು ಒಂದು ಬಾಕ್ಸ್ ಹಾಕಿ. ಓಕೆ, ಈ ಥರ ಒಂದು ಬಾಕ್ಸ್ ಹಾಕಬೇಕು. ಈಗ ಇಲ್ಲಿಂದ 1/4 ಇಂಚು ಆಚೆಗೆ ಬಂದು ಈ ರೌಂಡ್ ನೆಕ್ ಶೇಪನ್ನು ಡ್ರಾ ಮಾಡ್ಕೊಳ್ಳಿ. ಫ್ರಂಟ್ ಪಾರ್ಟ್ನ ತುಂಬ ಸಿಂಪಲ್ಲಾಗಿದೆ. ಎಲ್ಲ ಸೆಮಿ ಕಟೋರಿ ಬ್ಲೌಸ್ಗೂ ಕೂಡ ನೀವು ಬೇರೆ ಬೇರೆ ನೆಕ್ಕನ್ನು ಡ್ರಾ ಮಾಡ್ಬೋದು. ರೌಂಡ್ ನೆಕ್ಕೆ ಅಂತಲ್ಲ, ಪೆಂಟಗಾನು, ಲೀಫು, ವಿ ನೆಕ್ಕು, ಯಾವ ನೆಕ್ ಬೇಕಾದರೂ ಡ್ರಾ ಮಾಡ್ಕೋಬೋದು ನೀವು. ಓಕೆ, ಈ ಥರ. ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ. ಫಸ್ಟ್ 1 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ ಈ ಥರ. ಆಮೇಲೆ ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ಳಿ. ಇನ್ನೊಂದ್ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಇದು ಹಾಫ್ ನೆಕ್ ವಿಡ್ತ್ ಪ್ಲಸ್ 0.25 ಇಂಚ್ ಎಕ್ಸ್ಟ್ರಾ, ಅಂದರೆ 2.25 ಪ್ಲಸ್ 1/4 ಇಂಚು 2.25 ಆಗುತ್ತೆ. ಎಕ್ಸ್ಟ್ರಾ 1/4 ಇಂಚ್ ಯಾವುದಪ್ಪ ಅಂದರೆ ಸಿಂಗಲ್ ಪಟ್ಟಿ ಬಿಟ್ಟಿದ್ದೀವಲ್ಲ, ಅದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ, ನೀವಿಲ್ಲಿ ತೋರಿಸ್ತೀನಿ. ಸಿಂಗಲ್ ಪಟ್ಟಿ ಬಿಟ್ಟಿರ್ತೀವಿ 1/4 ಇಂಚ್ ಸ್ಟಾರ್ಟಿಂಗಲ್ಲಿ, ಅದನ್ನು ಆ್ಯಡ್ ಮಾಡ್ಕೋಬೇಕು. ಓಕೆ, 2.25 ಪ್ಲಸ್ 1/4 ಇಂಚು 2.25 ಇಂಚು. ಡೀಪು 7 ಪ್ಲಸ್ ಹಾಫ್ 7.5 ತೊಗೊಳ್ಳಿ. ಅರ್ಧ ಇಂಚು ಇಲ್ಲಿ ಶೋಲ್ಡರ್ ಕೊಟ್ಟೋಗುತ್ತೆ. ಓಕೆ, ಈಗ ಇದನ್ನು ರೌಂಡ್ ನೆಕ್ ಕಟ್ ಮಾಡಿ ನೋಡ್ಕೊಳ್ಳೋಣ. ಇಲ್ಲಿಂದ 1/4 ಇಂಚ್ ಆಚೆ ತೊಗೊಂಡು ಈ ನೆಕ್ ಶೇಪನ್ನು ಕಟ್ ಮಾಡ್ಕೊಳ್ಳಿ ಥರ. ಓಕೆ, ಇಲ್ಲಿಂದ 0.75 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ, 3/4 ಇಂಚು. ಓಕೆ, ಈಗ ಸೆಂಟ್ರ್ ಕಟ್ ಮಾಡ್ಕೊಳ್ಳಿ ಈ ಥರ. ಹಂಗೆ ಇದು ಮಾರ್ಕ್ ಮಾಡ್ಕೊಳ್ಳಿ ಈ ಥರ. ಹಂಗೆ ಫಿನಿಷಿಂಗ್ ಮಾಡಬೇಕು ಅಂತ ಈ ಥರ ಡೈರೆಕ್ಷನ್ ಅರ್ಥ. ಈ ಥರ ಯಾಕೆ ಮಾಡ್ತೀವಿ ಅಂದರೆ ಈ ಕಡೆ ಫಿನಿಷಿಂಗ್ ಮಾಡ್ಕೊಳ್ಳಿ ಅಂತ. ಆಮೇಲೆ ನೆಕ್ ವಿಡ್ತ್ ಎಷ್ಟು ತೊಗೊಂಡಿದ್ದು 2.25 ತೊಗೊಂಡ್ವಲ್ಲ, 2.75 ಅಂತ ಬರ್ಕೊಳ್ಳಿ ಈ ಥರ. ಓಕೆ, ನೆಕ್ಸ್ಟ್ ಬ್ಯಾಕ್ ನೆಕ್ ಮಾಡೋಣ. ಬ್ಯಾಕಲ್ಲಿ ಸ್ಟ್ರೈಟ್ ಲೈನ್ ಹಾಕೊಳ್ಳಿ ಫಸ್ಟು. ಬ್ಯಾಕು ನೆಕ್ ವಿಡ್ತ್ ಬಂದ್ಬಿಟ್ಟು 5 ಇಂಚ್ ಇದೆ. ಹಾಫ್ ನೆಕ್ ವಿಡ್ತು 2.5 ಇಂಚ್ ಆಗುತ್ತೆ. ಬ್ಯಾಕು ಡೀಪ್ 10 ಇಂಚ್ ಇದೆ. ಎಕ್ಸ್ಟ್ರಾ ಹಾಫ್ ಇಂಚು 10.5 ಇಂಚಸ್ ಆಗುತ್ತೆ. ಅಗೇನ್ 2.5 ಇಂಚ್ ತೊಗೊಳ್ಳಿದ್ದು ಬಾಕ್ಸ್. ಈ ಥರ ಒಂದು ಬಾಕ್ಸ್ ಹಾಕಿ ತೊಗೊಂಡು. ಓಕೆ, ಸೊ ಇಲ್ಲಿಂದ ಬ್ರಾಡು ನೋಡಿ, ಸ್ಟಾರ್ಟಿಂಗು 3.25 ಇಟ್ಕೋಬೋದು ಅಥವಾ 3.5 ಇಡ್ಬೋದು. ನಾನು 3.5 ಇಡ್ತಾಯಿದ್ದೀನಿ ಬ್ರಾಡು. ನೋಡಿ, ಬ್ರಾಡ್ ಇಂಪಾರ್ಟೆಂಟು. ಸ್ಟಾರ್ಟಿಂಗು 3 ಇಂಚು, 3.25, 3.5, 3.75, 4 ಇಂಚ್ ಹಂಗೆ ಬರುತ್ತೆ. ಡಿಪೆಂಡ್ಸ್ ಆನ್ ಚೆಸ್ಟ್ ಮೇಲೆ ಡಿಪೆಂಡ್ ಮಾಡಬೇಕು ಯಾವಾಗಲೂ ಬ್ರಾಡು. ಇದಕ್ಕೆ 3.5 ಸಾಕಾಗುತ್ತೆ. ಬ್ರಾಡ್ ಮಾರ್ಕ್ ಮಾಡ್ಕೋಬೇಕು, ಮೇನ್ ಇಂಪಾರ್ಟೆಂಟು. ಅಲ್ಲಿಂದ ರೌಂಡ್ ನೆಕ್ ಶೇಪ್ ಕೊಡೋಣ ಈ ಥರ. ಕ್ಯಾನ್ವಸ್ ಯೂಸ್ ಮಾಡಿದ್ರೆ ನಿಮಗೆ ಚೆನ್ನಾಗಿ ಫಿನಿಶಿಂಗ್ ಬರುತ್ತೆ ಸ್ನೇಹಿತರೆ. ಕ್ಯಾನ್ವಸ್ ಹಾಕೋದ್ರಿಂದ ನಿಮಗೆ ಚೆನ್ನಾಗಿ ನೆಕ್ ಶೇಪ್ರು ಹಾಗೆ ಕೂತ್ಕೊಳ್ಳುತ್ತೆ. ಶೇಪ್ ಚೆನ್ನಾಗಿ ಬರುತ್ತೆ ಯಾವಾಗಲೂ. ನೋಡಿ, ಇದನ್ನು ನಾನು ಡ್ರಾ ಮಾಡ್ತೀನಿ ನೆಕ್ ಶೇಪಲ್ಲಿ, ರೌಂಡ್ ನೆಕ್ ಶೇಪಲ್ಲಿ.
ಓಕೆನಾ? ಓಕೆ, ಈಗ ಇದನ್ನು 1 ಇಂಚ್ ಬಿಟ್ಟು ಕಟ್ ಮಾಡ್ಕೊಂಡು ಫಸ್ಟು ಈ ಸ್ಟ್ರೈಟ್ ಲೈನ್ ಕಟ್ ಮಾಡ್ಕೊಳ್ಳಿ. ಹಾಗೆ ಇಲ್ಲಿಂದ ನಾವು ಈ ರೌಂಡ್ ನೆಕ್ ಶೇಪ್ ಏನು ಮಾರ್ಕ್ ಮಾಡಿದ್ದೀವಲ್ಲ ಅದನ್ನು ಕಟ್ ಮಾಡ್ಕೊಳ್ಳೋಣ ನೀಟಾಗಿ. ಯೂಶ್ವಲಿ ಫ್ರಂಟ್ ಪಾರ್ಟ್ಗೆಲ್ಲ ಯಾರೂ ಕ್ಯಾನ್ವಾಸ್ ಯೂಸ್ ಮಾಡಲ್ಲ, ಆಲ್ಮೋಸ್ಟ್ ಫೇಸಿಂಗ್ ಮಾಡ್ತಾರೆ. ಬಟ್ ಕ್ಯಾನ್ವಾಸ್ ಹಾಕಿದ್ರೆ ತುಂಬ ಚೆನ್ನಾಗಿ ಶೇಪ್ ಬರುತ್ತೆ. ಯಾವ ನೆಕ್ ಬೇಕಾದರೂ ನೀವು ಮಾಡ್ಬೋದು ಫ್ರಂಟ್ ಪಾರ್ಟ್ಗೆ. ಓಕೆ, ಈಗ ನಾನು ರೌಂಡ್ ನೆಕ್ ಶೇಪ್ ಕಟ್ ಮಾಡ್ಕೊಂಡೆ ಅಲ್ವಾ? ಈಗ ಇದನ್ನು ಬ್ರಾಡ್ ಬರ್ಕೋಬೇಕು ಯಾವಾಗಲೂ. ಇದು ಎಷ್ಟು ಇಂಚ್ ಬ್ರಾಡ್ ಚೆಕ್ ಮಾಡ್ಕೊಳ್ಳೋಣ. 3.5 ಬ್ರಾಡ್ ಇದೆ. ಓಕೆ, ನೀವು ಇದನ್ನು 3.5 ಅಂತ ಬರ್ಕೋಬೇಕು. ಎಲ್ಲಿ ಲೈನ್ ಹಾಕಿದ್ರೆ ಇದು ನೆಕ್ ಬಿಡ್ತು 2.5 ಇದೆ. ಮತ್ತು ಈ ಕಡೆ ಕೂಡ ಬರ್ಕೋಬೇಕು, ಈ ಕಡೆ ಎರಡು ಕಡೆಗೂ 3.5 2.5 ಇದು ನೆಕ್ ಬಿಡ್ತು, ಇದು ನೆಕ್ ಬ್ರಾಡ್ ಇದು. ಓಕೆ, ಇಷ್ಟಾಯಿತು. ಈಗ ನಾವು ಕಟಿಂಗ್ ಫ್ರಂಟ್ ಪಾರ್ಟ್ ಕಟಿಂಗ್ ಮಾಡ್ಕೊಂಡ್ವಲ್ವ ನೋಡಿ, ಈ ಥರ ಇಟ್ಬಿಟ್ಟು ಇದನ್ನು ಡ್ರಾಫ್ಟಿಂಗ್ ಮಾಡ್ಕೋಬೇಕು. ಹೀಗೆ ಫ್ರಂಟ್ ಪಾರ್ಟ್ಗೆ ಇಟ್ಬಿಟ್ಟು ಇದನ್ನು ಎಷ್ಟಿದೆ ಇದು 2.75 ತಾನೆ. ಓಕೆ, ಫಸ್ಟು ಇದನ್ನು 2.25 ಇದ್ದಿಲ್ಲ, 2.25 ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಇದು 2.25 ತಾನೇ ಇದೆ. 2.25 ಮಾರ್ಕ್ ಮಾಡಿಕೊಂಡು ಈ ಥರ ನೀವು ಡ್ರಾಫ್ಟ್ ಮಾಡ್ಕೋಬೇಕು. ಇಷ್ಟೇ ಲೆವೆಲಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಳ್ಳಿ. ಇದನ್ನು ಸ್ಟಾರ್ಟಿಂಗ್ ಸ್ವಲ್ಪ ಕಷ್ಟ ಅನಿಸುತ್ತೆ, ಬಟ್ ಸಿಂಪಲಾಗಿದೆ ಸ್ನೇಹಿತರೆ, ತುಂಬ ಚೆನ್ನಾಗಿ ಬರುತ್ತೆ ನೆಕ್ಸ್ಟ್ ಎಲ್ಲ. ಓಕೆ, ನೋಡಿ ಈ ಥರ ಈ ಕಡೆ ಅಷ್ಟೇ ಸೇಮ್ ಮತ್ತೆ 2.25 ಇಂಚು ಮಾರ್ಕ್ ಮಾಡ್ಕೊಳ್ಳಿ. 2.75 ಇಂಚಸ್ ಮಾರ್ಕ್ ಮಾಡಿ. ಓಕೆ, ಇದನ್ನು ಈ ಥರ ಇಟ್ಕೊಳ್ಳಿ. ಯಾವುದೇ ನೆಕ್ಕು ನೀವು ಹೊಲಿಬೋದು ಫ್ರಂಟ್ ಪಾರ್ಟ್ಗೆ. ಸೆಮಿ ಕಟೆಡ್ ಬ್ಲೌಸಲ್ಲಿ ಪೆಂಟಗಾನು, ವಿ ನೆಕ್ಕು, ಲೀಫ್ ನೆಕ್ಕು ಅಥವಾ ಕರು ನೆಕ್ಸ್ ಯಾವುದು ಬೇಕಾದರೂ ಮಾಡ್ಬೋದು. ರೌಂಡ್ ನೆಕ್ಕು ಕ್ಯಾನ್ವಾಸ್ ಯೂಸ್ ಮಾಡಿಬಿಟ್ಟು ಯಾವ ನೆಕ್ ಬೇಕಾದರೂ ನೀವು ಮಾಡ್ಬೋದು. ಓಕೆ, ನೋಡಿ ಈ ಥರ ಬಂತು. ಓಕೆ, ಇವಾಗ ನಮ್ಮದು ನೆಕ್ ಕಟ್ಟಿಂಗ್ ಆಗಿದೆ. ಇದನ್ನು ಲೈನಿಂಗಲ್ಲಿ ಐರನ್ ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಒಂದು ನಿಮಿಷ. ಓಕೆ, ಫಸ್ಟು ನೋಡಿ ಲೈನಿಂಗ್ ಇದೆ ಇದು. ಫಸ್ಟು ಇದು ಎಕ್ಸ್ಟ್ರಾ ಬಟ್ಟೆ ಮಿಕ್ಕಿದೆ, ಒಂದು ಲೈನ್ ಹಾಕೊಳ್ಳಿ ಫಸ್ಟ್ ಈ ಥರ ಹಿಂಗೆ. ನೆಕ್ ಬಿಡ್ತು 5 ಇಂಚಲ್ಲ, ಹಾಫ್ ನೆಕ್ ಬಿಟ್ಟು 2.5 ಆಗುತ್ತೆ. 2.5 ಇಂಚಸ್ ಆಗುತ್ತೆ. ನೋಡಿ ಕರೆಕ್ಟಾಗಿ ಈ ಥರ ಹಿಂಗೆ ಇಟ್ಕೊಳ್ಳಿ. ಓಕೆ, ಇದು ಬ್ರಾಡು 3.5 ಇಂಚ್ ಇದೆ ನೋಡಿ. ಈ ಬ್ರಾಡ್ ಮಾರ್ಕ್ ಮಾಡ್ಕೋಬೇಕು ಯಾವಾಗಲೂ. 3.5 ಇಂಚಿಗೆ ಮಾರ್ಕ್ ಮಾಡ್ಕೊಳ್ಳಿ. ಈ 3.5 ಇಂಚ್ ಮಾರ್ಕ್ ಮಾಡ್ಕೊಂಡ್ರಲ್ವಾ, ಅಲ್ಲಿ ಒಂದು ಲೈನ್ ಹಾಕೊಳ್ಳಿ ಸ್ಟ್ರೈಟಾಗಿ ಈ ಥರ. ನೋಡಿ ಕರೆಕ್ಟಾಗಿ ಈ ಬ್ರಾಡ್ ಕರೆಕ್ಟಾಗಿ ಕುತ್ಕೋಬೇಕು ಲೈನಿಗೆ ಇದು ಈ ಥರ. ಓಕೆ, ಈ ಥರ ಇದು ಬ್ಯಾಕ್ ಪಾರ್ಟ್ ಇಲ್ಲಿ ಬರುತ್ತೆ. ಸೊ ಈಗ ಫ್ರಂಟ್ ಪಾರ್ಟು ಬಟ್ಟೆ ಸೈಡಲ್ಲಿ ಬಟ್ಟೆ ಮಿಕ್ಕಿದೆಯಲ್ಲ, ಎಲ್ಲಿ ಬೇಕು ಬಟ್ಟೆ ಮಿಕ್ಕಿದ್ರೆ ಮಾಡ್ಕೋಬೋದು. ನೋಡಿ ಇಲ್ಲಿ ಬಟ್ಟೆ ಮಿಕ್ಕಿದ್ಬೇಕು ಮಾಡ್ಕೊಳ್ಳಿ. ಈ ಥರ ಸ್ಟ್ರೈಟಾಗೆ ಐರನ್ ಮಾಡ್ಕೋಬೇಕು. ಓಕೆ ಓಕೆ ಸ್ನೇಹಿತರೆ, ನೋಡಿ ಇದನ್ನು ನಾನು ಡ್ರಾಫ್ಟಿಂಗ್ ಆಗಿದೆ. ನೆಕ್ ಬಿಟ್ಟು 2.5 ಮಾರ್ಕ್ ಮಾಡಿದ್ದೀನಿ. ನೆಕ್ ಬ್ರಾಡು 3.5 ಮಾರ್ಕ್ ಆಗಿದೆ ನೋಡಿ, ಆಗಿದೆ ಮಾರ್ಕು. ಓಕೆ, ಈ ಥರ ಸೆಂಟ್ರ್ ಕಟ್ ಇಟ್ಕೋಬೇಕು. ಫಸ್ಟು ಇದನ್ನು ಈ ಥರ ಕೈ ಇಟ್ಕೊಂಡು ಈ ಥರ ಐರನ್ ಮಾಡ್ಕೊಳ್ಳಿ. ಹಿಂಗೆ ಕಟ್ ಟಚ್ ಆಗಬೇಕಿಲ್ಲ ಈ ಥರ. ಒಂದು ಸರಿ ಉಲ್ಟಾನು ಐರನ್ ಮಾಡ್ಕೊಳ್ಳಿ ಒಂದು ಸರಿ. ಇದು ಪೇಪರ್ ಕ್ಯಾನ್ವಸ್ಸು. ಓಕೆ ಓಕೆ, ಫ್ರಂಟ್ ಪಾರ್ಟು ಐರನ್ ಆಯಿತು ನೋಡಿ. ನಿಮ್ಗೆ ಕರೆಕ್ಟಾಗಿ ಬಂದಿರೋದು ಬ್ರಾಡ್ ಈಗ. ಈಗ ಸರಿ ಬ್ಯಾಕ್ ಪಾರ್ಟ್ ಐರನ್ ಆಯಿತು. ಫ್ರಂಟ್ ಪಾರ್ಟ್ ಇಲ್ಲಿ ಮಾರ್ಕ್ ಮಾಡ್ತೀನಿ, ಐರನ್ ಮಾಡ್ತೀನಿ. ಇದು ಲೈನ್ ಸ್ಟ್ರೈಟ್ ಆಗಿರಬೇಕು.
ಓಕೆ, ಇಷ್ಟು ಐರನಿಂಗ್ ಆಯಿತು. ಓಕೆ ನೋಡಿ ಫ್ರೆಂಡ್ಸ್, ಈಗ ಐರನ್ ಆಗಿದೆ. ಕಟ್ ಮಾಡ್ತೀನಿ. ಫಸ್ಟ್ ಇದನ್ನು ಸ್ಟ್ರೈಟಾಗಿ ಕಟ್ ಮಾಡ್ಕೊಳ್ಳಿ. ಈ ಥರ ಇಲ್ಲಿಂದ ಒಂದು 3/4 ಇಂಚು ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ. 0.75 ಇಂಚಸ್ ಬಿಟ್ಟು ಬಟ್ಟೆ ಕಟ್ ಮಾಡ್ಕೊಳ್ಳಿ. ಓಕೆ, ನೆಕ್ಸ್ಟ್ ಇದು ಸ್ಟ್ರೈಟು. ಈ ಫಿನಿಶಿಂಗ್ ಕಡೆ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಸಾಕು. ಇಲ್ಲಿ ಲೆವೆಲ್ ಕಟ್ ಆಗಬೇಕು. ಈ ಕಡೆ ಮಾಮೂಲಿ 0.75 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. 3/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಫಿನಿಶಿಂಗ್ ಕಡೆ 1/4 ಇಂಚ್ 0.25 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಇದಕ್ಕೆ ಈ ಕಡೆ ಈ ಕಡೆ 0.75 ಇಂಚಸ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ನಿಮಗೆ ತೋರಿಸ್ತೀನಿ ನೋಡಿ. ಈಗ ಈ ಥರ ಫಿನಿಶಿಂಗ್ ಕಡೆ 0.25 ಇಂಚಸ್ ಬಿಟ್ಟು ಕಟ್ ಮಾಡಬೇಕು. ಈ ಕಡೆ 3/4 ಇಂಚು 0.75 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಓಕೆ, ಇದು ಬ್ಯಾಕ್ ಪಾರ್ಟ್. ಇಷ್ಟು ನೆಕ್ ರೆಡಿ ಆಗಿದೆ. ಈಗ ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡೋಣ. ಓಕೆ ಸ್ನೇಹಿತರೆ, ನೆಕ್ ಐರನಿಂಗ್ ಆಗಿದೆ. ಫಸ್ಟ್ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಎಡ್ಜಲ್ಲಿ ಒಂದು ಸ್ಟಿಚ್ ಹಾಕ್ಕೊಳ್ಳಿ. ಈ ಥರ ರಫಾಗೆ ಅಂತಂದರೆ ಪರ್ಮನೆಂಟಾಗೆ ಬರಲಿ, ಸ್ಟಿಚ್ ಏನಾಗಲ್ಲ, ಅದು ಕಾಣಿಸಲ್ಲ, ಒಳಗೆ ಹೋಗುತ್ತೆ. ಈ ಥರ ನಾವು ಏನಕ್ಕೆ ಎಡ್ಜಸ್ ಸ್ಟಿಚ್ ಹಾಕ್ತೀವಿ ಅಂತ ಹೇಳಿದ್ರೆ, ಈ ಕ್ಯಾನ್ವಸ್ ಓಪನ್ ಆಗಬಾರ್ದು ಅಂತ ಹೇಳ್ಬಿಟ್ಟು. ಇದನ್ನು ರೌಂಡ್ ನೆಕ್ ಶೇಪ್ ಇದ್ದರೆ ಪರವಾಗಿಲ್ಲ, ಬೇರೆ ನೆಕ್ ಶೇಪ್ಸು ಕರ್ವ್ ಎಲ್ಲ ಬಂದಾಗ ನಿಮಗೆ ಚೆನ್ನಾಗಿ ಬರುತ್ತೆ ಅದು. ಓಕೆ, ಈ ಕ್ಯಾನ್ವಸ್ ಓಪನ್ ಆಗಬಾರ್ದು ಅಂತ ಸ್ಟಿಚ್ ಹಾಕ್ತೀವಿ. ನೆಕ್ಸ್ಟು ಈ ಕಡೆಯಿಂದ ಫೋಲ್ಡ್ ಮಾಡಿ 1 ಟೆನ್ಷನ್ ಸ್ಟಿಚ್ ಹಾಕಿ. ಕಟ್ಟೆ ಕ್ಯಾನ್ವಸ್ ಫೋಲ್ಡ್ ಆಗಬೇಕು ಬಟ್ಟೆ. ಓಕೆ, ಈ ರೌಂಡ್ ನೆಕ್ ಶೇಪ್ ಅಂತಲ್ಲ, ಯಾವ ನೆಕ್ ಶೇಪ್ ಬೇಕಾದ್ರೂ ನೀವು ಕಟ್ ಮಾಡ್ಕೋಬೋದು. ಕ್ಯಾನ್ವಸ್ ಪೇಪರ್ ಕ್ಯಾನ್ವಸ್ ಯೂಸ್ ಮಾಡಿ, ಚೆನ್ನಾಗಿರುತ್ತೆ. ಓಕೆ, ಈಗ ಇದು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ಈ ಸ್ಟಿಚಿಂಗ್ ಪಕ್ಕ ನೀವೇನು ಸ್ಟಿಚಿಂಗ್ ಹಾಕಿದ್ರೆ ಅದು ಪಕ್ಕ ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ಯಾವ ನೆಕ್ ಶೇಪ್ ಬೇಕಾದರೂ ಇದೇ ಥರ ನೀವು ಹೊಲಿಬೋದು. ಪೇಪರ್ ಕ್ಯಾನ್ವಸ್ ಸಿಗುತ್ತೆ ಮಾರ್ಕೆಟ್ನಲ್ಲಿ, 70 GSM ಅಂತ ಕೇಳಿ ಸಿಗುತ್ತೆ. ಮೈಕ್ರೋ ಡಾಟ್ ಕ್ಯಾನ್ವಸ್ 70 GSM ಅಂತ ಕರಿತೀವಿ. ಓಕೆ, ಅದು ಮಾರ್ಕೆಟಲ್ಲಿ ಸಿಗುತ್ತೆ. ಅದನ್ನು ನೀವೊಂದು ರೋಲ್ ತೊಗೊಂಬಂದು ಇಟ್ಕೊಳ್ಳಿ, ಯೂಸ್ ಆಗುತ್ತೆ. ಓಕೆ, ಈಗ ಬ್ಯಾಕ್ ನೆಕ್ಕು ರೆಡಿ ಆಯಿತು. ಈಗ ಫ್ರಂಟ್ ಪಾರ್ಟು ನೆಕ್ಕನ್ನು ನೋಡಿ. ಫಸ್ಟು ಫ್ರಂಟ್ ನೆಕ್ಕು ಅದು ಸೇಮ್ ಪ್ರೊಸೀಜರು. ಫಸ್ಟು ಎಡ್ಜ್ ಸ್ಟಿಚ್ ಹಾಕಬೇಕು. ಈ ಥರ ಆಮೇಲೆ ಸೈಡ್ ಫೋಲ್ಡ್ ಮಾಡ್ಕೊಳ್ಳಿ ಆ್ಯಸ್ ಇಟ್ ಈಸ್. ಒಂದು ಟೆನ್ಷನ್ ಫೋಲ್ಡಿಗಿಂತ ಒಂದು ಟೆನ್ಷನ್ ಮಾಡಬೇಕು, ಹೊಲಿಬೇಕು. ಅಂಶ ತಗೋರಿ. ಇದು ಸ್ಟಾಪ್. ಓಕೆ, ಇದು ಎಕ್ಸ್ಟ್ರಾ ಕ್ಲಾತ್ ಕಟ್ ಮಾಡಿ. ನೀಟಾಗಿ ದಾರ ಕಟ್ ಮಾಡ್ಕೊಳ್ಳಿ. ಇದು ಲೆವೆಲ್ ಕಟ್ ಮಾಡ್ಕೊಳ್ಳಿ, ಎಕ್ಸ್ಟ್ರಾ ಏನು ಬಿಡಬಾರ್ದು. ಓಕೆ, ಈಗ ನೆಕ್ಕು ರೆಡಿ ಆಗಿದೆ. ಈಗ ಅಟ್ಯಾಚ್ ಮಾಡ್ಕೊಳ್ಳೋಣ. ಅದಕ್ಕೆ ನೋಡಿ, ನಾವು ಮಾರ್ಕ್ ಮಾಡಿದ್ವಲ್ಲ
ಕರೆಕ್ಟಾಗಿ ಆ ಮಾರ್ಕ್ ಮೇಲೆ ಇಟ್ಕೊಂಡು ಹೊಲ್ಕೊಳ್ಳೋಣ. ಈ ಲೆವೆಲ್ ಕರೆಕ್ಟಾಗಿ ಮ್ಯಾಚ್ ಆಗಿ ಬಂದಿತ್ತು ನನಗೆ ನೋಡಿ. ಕ್ಯಾನ್ವಾಸ್ ಪಕ್ಕ ಹೊಲ್ಕೊಂಡ್ರೆ ಈ ಮಾರ್ಕ್ ಮೇಲೆ ಬೀಳಬೇಕು ಸ್ಟಿಚ್ ಕರೆಕ್ಟಾಗಿ. ಓಕೆ, ಇಲ್ಲಿ ಎಂಡಿಗೆ ಲೆವೆಲ್ ಇಟ್ಕೊಳ್ಳಿ, ತೋರಿಸ್ತೀನಿ ನೋಡಿ. ಕರೆಕ್ಟಾಗಿ ಇದು ಲೆವೆಲಾಗಿ ಇಟ್ಕೊಂಡು ಕ್ಯಾನ್ವಾಸ್ ಪಕ್ಕ ಹೊಲ್ಕೊಂಬರ್ಬೇಕು. ಕರೆಕ್ಟಾಗಿ ಮಾರ್ಕ್ ಮೇಲೆ ಹೊಲ್ಕೊಂಬರ್ಬೇಕು. ಕರೆಕ್ಟಾಗಿ ಕೆಳಗೆ ಮಾರ್ಕು ಮ್ಯಾಚ್ ಆಗಬೇಕು ಅದು. ಇಲ್ಲಿ ಈ ಪಾಯಿಂಟ್ ಕರೆಕ್ಟ್ ಮ್ಯಾಚ್ ಮಾಡ್ಬೇಕು ನೀವು. ಓಕೆ, ಇದು ಕಾಣ್ತದೆ ನೋಡಿ, ಕರೆಕ್ಟಾಗಿದೆ ಮಾರ್ಕ್ ಇದೆ. ನೋಡಿ ಕರೆಕ್ಟಾಗಿದೆ ಮಾರ್ಕ್. ಓಕೆ, ಈ ಥರ ಕರೆಕ್ಟಾಗಿ ಮಾರ್ಕ್. ನೆಕ್ಸ್ಟ್ ಇನ್ನೊಂದು ಪಾರ್ಟ್ ಮಾಡೋಣ. ಇಲ್ಲಿಂದ ಮಾಡೋದು ಓಕೆ, ಅಥವಾ ಇನ್ನೊಂದು ಡೌನಿಂದ ಮಾಡೋದು ಓಕೆ, ಅಡ್ಡಿ ಇಲ್ಲ. ಮೇಲ್ಗಡೆದು ಕೂಡ ಮಾಡ್ಬೋದು, ಹಾಗೇನಿಲ್ಲ. ಈಗಿಂದ ಮಾಡ್ಬೋದು, ಈಗಿಂದ ಮಾಡ್ಬೋದು. ಓಕೆ, ಕರೆಕ್ಟಾಗಿ ಮಾರ್ಕ್ ಮಾಡಿದೆ ನೋಡಿ. ಓಕೆ, ಈಗ ಎರಡು ಕಡೆಗೂ ಚೆಕ್ ಮಾಡ್ಕೊಳ್ಳಿ. ನೋಡಿ ಸೇಮ್ ಬಂದಿರಬೇಕು ಇದು ಮಾರ್ಕಿಂಗ್, ಇದು ಮೆಜರ್ಮೆಂಟ್ 7 ಕಾಲು 7 ಕಾಲು ನೋಡಿ, ಸೇಮ್ ಇದೆ ಆಲ್ಮೋಸ್ಟ್. ಓಕೆನಾ, ಎರಡು ಸೇಮ್ ಇದೆ, ಸೇಮ್ ಬರಬೇಕು. ಈಗ ಇಲ್ಲಿಂದ 1/4 ಇಂಚ್ ಬಿಟ್ಟು ಬಟ್ಟೆ ಕಟ್ ಮಾಡಿ. ಬೇಕಾದ್ರೆ ಸ್ಮಾಲ್ ಕಟ್ಸ್ ಕೊಡ್ಬೋದು ನೋಡಿ. ಬಟ್ಟೆ ಯಾವಾಗಲೂ 1/4 ಇಂಚೇ ಬಿಟ್ಟು ಕಟ್ ಮಾಡಬೇಕು, ಅಷ್ಟು ಜಾಸ್ತಿ ಬಟ್ಟೆ ಬಿಟ್ಟು ಕಟ್ ಮಾಡಿಬಿಡಿ ನೋಡಿ. ಇದು ಬಟ್ಟೆ 1/4 ಇಂಚು 0.25 ಇಂಚ್ ಅಷ್ಟೇ ಬಟ್ಟೆ ಬಿಡಬೇಕು, ಜಾಸ್ತಿ ಬಟ್ಟೆ ಬಿಡಬಾರ್ದು, ದಪ್ಪ ಆಗುತ್ತೆ, ಸ್ವಲ್ಪ ತಿಕ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಕ್ರಾಸಾಗಿ ಕಟ್ಸ್ಕೊಡಿ, ಕ್ರಾಸಾಗಿ ಕೊಡಬೇಕು ಕಟ್ಸ್ ಯಾವಾಗಲೂ. ಓಕೆ, ಈಗ ಇದನ್ನು ಈ ಥರ ಟರ್ನ್ ಮಾಡ್ಕೊಳ್ಳಿ. ಈ ಥರ ಟರ್ನ್ ಮಾಡಿಕೊಂಡು ಒಂದು ರಫಾಗಿ ಸ್ಟಿಚ್ ಹಾಕ್ಕೊಳ್ಳಿ ಸಾಕು. ಇಲ್ಲಿಂದ ರಫಾಗೆ ಒಂದು ಟೆನ್ಷನ್ ಸುಮ್ಮನೆ ಲೂಸ್ ಸ್ಟಿಚ್ ಹಾಕಿ. ಇದು ಆ್ಯಕ್ಚುಲಿ ಸಿಂಗಲ್ ಪಟ್ಟಿ ಮಾಡೋಕ್ಕೆ ಈಸಿ ಆಗುತ್ತೆ, ಅಷ್ಟೇನಿಲ್ಲ. ಇದು ಅಷ್ಟೇ, ಇನ್ನೊಂದು ಸೈಡು ಅಷ್ಟೇ. ಓಕೆ, ಈ ಥರ. ಈಗ ನಮ್ಮದು ನೆಕ್ಕು ಅಟ್ಯಾಚಿಂಗ್ ಆಗಿದೆ. ಓಕೆ, ಇಷ್ಟೇ. ಈಗ ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ಮಾಡಬೇಕು. ಇದಕ್ಕೆ ಬ್ಯಾಕ್ನಾಗ ಹೊಲ್ಬಿಡ್ಲ ಅಂತ ನೋಡಿ. ನಾವು ಈಗ ಡಬಲ್ ಪಟ್ಟಿ ಸಿಂಗಲ್ ಪಟ್ಟಿ ಮಾಡ್ಕೊಡ್ತೀವಿ. ಓಕೆ, ಡಬಲ್ ಪಟ್ಟಿ 3 ಇಂಚ್ ಇರಬೇಕು ನೋಡಿ. ಡಬಲ್ ಪಟ್ಟಿ 3 ಇಂಚ್ ಇರಬೇಕು ಬ್ರಾಡು. ಓಕೆ, ಲೆಂತು ನಿಮಗೆ ಈ ಲೆಂತ್ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ. ಇದು 7 ಇದೆ, ಒಂದು 8 ಇಂಚಸ್ ಒಂದು ತೊಗೊಳ್ಳಿ, ಹೆಚ್ಚು ಕಡಿಮೆ. ಸಿಂಗಲ್ ಪಟ್ಟಿ ಬಂದ್ಬಿಟ್ಟು 1.5 ಇಂಚ್ ಇರಬೇಕು, 1.5 ಇಂಚ್. ಓಕೆ, ಈಗ ಡಬಲ್ ಪಟ್ಟಿನ ಫಸ್ಟ್ ಸುತ್ತಲೂ ಹೊಲ್ಕೊಳ್ಳೋಣ. ಆಯ್ತು, ಒಂದು ಟೆನ್ಷನ್ ಲೈನಿಂಗಲ್ಲಿ. ಇದು ಲೆವೆಲಾಗಿ ಕಟ್ ಮಾಡ್ಕೋಬೇಕು.
ಓಕೆ. ನೋಡಿ, ಇದು ಲೆಫ್ಟ್ ಸೈಡು, ಇದು ರೈಟ್ ಸೈಡ್ ಅಲ್ವಾ. ಸಿಂಗಲ್ ಪಟ್ಟಿ ಲೆಫ್ಟ್ ಸೈಡ್ ಬರುತ್ತೆ, ಡಬಲ್ ಪಟ್ಟಿ ರೈಟ್ ಸೈಡ್ ಬರುತ್ತೆ. ಇಲ್ಲಿ ನಾನು ಇಟ್ಕೊಂಡು ಜಾಗದಿಂದ. ಓಕೆ. ಕೆಲವೊಬ್ರು ಈ ಕಡೆ ಡಬಲ್ ಪಟ್ಟಿ ಹಾಕ್ತಾರೆ, ಈ ಕಡೆ ಸಿಂಗಲ್ ಪಟ್ಟಿ ಹಾಕ್ತಾರೆ. ಅವ್ರು ಅನುಕೂಲ ತಕ್ಕಂತ ಹಾಕ್ಬೋದು. ಬಟ್ ನಾನು ಈ ಕಡೆ ಸಿಂಗಲ್ ಪಟ್ಟಿ ಹಾಕ್ತಿದ್ದೀನಿ. ಓಕೆ. ಲೆಫ್ಟ್ ಸೈಡ್ ಸಿಂಗಲ್ ಪಟ್ಟಿ ಹಾಕ್ಕೊಳ್ಳಿ. ಸ್ಟಾರ್ಟಿಂಗು ಒಂದು ಮುಕ್ಕಾಲು ಇಂಚ್ ಎಕ್ಸ್ಟ್ರಾ ಬಿಡಿ ಸ್ಟಾರ್ಟಿಂಗಲ್ಲಿ. ಇದು ಒಂದು ಟೆನ್ಷನ್ ಹೊಲ್ಕೋಬೇಕು ಕರೆಕ್ಟಾಗಿ. ನೋಡಿ, ಈ ಡಾಟು ಬ್ಲೌಸಲ್ಲಿ ಸೈಡ್ ಡಾಟ್ ಇದೆಲ್ಲ ಡೌನ್ ಬರಬೇಕು. ಕರೆಕ್ಟಾಗಿ ಒಂದು ಟೆನ್ಷನ್ ಹೊಲ್ಕೊಳ್ಳಿ. ಸ್ಟ್ರೈಟಾಗೆ ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಹಾಕ್ಕೊಳ್ಳಿ. ಸೆಕೆಂಡ್ ಸ್ಟೆಪ್ಪು ಫೇಸಿಂಗ್ ಎಡ್ಜ್ ಹಾಕಬೇಕು. ಇಲ್ಲಿಂದ ಒಂದು ಮುಕ್ಕಾಲು ಇಂಚ್ ಬಿಟ್ಟು ಕಟ್ ಮಾಡಿ. ನೆಕ್ಸ್ಟು ಈ ಬಟ್ಟೆ ಇದೆಯಲ್ಲ, ಈ ಬಟ್ಟೆ ಈ ಲೆವೆಲಿಗೆ ಫೋಲ್ಡ್ ಆಗಬೇಕು. ನೋಡ್ಕೊಳ್ಳಿ, ಈ ಕಚ್ಚಾ ಲೆವೆಲಿಗೆ ಫೋಲ್ಡ್ ಆಗಬೇಕು. ಈ ಲೆವೆಲಿಗೆ ಫೋಲ್ಡ್ ಆಗಬೇಕು. ಈ ಕಡೆ ಒಂದು ಟೆನ್ಷನ್ ಸ್ಟಿಚ್ ಹಾಕೊಳ್ಳಿ. ಕರೆಕ್ಟಾಗಿ ಈ ಲೆವೆಲಿಗೆ ಫೋಲ್ಡ್ ಆಗಬೇಕು. ಈ ಥರ ಹಂಗೆ. ಇದು ಅಷ್ಟೇ, ಮೇಲ್ಗಡೆಯಿಂದ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡಿ. ಈಗ ಈ ಬಟ್ಟೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಈಗ ಲೆವೆಲಾಗಿ ನೋಡಿ, ಲೆವೆಲ್ ತೊಗೊಂಡು ಆ್ಯಕ್ಚುಲಿ ಲೆವೆಲ್ ತಗೊಬಿಡಿ. ಒಂದು ದಾರ ಮುಂದಕ್ಕೆ ಬರಬೇಕು, ಅಂದರೆ ಈ ಬಟ್ಟೆ ಕಾಣಬೇಕು, ಮೇನ್ ಬಟ್ಟೆ ಒಂದು ಸ್ವಲ್ಪ ಕಾಣಬೇಕು. ಈ ಥರ ಇದು ಲೆವೆಲ್ ತಗೊಬಿಡಿ. ಲೆವೆಲ್ ತೊಗೊಂಡ್ರೆ ಈ ಲೈನಿಂಗ್ ಕಾಣಿಸುತ್ತೆ. ಈ ಕಡೆ ಈ ಮೇನ್ ಕ್ಲಾತ್ ಸ್ವಲ್ಪ ಈ ಕಡೆ ಮುಂದಕ್ಕೆ ಬರಬೇಕು ಒಂಚೂರು. ಹೀಗೆ ಇಲ್ಲಿಂದ ರಫಿಂಗ್ ಮಾಡಿಕೊಂಡು ಕರೆಕ್ಟಾಗಿ ಅಡ್ಜಸ್ಟ್ ಉಳ್ಕೊಂಬನ್ನಿ. ನೋಡಿ, ಈ ಥರ ಬರಬೇಕು ಕರೆಕ್ಟ್. ಸೊ ಇಲ್ಲಿ ಬಂದಮೇಲೆ ಬಟ್ಟೆನ ಈ ಥರ ಹಿಂಗೆ ಫೋಲ್ಡ್ ಮಾಡ್ಕೊಳ್ಳಿ ಕ್ರಾಸಾಗಿ. ಈಗ ಬರುತ್ತೆ. ಓಕೆ, ಸಿಂಗಲ್ ಪಟ್ಟಿ ರೆಡಿ ಆಯಿತು. ಡಬಲ್ ಪಟ್ಟಿ ನೋಡೋಣ. ನೋಡಿ, ಡಬಲ್ ಪಟ್ಟಿ ಇದು ಉಲ್ಟಾ ಇಟ್ಕೋಬೇಕು ಫಸ್ಟು. ಸ್ಟಾರ್ಟಿಂಗ್ 1 ಇಂಚ್ ಮೇಲೆ ಬಿಡಿ. ನೋಡಿ, ಇದು ರೈಟ್ ಸೈಡ್ ಇರಬೇಕು, ಇದು ರಾಂಗ್ ಸೈಡ್ ಇರಬೇಕು. ಸಿಂಗಲ್ ಪಟ್ಟಿ ಕಡೆ, ಡಬಲ್ ಪಟ್ಟಿ ಕಡೆ. ಇದು ಒಂದು ಟೆನ್ಷನ್ ಉಳ್ಕೊಳ್ಳಿ ಸ್ಟಾರ್ಟಿಂಗಲ್ಲಿ. ಡಾಟ್ ಡೌನ್ ಬರಬೇಕು. ನೋಡಿ, ಎಲ್ಲ ಬ್ಲೌಸ್ ಡಾಟ್ಸ್ ಎಲ್ಲ ಡೌನ್ ಬರುತ್ತೆ. ಇದು ಡೌನ್ ಬರುತ್ತೆ, ಇದು ಡೌನ್ ಬರುತ್ತೆ. ಎಲ್ಲ ಡಾಟ್ಸ್ ಡೌನ್ ಬರಬೇಕು ಬ್ಲೌಸಲ್ಲಿ. ಸ್ವಲ್ಪ ಸ್ಟ್ರೆಚ್ ಮಾಡಿ ಹೊಲಿಬೇಕು. ನೋಡಿ, ಯಾವಾಗಲೂ ಸಿಂಗಲ್ ಪಟ್ಟಿ ಡಬಲ್ ಹೊಲಿಬೇಕಾದ್ರೆ ಇದು ಬಟ್ಟೆ ಸ್ಟ್ರೆಚ್ ಮಾಡಿ ಥರ ಸ್ಟ್ರೆಚ್ ಮಾಡಿ ಹೊಲ್ಕೋಬೇಕು. ಓಕೆ, ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಹಾಕ್ಕೊಳ್ಳಿ. ಇದರಿಂದ ಒಂದು ಮುಕ್ಕಾಲು ಇಂಚ್ ಬಟ್ಟೆ ಕಟ್ ಮಾಡಿ. ಇದು ಒಂದು ಮುಕ್ಕಾಲು ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಿ. ಸೊ ಈಗ ಇದು ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡ್ಕೊಳ್ಳಿ ಫಸ್ಟ್. ಇದು ಒಂದು ಅರ್ಧ ಇಂಚ್ ಫೋಲ್ಡ್ ಮಾಡಿ ಫೋಲ್ಡಿಂಗಿಂದ ಒಂದು ಟೆನ್ಷನ್ ಸ್ಟಿಚ್ ಹಾಕಿ. ಫೋಲ್ಡಿಂಗಿಂದ ಒಂದು ಟೆನ್ಷನ್ ಸ್ಟಿಚ್ ಹಾಕಬೇಕು. ಓಕೆ, ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ. ಇಲ್ಲಿಂದ ಒಂದು ½ ಇಂಚ್ ಬಿಟ್ಟು ಸಾಕಾಗುತ್ತೆ. ಇದನ್ನು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಲೆವೆಲ್ಗೆ. ಹೀಗೆ ಇಟ್ಕೋಬೇಕು. ಓಕೆ, ಇಲ್ಲಿಂದ ಇಂಟು ಲಾಕ್ ಮಾಡಿ ಕರೆಕ್ಟಾಗಿ ಇದು ಈ ಸ್ಟಿಚ್ ಕಾಣ್ತಿದೆಯಲ್ಲ, ಈ ಸ್ಟಿಚ್ ಮೇಲೆ ಹೊಲ್ಕೋಬೇಕು.
ಇದು ಈ ಮೊದಲೇ ಫೋಲ್ಡ್ ಮಾಡ್ಕೊಂಬಿಡಿ ಈ ಥರ ಲೆವೆಲಾಗೆ. ಓಕೆ, ಇಲ್ಲಿಂದ ಒಂದು ಟೆನ್ಷನ್ ಸ್ವಿಚ್ ಹಾಕಬೇಕು ಮತ್ತೆ ಆ್ಯಸ್ ಇಟ್ ಈಸ್. ಓಕೆ, ಈಗ ನಿಮ್ಮದು ಸಿಂಗಲ್ ಪಟ್ಟಿ ಡಬಲ್ ಪಟ್ಟಿ ರೆಡಿ ಆಯಿತು. ಓಕೆ ಓಕೆ ಫ್ರೆಂಡ್ಸ್, ಇದಾದಮೇಲೆ ಚೆಕ್ ಮಾಡ್ಕೊಳ್ಳಿ, ಅಪ್ ಆ್ಯಂಡ್ ಡೌನ್ ಚೆಕ್ ಮಾಡ್ಕೊಳ್ಳಿ ಈ ಥರ. ಓಕೆ, ಕರೆಕ್ಟಾಗಿ ಬಂದಿರಬೇಕಿದು ನೆಕ್ಕಲ್ಲಿ. ಓಕೆ, ನಿಮ್ಗೆ ಏನಾದರೂ ಒಂದು ಕೇಸು ಈ ಪಾರ್ಟ್ ಜಾಸ್ತಿ ಬಂತು ಅಂದರೆ ನೀವು ಫಸ್ಟ್ ಟೈಮಲ್ಲೇ ಈ ಡಾಟ್ನ ಸ್ವಲ್ಪ ಇಟ್ಕೋಬೇಕು. ಇನ್ನು ಸ್ವಲ್ಪ ಸೈಡ್ ಡಾಟು ಇನ್ನೊಂದು ಸ್ವಲ್ಪ ಹಿಡಿಬೋದು, ನೀವು ಒಂದೊಂದು 1/4 ಇಂಚ್ ಹಿಡಿಬೋದು, ಆವಾಗ ಅಪ್ ಆ್ಯಂಡ್ ಡೌನ್ ಬರಲ್ಲ. ಓಕೆ, ಸೊ ಈಗ ನೆಕ್ ರೆಡಿ ಆಯಿತು, ಫ್ರಂಟ್ ಪಾರ್ಟ್ ರೆಡಿ ಆಯಿತು. ಓಕೆ, ಫಸ್ಟು ಬ್ಯಾಕ್ ಪಾರ್ಟ್, ನಾನು ನೆಕ್ಸ್ಟು ಬ್ಯಾಕ್ ಪಾರ್ಟ್ ಮಾಡ್ತಿದ್ದೀನಿ. ಬ್ಯಾಕ್ ಪಾರ್ಟ್ ನೋಡ್ಕೊಳ್ಳಿ, ಸೆಂಟ್ರನ್ನ ಹಚ್ಚಿಕೊಂಡು ಒಂದು ಬ್ಯಾಕ್ ಪಾರ್ಟ್ ಮಾಡಬೇಕಾದ್ರೆ ಕರೆಕ್ಟಾಗಿ ಸೆಂಟ್ರ್ ಇಟ್ಕೋಬೇಕು. ಈ ಥರ ಹೀಗೆ ಸೆಂಟ್ರ್ ಮಾರ್ಕ್ ಮಾಡ್ಕೋಬೇಕು ಹೀಗೆ. ಓಕೆ, ನೆಕ್ ವಿಡ್ತ್ ಬಂದುಬಿಟ್ಟು 2.5 ಇದೆ. 2.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ನೆಕ್ ವಿಡ್ತು ಫಸ್ಟು. ಓಕೆ, ನೆಕ್ ವಿಡ್ತು 2.5 ಇಂಚ್ ಮಾರ್ಕ್ ಆಗಿದೆ. ಈಗ ಆಲ್ರೆಡಿ ಇದು ಮಾರ್ಕ್ ಆಗಿತ್ತು ನಿಮಗೆ. ಓಕೆ, ಸೆಂಟ್ರ್ ಮಾರ್ಕ್ ಆಗಿದೆ, ಇಲ್ಲಿ ನೋಡಿ ಮಾರ್ಕಿಂಗ್ ಇದೆ ಸ್ವಲ್ಪದು. ಓಕೆ, ಈ ಸೆಂಟ್ರು ಇಟ್ಕೊಂಡು ಫಸ್ಟ್ ಸ್ಟಿಚ್ ಹಾಕೋಣ. ಒಂದು ಬ್ಯಾಕ್ ಪಾರ್ಟ್ ಸೆಂಟ್ರ್ ಇಟ್ಕೊಂಡು ಸ್ಟಿಚ್ ಹಾಕೋಣ. ನೋಡಿ, ಯಾವುದೇ ನೆಕ್ ಹೊಲಿಬೇಕಪ್ಪ ಅಂದ್ರೆ ಸೆಂಟ್ರ್ ಕರೆಕ್ಟಾಗಿ ಕೂತ್ಕೋಬೇಕು. ಈ ಮಾರ್ಕು ಮತ್ತು ಕೆಳಗಿನ ಮಾರ್ಕು ಎರಡು ಮ್ಯಾಚ್ ಆಗಬೇಕು. ಈ ಮಾರ್ಕು ಮತ್ತು ಈ ಮಾರ್ಕ್ ಮ್ಯಾಚ್ ಮಾಡ್ಕೊಳ್ಳಿ. ಓಕೆ, ಓಕೆ, ಸ್ಟಾಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ 2.5 ಇಂಚ್ ಇದೆಯಲ್ಲ, ಈ 2.5 ಇಂಚ್ಗೆ ಒಂದು ಮಾರ್ಕ್ನ ನೋಡಿ, 2.5 ಇಂಚ್ ಇದೆ, ಇದು ಲೆವೆಲ್ಗೆ ಇಟ್ಕೊಂಡ್ಬಿಟ್ಟು ಒಂದು ರಫಾಗಿ ಸ್ಟಿಚ್ ಹಾಕೊಳ್ಳಿ, ಒಂದು ಕ್ಯಾನ್ವಸ್ ಪಕ್ಕ. ಏನಕ್ಕೆ ಈ ಥರ ಮಾಡ್ತೀವಿ ಅಂದರೆ, ನಾವು ಈ ಥರ ಹೊಲ್ಕೊಂಡು ಹೋದಾಗ ಇದು ಮೇಲಕ್ಕೆ ಹೋಗಬಾರ್ದು ಅಂತ, ಅದಕ್ಕೋಸ್ಕರ ನಾವು ಸ್ಟಿಚ್ ಹಾಕ್ಕೊತೀವಿ. ಸೊ ಅಗೇನ್ ಇದು ಮತ್ತೆ 2.5 ಇಂಚ್ಗೆ ಇಟ್ಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಆ್ಯಸ್ ಇಟ್ ಈಸ್. ಕ್ಯಾನ್ವಸ್ ಪಕ್ಕ ಸ್ಟಿಚ್ ಹಾಕೊಂಬರ್ಬೇಕು. ಈ ಥರ. ಓಕೆ, ಈಗ ಇಲ್ಲಿಂದ 1/4 ಇಂಚ್ ಬಿಟ್ಟು ಕಟ್ ಮಾಡಿ, ಬಟ್ಟೆ 0.25 ಇಂಚಸ್ ಬಿಟ್ಟು ಕಟ್ ಮಾಡಬೇಕು. ನೋಡಿ, ಈಗ ಕಟ್ಸ್ಕೊಡಿ ಕ್ರಾಸಾಗಿ, ಸ್ವಲ್ಪ ಕ್ರಾಸಾಗಿ ಕಟ್ಸ್ಕೊಡ್ಬೇಕು. ಈಗ ಈಗ ಇದನ್ನು ಟರ್ನ್ ಮಾಡಿ ನಾವು ಬ್ಯಾಕ್ ಸ್ಟಿಚ್ ಹಾಕೋಣ.
ನೋಡಿ ಸೆಂಟ್ರ್ ಕರೆಕ್ಟಾಗಿರಬೇಕಿದು. ಸೆಂಟ್ರ್ ಕರೆಕ್ಟಾಗಿ ಇಟ್ಕೊಂಡು ಎಡ್ಜ್ ಸ್ಟಿಚ್ ಹಾಕಿ. ನಿಮ್ಗೆ ಎಷ್ಟು ಸ್ಟಿಚ್ ಬೇಡ ಅಂದರೆ ಡಬಲ್ ಸ್ಟಿಚ್ ಹಾಕೋಬೋದು ಒಳಗಡೆ. ನೀವು ಬೇಕಾದ್ರೆ ತುಂಬ ಫಿನಿಶಿಂಗ್ ಕೊಡ್ತೀನಿ ಸರ್ ನಾನು ಅಂದರೆ ಸ್ಟಿಚ್ ಕಾಣಬಾರ್ದು ಅಂದರೆ ಒಳಗಡೆ ಇನ್ನೂ ಸಲ ಸ್ಟಿಚ್ ಹಾಕೊಂಬಿಡಿ, ಡಬಲ್ ಸ್ಟಿಚ್ ಹಾಕೊಂಬಿಡಿ, ಸರಿ ಹೋಗುತ್ತೆ. ಆವಾಗ ಮೇಲ್ಗಡೆ ಸ್ಟಿಚ್ ಹಾಕೋಷ್ಟು ಇರಲ್ಲ. ಕೆಲವು ಬ್ಲೌಸ್ ಸ್ಟಿಚ್ ಇಲ್ಲದೆ ಹೊಳಿತಾರೆ ಮೇಲ್ಗಡೆ. ಸೊ ಅವಾಗ ಏನು ಮಾಡ್ಕಪ್ಪ ಅಂದರೆ ಡಬಲ್ ಸ್ಟಿಚ್ ಹಾಕೊಂಡ್ಬಿಟ್ರೆ ಆಯಿತು ಒಳಗಡೆ. ಓಕೆ. ಸೊ ಈಗ ಬ್ಯಾಕ್ ನೆಕ್ಕು ರೆಡಿ ಆಯ್ತು ನಮ್ಮದು. ಈಗ ಡಾಟ್ ಮಾಡೋಣ. ಡಾಟು ಇಲ್ಲಿಂದ ಅರ್ಧ ಇಂಚು ಉಳ್ಕೊಂಡು ಕರೆಕ್ಟಾಗಿ ಇಲ್ಲಿಗೆ ಲೈನ್ ಎಂಡ್ ಆಗಬೇಕು ಡಾಟ್ ಪಾಯಿಂಟ್ಗೆ. ಲಾಕ್ ಮಾಡಿ, ಯಾವಾಗಲೂ ಲಾಕ್ ಮಾಡಿಬಿಟ್ಟು ಒಂದು ಅರ್ಧ ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡ್ಕೊಳ್ಳಿ, ದಾರ ಬಿಟ್ಟು ಕಟ್ ಮಾಡಿ. ನೆಕ್ಸ್ಟು ಈ ಕಡೆ ಹಾಫ್ ಇಂಚು ಶಾರ್ಪ್ ಬರಬೇಕು ಡಾಟು. ನೋಡಿ ಬ್ಯಾಕಲ್ಲಿ ಅರ್ಧ ಇಂಚ್ ಸಾಕು ಫೋಲ್ಡಿಂಗಿಂದ ಡಾಟು. ಓಕೆ. ಓಕೆ ಸ್ನೇಹಿತರೆ, ಬ್ಯಾಕಲ್ಲಿ ಫೇಸಿಂಗ್ ಮಾಡೋದು ಹೇಳ್ಕೊಡ್ತಿದ್ದೀನಿ. ಬ್ಯಾಕಲ್ಲಿ ಕಾರ್ಡಿಂಗ್ ಯೂಸ್ ಮಾಡಿ ಫೇಸಿಂಗ್ ಹೇಗೆ ಮಾಡ್ಬೇಕಂತ ಹೇಳ್ಕೊಡ್ತಿದ್ದೀನಿ. ಓಕೆ. ಫಸ್ಟು ಬಟ್ಟೆ ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಒಂದು ಇಂಚು ನೋಡಿ, ಬಟ್ಟೆ ಫೋಲ್ಡಿಂಗಿಂದ 1 ಇಂಚ್ ಇರಬೇಕು. ಓಕೆ. ಇಲ್ಲಿಂದ ಒಂದು 3/4 ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಕರೆಕ್ಟಾಗಿ 3/4 ಇಂಚ್ಗೆ ಸ್ಟಿಚ್ ಹಾಕ್ಕೊಳ್ಳಿ. ಓಕೆ. ಇವಾಗ ಟೆನ್ಷನ್ ಚೇಂಜ್ ಮಾಡ್ಕೊಳ್ಳೋದು. ಲೆಫ್ಟ್ ಟೆನ್ಷನ್ ಆಗಬೇಕು. ಸ್ಟಾಪ್ ಮಾಡಿ ಹೇಳ್ತೀನಿ. ಓಕೆ. ಲೆಫ್ಟ್ ಟೆನ್ಷನ್ ಹಾಕಬೇಕು ನೋಡಿ. ಲೆಫ್ಟ್ ಟೆನ್ಷನ್ ಹಾಕ್ಕೊಂಡು ಈಗ ಫಿಟ್ ಮಾಡೋಣ. ಓಕೆ. ಕರೆಕ್ಟಾಗಿ ಇದು 3/4 ಇಂಚ್ ಏನಿತ್ತಲ್ಲ, ನೋಡಿ ಇದು ಕಾರ್ಡಿಂಗ್ ಈ ಕಡೆ ಹೋಗಲಿ. ನೋಡಿ ಕರೆಕ್ಟಾಗಿ 3/4 ಇಂಚ್ ಸ್ಟಿಚ್ಗೆ ಇಟ್ಕೊಳ್ಳಿ. ಹಿಂಗೆ ಈ ಕಾರ್ಡಿಂಗ್ ಈ ಕಡೆ ಬರಬೇಕು. ಕಟ್ ಮಾಡ್ಕೊಂಬಿಡೋಣ ನೆಕ್ಸ್ಟು. ಓಕೆ. ಇಲ್ಲಿಂದ 3/4 ಇಂಚ್ ಬೇಕು ಕಟ. ಓಕೆ. ಈ ಥರ ಕಟ್ಟ. ಇಲ್ಲಿಂದ ಗ್ಯಾಪ್ 3/4 ಇಂಚ್ ಸಾಕು. ನೋಡಿ ಸ್ಲೀವ್ಸ್ಗೂ ಕೂಡ ಹೀಗೆ ಮಾಡಬೇಕು, ಮತ್ತು ಬ್ಯಾಕ್ ಫೇಸಿಂಗ್ ಕೂಡ ಹೀಗೆ ಮಾಡಬೇಕು. ಈ ಕಾರ್ಡಿಂಗು ನೋಡಿ ಕಚ್ಚಾ ಇನ್ಸೈಡ್ ಇರಬೇಕು, ಒಳಗಿರಬೇಕು. ಇದು ಕಚ್ಚಾ ಸೀದಾ ಮೇಲೆ ಇರಬೇಕು. ಎಕ್ಸ್ಟ್ರಾ ಇಲ್ಲಿಂದ 1/4 ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಬಟ್ಟೆ. ಕಾಲು ಇಂಚ್ ಬಟ್ಟೆ ಬಿಟ್ಟು ಕಟ್ ಮಾಡಬೇಕು.
ಈಗ ಇದನ್ನು ಬ್ಯಾಕ್ ಪಾರ್ಟ್ಗೆ ಅಟ್ಯಾಚ್ ಮಾಡಬೇಕು. ನೋಡಿ ಡಾಟ್ ಎಲ್ಲ ಹೊಲ್ದಾಗಿದೆ, ಡಾಟ್ ಪಾರ್ಟು ಸ್ಟಿಚಿಂಗ್ ಆಗಿದೆ. ಓಕೆ, ಈಗ ಇದನ್ನು ಅಟ್ಯಾಚ್ ಮಾಡಬೇಕು. ಸ್ಟಾಪ್ ಮಾಡಿ. ಓಕೆ, ಈಗ ಬ್ಯಾಕಲ್ಲಿ ಡಾಟ್ ಆಗಿದೆ, ಇದು ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ ಒಳಗೆ. ಓಕೆ, ನೋಡಿ ಇದು ಕಾರ್ಡಿಂಗ್ ಕೆಳಗಡೆ ಹೋಗಬೇಕು. ಈ ಕಾರ್ಡಿಂಗ್ ಇದೆ ಕೆಳಗಡೆ ಹೋಗಲಿ. ಓಕೆ, ನಾನು ತೋರಿಸ್ತೀನಿ ನೋಡಿ, ಈ ಕಾರ್ಡಿಂಗ್ ಕೆಳಗಡೆ ಹೋಗಲಿ. ಕರೆಕ್ಟಾಗಿ ಇಲ್ಲಿಂದ 1/4 ಇಂಚು ಬಿಟ್ಟು ಹೊಲ್ಕೊಳ್ಳಿ. ನೋಡಿ ಕರೆಕ್ಟಾಗೆ ಈ ಕಾರ್ಡಿಂಗ್ ಪಕ್ಕ ಬರಬೇಕು ಸ್ಟಿಚಸ್ಸು. ನೋಡಿ ನೋಡಿ ಸೈಡ್ ಡಾಟ್ ಯಾವಾಗ ಸೈಡ್ ಕಡೆ ಹೋಗಲಿ, ಸೈಡ್ ಡಾಟ್ ಕಡೆ ಹೋಗಬೇಕು, ಡಾಟು ಕೆಳಗಡೆ. ಕರೆಕ್ಟಾಗಿ ಕಾರ್ಡಿಂಗ್ ಪಕ್ಕ ಈ ಟೆನ್ಷನ್ ಹೋಗಬೇಕು. ಈ ಡಾಟ್ ಸೈಡ್ ಡಾಟು ಅಷ್ಟೇ. ಸೈಡ್ ಜಾಯಿಂಟ್ ಕಡೆ ಬರಬೇಕು ಈ ಡಾಟು. ಬ್ಯಾಕಲ್ಲಿ 1/4 ಇಂಚ್ ಫೇಸಿಂಗ್ ಮಾಡ್ಕೋಬೇಕು. ನೋಡಿ ಇವಾಗ ಈ ಥರ ಬಂತು. ಓಕೆ, ಇದಕ್ಕೆ ನಾವೀಗ ಫೇಸಿಂಗ್ ಎಡ್ಜ್ ಹಾಕೋಣ. ಫೇಸಿಂಗ್ ಎಡ್ಜ್ ಹಾಕಿದ್ರೆ ನೀಟಾಗಿ ಬರುತ್ತೆ ಕಾರ್ಡಿಂಗು. ಓಕೆ, ಈಗ ಇದನ್ನು ನೋಡಿ ಈ ಥರ ಲೆವೆಲ್ಲಾಗೆ ಐರನ್ ಮಾಡ್ಕೊಂಡು ಅದು ಮಾಡಿ, ಅಥವಾ ಹಂಗೆ ಎಷ್ಟು ಸ್ಟಿಚ್ ಹಾಕೋದು ಅದಕ್ಕೆ ಲೈಟಾಗಿ ಎಷ್ಟು ಸ್ಟಿಚ್ ಹಾಕ್ಬಿಡಿ ಬ್ಯಾಕಲ್ಲೊಂದು ಚಿಕ್ಕದಾಗಿ. ಎಷ್ಟು ಸ್ಟಿಚ್ ಬೇಕಾದ್ರೆ ಹಾಕ್ಬೋದು, ಇಲ್ಲ ಐರನಿಂಗ್ ಮಾಡಿ ಡಬಲ್ ಸ್ಟಿಚ್ ಹಾಕ್ಬೋದು. ಓಕೆ, ಎಷ್ಟು ಸ್ಟಿಚ್ ಹಾಕ್ಬೇಕಂತೇನಿಲ್ಲ, ಐರನಿಂಗು ಮಾಡ್ಬೋದು, ಇಲ್ಲ ಎಡ್ಜ್ ಹಾಕ್ಬೋದು. ಸ್ವಲ್ಪ ನೀಟಾಗಿ ಎಳ್ಕೋಬೇಕು ಒಂಚೂರು. ಎಷ್ಟು ಸ್ಟಿಚ್ ಹಾಕ್ಬೇಕಂತ ರೂಲ್ಸ್ ಇಲ್ಲ, ಡಬಲ್ ಸ್ಟಿಚ್ ಹಾಕ್ಬಿಟ್ಟು ಸಾಕು, ಅದೇ ಆಗುತ್ತೆ. ನೋಡಿ ಸ್ನೇಹಿತರೆ, ಈ ಥರ ಬಂತು ಕಟಿಂಗ್. ಓಕೆ, ಫಿನಿಶಿಂಗು ಬ್ಯಾಕಲ್ಲಿ ಈ ಥರ ಬಂತು, ಕಚ್ಚಾ ಕವರ್ ಆಗಿತ್ತು ನೀಟಾಗಿ. ಓಕೆ, ಎಷ್ಟು ಸ್ಟಿಚ್ ಬೇಕಾದ್ರೆ ಹಾಕ್ಬೋದು, ಇಲ್ಲ ಡಬಲ್ ಸ್ಟಿಚ್ ಹಾಕ್ಬಿಟ್ಟು ಎಷ್ಟು ಸ್ಟಿಚ್ ಬೇಡ ಅಂತಂದರೆ ಹಾಗೆ ಬಿಡ್ಬೋದು. ಓಕೆ, ಇದು ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿಕೊಡಿ. ಓಕೆ, ನೋಡಿ ಸ್ನೇಹಿತರೆ, ನಾನು ಇವಾಗ ಸ್ಲೀವ್ಸ್ಗೆ ಪೈಪಿಂಗ್ ಮಾಡ್ತಿದ್ದೀನಿ. ಓಕೆ, ಫಸ್ಟು ಇದನ್ನು ಲೈನಿಂಗ್ ತೆಗಿಬಿಡಿ, ಆಮೇಲೆ ಹಾಕೋಣ. ಫಸ್ಟ್ ಆಪೋಸಿಟ್ ಇಟ್ಕೋಬೇಕು ಸ್ಲೀವ್ಸು. ನೋಡಿ ಫ್ರಂಟ್ ಶೇಪ್ ಆಪೋಸಿಟ್ ಇಟ್ಕೊಡಿ ಈ ಥರ. ನೋಡಿ ಫ್ರಂಟ್ ಆಪೋಸಿಟ್ ಆಗಿದೆ. ಓಕೆ, ಈಗ ಲೈನಿಂಗಿಗೆ ಫಸ್ಟ್ ಕಾರ್ಡ್ ಕಟ್ಸ್ ಮಾಡ್ಕೊಳ್ಳೋಣ. ಇದು ಅರ್ಧ ಇಂಚ್ ಇರಬೇಕು. ಇಲ್ಲಿಂದ ನೋಡಿ, ಇಲ್ಲಿಂದ 1/2 ಇಂಚ್ ಇರಬೇಕು, 1/2 ಇಂಚ್ ಇರಬೇಕು ಇಲ್ಲಿಂದ. ನೋಡಿ ಇಲ್ಲಿಂದ 1/2 ಇಂಚ್ ಇರಬೇಕು ಇದು. ಕರೆಕ್ಟಾಗಿ ಅರ್ಧ ಇಂಚ್ ಇರಬೇಕು, 1/2 ಇಂಚ್ ಫೋಲ್ಡಿಂಗು. ನೆಕ್ಸ್ಟು ಆಪೋಸಿಟ್ ಇರಬೇಕು. ನೋಡಿ ಫ್ರಂಟ್ ಆಪೋಸಿಟ್ ಆಗಿದೆ, ಫ್ರಂಟ್ ಪಾರ್ಟ್ ಆಪೋಸಿಟ್ ಬಿಡಬೇಕು. ಸ್ಲೀವ್ಸ್ ತೊಗೋಬೇಕಾದ್ರೆ ಫ್ರಂಟ್ ಆಪೋಸಿಟ್ ಇಟ್ಕೋಬೇಕು. ಓಕೆನಾ? ಕರೆಕ್ಟಾಗಿ ಅರ್ಧ ಇಂಚಿಗೆ ಇರಬೇಕು ಸ್ಟಿಚ್ಚು. ನಾವು ಸ್ಲೀವ್ಸ್ ಬಾಟಮ್ ಫೋಲ್ಡಿಂಗ್ ಮಾಡ್ತೀವಲ್ಲ, ಅದು 1/2 ಇಂಚ್ ಇರುತ್ತೆ. ಸೊ ಹಂಗಾಗಿ ಇದು 1/2 ಇಂಚ್ಗೆ ರೆಡಿ ಕಾರ್ಡಿಂಗ್ ಹಾಕಬೇಕು.
ನೋಡಿ ಈ ಥರ ಬಂದಿದೆ ಆಪೋಸಿಟಾಗಿ. ಓಕೆ, ನೋಡಿ ಸ್ನೇಹಿತರೆ, ಈ ಸ್ಲೀವ್ಸು ರೈಟ್ ಸೈಡ್ ಇರಬೇಕು. ಓಕೆ, ಇದು ರಾಂಗ್ ಸೈಡು, ಇದು ರಾಂಗ್ ಸೈಡ್ ಇದೆ. ಸ್ಲೀವ್ಸು ರೈಟ್ ಸೈಡ್ ಇಟ್ಕೊಳ್ಳಿ. ಓಕೆ, ಸ್ಲೀವ್ಸ್ನ ಈ ಥರ ಮೇಲೆ ಇಟ್ಕೊಳ್ಳಿ, ಆಪೋಸಿಟ್ ಇಟ್ಕೋಬೇಕು. ನೋಡಿ ಸ್ಲೀವ್ಸು ಕವರ್ ಆಗುತ್ತೆ. ಇಲ್ಲಿ ಚೆಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೀವೇನು ಕರೆಕ್ಟಾಗಿ ಹೊಲ್ಕೊಂಬಂದಲ್ಲ ಆ ಕಾರ್ಡಿಂಗ್ ಪಕ್ಕ ಸ್ಟಿಚ್ಚಿಂಗು ಅದು ಪಕ್ಕನೇ ಬರಬೇಕಿದು. ಕರೆಕ್ಟಾಗಿ ಆ ಕಾರ್ಡಿಂಗ್ ಪಕ್ಕ ಸ್ಟಿಚಿಂಗ್ ಬರಲಿ. ನೆಕ್ಸ್ಟ್ ಕಂಟಿನ್ಯೂಷನ್ ಮಾಡಿ. ಓಕೆ, ಇದು ಕೂಡ ಆಪೋಸಿಟ್ ಇಟ್ಕೋಬೇಕು ಸ್ಲೀವ್ಸು. ನೋಡಿ ಈ ಥರ ಕಂಟಿನ್ಯೂಷನ್ ಮಾಡೋಣ. ಓಕೆ, ಈಗ ಆಯಿತು. ಯಾರ್ಯಾರಿಗೆ ಎಡ್ಜರ್ ಸ್ಟಿಚ್ ಬೇಡವೋ ಅವ್ರು ಬೇಕಾದ್ರೆ ಡಬಲ್ ಸ್ಟಿಚ್ ಹಾಕೋಬೋದು ಈ ಥರ. ಆವಾಗ ಈ ಥರ ಎಡ್ಜರ್ ಸ್ಟಿಚ್ ಹಾಕೋ ತಪ್ಪುತ್ತೆ. ಓಕೆ, ಈಗ ನಾನು ಟರ್ನ್ ಮಾಡಿ ಫೇಸಿಂಗ್ ಎಡ್ಜ್ ಹಾಕ್ತೀನಿ ಮತ್ತು ಆಪೋಸಿಟ್ಗೆ. ಫೇಸಿಂಗ್ ಎಡ್ಜ್ ಹಾಕಿದ್ರೆ ನಿಮಗೆ ಚೆನ್ನಾಗಿ ಫಿಟ್ಟಿಂಗ್ ಕೂತ್ಕೊಳುತ್ತೆ. ಈ ಕಡೆ ನೋಡ್ಕೊಳ್ಳಿ. ಸಾರಿ, ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಬೇಕಿತ್ತು. ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ. ಎಕ್ಸ್ಟ್ರಾ ಬಟ್ಟೆ ಕಟ್ಟಿಂಗ್ ಆದಮೇಲೆ ಫೇಸಿಂಗ್ ಎಡ್ಜ್ ಹಾಕಬೇಕು. ನೋಡಿ, ಕಚ್ಚಾ ಈ ಕಡೆ ಇರಬೇಕು, ಕಚ್ಚಾ ಮೇಲೆ ಬರಬೇಕು. ಕಚ್ಚಾ ಮೇಲೆ ತಗೊಂಡು ಎಡ್ಜ್ ಹಾಕೊಳ್ಳಿ. ಓಕೆ, ಇವಾಗ ಟರ್ನ್ ಮಾಡಿ ಸ್ಲೀವ್ಸ್ ಎಡ್ಜ್ಗೆ ಒಂದು ಸ್ಟಿಚ್ ಹಾಕಿ ಸ್ಲೀವ್ಸ್ ಮೇಲೆ. ಸ್ನೇಹಿತರೆ, ಇದಕ್ಕೆ ಸ್ಟಿಚ್ ಹಾಕ್ಬೋದು, ಇಲ್ಲಾಂದರೆ ಬಿಡ್ಬೋದು. ಡಬಲ್ ಸ್ಟಿಚ್ ಹಾಕ್ಕೊಂಡ್ರೆ ಎಡ್ಜ್ ಹಾಕೋಣ ಅಷ್ಟೇ ಇಲ್ಲ. ಓಕೆನಾ? ಓಕೆ, ನೆಕ್ಸ್ಟ್ ಸ್ಲೀವ್ಸ್ ಹಾಕ್ತೀನಿ ನೋಡಿ. ನೆಕ್ಸ್ಟ್ ಸ್ಲೀವ್ಸ್ ಎಡ್ಜ್ ಹಾಕ್ಬೇಕು. ಓಕೆ, ಈ ಥರ ಕರೆಕ್ಟಾಗಿ ಎಡ್ಜಲ್ಲಿ ಹಾಕ್ಕೊಡಿ ಸ್ಟಿಚ್ಚು. ಓಕೆ ಸ್ನೇಹಿತರೆ, ನೋಡಿ ಕರೆಕ್ಟಾಗಿ ಎರಡು ಕಡೆ ಕಾರ್ಡಿಂಗ್ ಕವರ್ ಆಗಿದೆ. ನೋಡಿ, ಎರಡು ಸ್ಲೀವ್ಸು ಕವರ್ ಆಗಿದೆ. ಓಕೆನಾ? ಸೊ ಈಗ ಈ ಟೆನ್ಷನ್ ಚೇಂಜ್ ಮಾಡ್ಕೊಂಡ್ಬಿಟ್ಟು ನಮ್ಮ ಟೆನ್ಷನ್ ಹಾಕೊಳ್ಳೋಣ. ಓಕೆ ಸ್ನೇಹಿತರೆ, ಇದು ಕಾರ್ಡಿಂಗ್ ಆಗಿದೆ, ಪೈಪಿಂಗ್ ಅಟ್ಯಾಚಿಂಗ್ ಆಯಿತು. ಈಗ ಸುತ್ತಲೂ ಒಂದು ಟೆನ್ಷನ್ ಹೊಲ್ಕೋಬೇಕು. ಓಕೆ, ಸುತ್ತ ಒಂದು ಟೆನ್ಷನ್ ಹೊಲ್ಕೊಡಿ. ಇನ್ನೊಂದು ಸ್ಲೀವ್ಸ್ ಕೂಡ ಹಾಗೆ ಹೊಲ್ಕೋಬೇಕು.
ಓಕೆ. ಈಗ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡಿ. ಲೈನಿಂಗು ಕಟ್ಟಾಗಿದೆ. ಈ ಎಕ್ಸ್ಟ್ರಾ ಮೈನ್ ಕ್ಲಾತನ್ನು ಕಟ್ ಮಾಡೋಕ್ಕೆ ಕಟ್ಟಾಗಿ ಲೈನಿಂಗ್ ಲೆವೆಲಾಗೆ ಇರಬೇಕು ಬಟ್ಟೆ. ಓಕೆ. ಮತ್ತು ಸೆಂಟ್ರ್ ನ್ಯಾಚ್ ಹಾಕೋಬೇಕು ಮತ್ತು ಫ್ರಂಟ್ ಶೇಪಿಗೆ ನ್ಯಾಚ್ ಹಾಕಬೇಕು. ಇದು ಫ್ರಂಟ್ ಶೇಪ್, ಫ್ರಂಟ್ ಪಾರ್ಟ್ಗೆ. ಓಕೆ. ಸೇಮ್ ಇದು ಕೂಡ ಹಂಗೆ ಕಟ್ ಮಾಡ್ಕೊಳ್ಳಿ. ಇನ್ನೊಂದು ಸ್ಲೀವ್ಸು. ಕಂಪ್ಲೀಟ್ ಸ್ಟಿಚಿಂಗ್ ತೋರಿಸ್ತಿದ್ದೀನಿ ವೀಕ್ಷಕರೇ. ಫಸ್ಟ್ ಟೈಮ್ ಬೇಸಿಕ್ ಮಾಡೋರಿಗೆ ತುಂಬ ಚೆನ್ನಾಗಿ ಅನುಕೂಲ ಆಗುತ್ತೆ ಇದು. ನಿಧಾನಕ್ಕೆ ನೋಡ್ಕೊಂಡು ಮಾಡ್ಕೊಳ್ಳಿ. ಸೆಂಟ್ರ್ ನ್ಯಾಚ್ ಮತ್ತು ಸೆಂಟ್ರು ನ್ಯಾಚ್ ಹಾಕ್ಕೊಳ್ಳಿ ಮತ್ತು ಫ್ರಂಟ್ ಶೇಪಿಗೆ ಒಂದು ನ್ಯಾಚ್ ಹಾಕ್ಕೊಳ್ಳಿ ಫ್ರಂಟ್ ಪಾರ್ಟಲ್ಲಿ. ಓಕೆ. ನೋಡಿ ಇವಾಗ ಸ್ಲೀವ್ಸ್ ನಿಮಗೆ ಆಪೋಸಿಟಾಗಿ ಕಾಣಿಸ್ತದೆ ನೋಡಿ. ಫ್ರಂಟ್ ಶೇಪ್ ಆಪೋಸಿಟಾಗಿ ಇರಬೇಕು ಈ ಥರ. ಓಕೆ. ಇದು ಕರೆಕ್ಟಾಗಿದೆ. ಈ ಥರ ಸ್ಲೀವ್ಸ್ ಹೊಲ್ಕೋಬೇಕು. ಈಗ ಸ್ಲೀವ್ ಅಟ್ಯಾಚಿಂಗ್ ಬಗ್ಗೆ ಹೇಳ್ಕೊಡ್ತೀನಿ ನೋಡ್ಕೊಳ್ಳಿ. ಅದಕ್ಕಿಂತ ಮುಂಚಿತವಾಗಿ ನಾವು ಶೋಲ್ಡರ್ ಜಾನಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನೋಡಿ ನಾವೀಗ ಫ್ರಂಟ್ ಪಾರ್ಟ್ ಸ್ಟಿಚಿಂಗ್ ಆಗಿದೆ, ಬ್ಯಾಕ್ ಪಾರ್ಟ್ ಸ್ಟಿಚಿಂಗ್ ಆಗಿದೆ. ಓಕೆ. ಇದನ್ನು ಹೇಗೆ ಶೋಲ್ಡರ್ ಜಾಮ್ ಮಾಡ್ತೀವಿ ಅಂತ ನೋಡ್ಕೊಳ್ಳಿ. ನೋಡಿ ಫ್ರಂಟ್ ಪಾರ್ಟ್ ಕೆಳಗಿರಬೇಕು ಯಾವಾಗಲೂ ಈ ಥರ. ಫ್ರಂಟ್ ಪಾರ್ಟ್ ಕೆಳಗೆ ಇಟ್ಕೊಳ್ಳಿ, ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೋಬೇಕು. ಆಮೇಲೆ ರೈಟ್ ಫೇಸಿಂಗ್ ಮಾಡ್ಕೋಬೇಕು. ಇದು ರೈಟ್ ಸೈಡ್ ಫೇಸಿಂಗ್ ಮಾಡ್ಕೊಳ್ಳಿ. ಓಕೆ. ಇದು ಸೀದಾ ಇರಬೇಕು. ಇನ್ನೊಂದು ಸಲ ಹೇಳ್ತೀನಿ ನೋಡ್ಕೊಳ್ಳಿ. ಫ್ರಂಟ್ ಪಾರ್ಟು ಕೆಳಗೆ ಇಟ್ಕೊಳ್ಳಿ, ಬ್ಯಾಕ್ ಪಾರ್ಟ್ ಮೇಲೆ ಇಟ್ಕೋಬೇಕು ಯಾವಾಗಲೂ. ಓಕೆ. ಈಗ ಶೋಲ್ಡರ್ ಜಾಮ್ ಮಾಡ್ಕೊಳ್ಳೋಣ. ನೋಡಿ ಫಸ್ಟು ಈ ಥರ ಹಿಂಗೆ ಓಪನ್ ಮಾಡ್ಕೋಬೇಕು ಕ್ಯಾನ್ವಾಸ್ನ. ಅರ್ಧ ಇಂಚ್ ಹೊಲ್ಕೊಂಬನಿ, ಕರೆಕ್ಟಾಗಿ ಅರ್ಧ ಇಂಚ್, ಹಾಫ್ ಇಂಚ್ ಹೊಲ್ಕೊಂಬರ್ಬೇಕು ಹೀಗೆ. ಓಕೆ. ಫಸ್ಟ್ ನಾವೇನು ಮಾಡ್ತೀವಿ ಅಂದರೆ ಇಲ್ಲಿಂದ ಓಕೆ ವೀಕ್ಷಕರೇ, ಈಗ ಶೋಲ್ಡರ್ ಜಾಮ್ ಮಾಡೋದು ಹೇಳ್ಕೊಡ್ತೀನಿ ನೋಡಿ. ಬ್ಲೌಸಲ್ಲಿ ಶೋಲ್ಡರ್ ಜಾಮ್ ಹೇಗೆ ಮಾಡಬೇಕು ಅಂತ ನೋಡಿ. ನೆಕ್ ಈ ಥರ ಇರುತ್ತಲ್ವಾ, ಓಪನ್ ಮಾಡ್ಕೊಳ್ಳಿ ಈ ಥರ ಹಿಂಗೆ. ಓಕೆ. ಈಗ ಇಟ್ಕೋಬೇಕು. ಮತ್ತು ಬ್ಯಾಕ್ ಪಾರ್ಟು ಈಗಿರಬೇಕು, ಬ್ಯಾಕ್ ಪಾರ್ಟ್ ಮೇಲೆ ಇರಬೇಕು, ಫ್ರಂಟ್ ಪಾರ್ಟು ಕೆಳಗಿಡಬೇಕು. ಓಕೆ. ಫಸ್ಟು ಹಾಫ್ ಇಂಚ್ ಇಲ್ಲಿ ತನಕ ಹೊಲ್ಕೊಂಬನ್ನಿ. ಮತ್ತು ಇದಕ್ಕೆ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಹೀಗೆ. ಇದು ಅಷ್ಟೇ, ಹಾಫ್ ಇಂಚ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಹಾಫ್ ಇಂಚ್ ಇದಕ್ಕೆ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟ್ಗೆ. ಓಕೆನಾ. ನೋಡಿ ಈಗ ಫ್ರಂಟ್ ಪಾರ್ಟ್ ಮೇಲೆ ಫಸ್ಟ್ ಹೊಲ್ಕೊಂಬನ್ನಿ, ಕರೆಕ್ಟಾಗಿ ಹಾಫ್ ಇಂಚ್ ಹೊಲ್ಕೊಂಬರ್ಬೇಕು. ನೋಡಿ ಇದಕ್ಕಿಂತ ಈ ಕ್ಯಾನ್ವಾಸ್ ಎಂಡ್ ಆಗುತ್ತಲ್ಲ ಲೆವೆಲ್ಗೆ, ಅದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಬಂದು ನಿಲ್ಲಿಸ್ಕೋಬೇಕು ಯಾವಾಗಲೂ. ಓಕೆ. ಇವತ್ತು ಈಗ ನಾವು ಹೇಗೆ ಶೋಲ್ಡರ್ ಜಾಮ್ ಮಾಡ್ತೀವಿ ಫ್ರಂಟ್ ಪಾರ್ಟ್ ಮತ್ತು ಬ್ಯಾಕ್ ಪಾರ್ಟ್ ಅಂತ ಹೇಳ್ಕೊಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಈ ಥರ ಓಪನ್ ಮಾಡ್ಕೊಳ್ಳಿ. ಇದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಬೇಕು. ಈಗ ಇದು ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ. ಇದು ಕೂಡ ಹಾಫ್ ಇಂಚ್ ಮಾರ್ಕ್ ಮಾಡ್ಕೊಳ್ಳಿ ಬ್ಯಾಕ್ ಪಾರ್ಟು. ಈ ಥರ ಬ್ಯಾಕ್ ಪಾರ್ಟ್ ಮಾರ್ಕ್ ಮಾಡ್ಕೊಳ್ಳಿ. ಓಕೆ. ನೋಡಿ ಯಾವಾಗಲೂ ಫ್ರಂಟ್ ಪಾರ್ಟ್ ಕೆಳಗಿರಬೇಕು, ಬ್ಯಾಕ್ ಪಾರ್ಟ್ ಮೇಲೆ ಇರಬೇಕು. ಶೋಲ್ಡರ್ ಜಾಮ್ ಮಾಡ್ಬೇಕಂತ ಬ್ಲೌಸಲ್ಲಿ ಫ್ರಂಟ್ ಪಾರ್ಟ್ ಕೆಳಗಡೆ, ಬ್ಯಾಕ್ ಪಾರ್ಟ್ ಮೇಲ್ಗಡೆ. ಓಕೆ. ಫಸ್ಟ್ ಈ ಕಡೆ ಮಾಡ್ಕೊಬನ್ನಿ. ಹಾಫ್ ಇಂಚ್ ಹೊಲ್ಕೊಂಬನ್ನಿ ಕರೆಕ್ಟಾಗಿ ಇಲ್ಲಿ ತನಕ. ನೋಡಿ ಇದಕ್ಕಿಂತ ಈ ಲೆವೆಲ್ಗಿಂತ ಕ್ಯಾನ್ವಾಸ್ ಲೆವೆಲ್ ಇದಿಲ್ಲ, ಅದಕ್ಕಿಂತ ಒಂದು ಪಾಯಿಂಟು ಮುಂದೆ ಬಂದು ನಿಲ್ಲಿಸ್ಕೊಳ್ಳಿ ಹೀಗೆ. ಆಮೇಲೆ ಇದು ಕರೆಕ್ಟ್ ಟಚ್ ಮಾಡಿ ನೀಡ್ಲಿಗೆ ಕ್ಯಾನ್ವಾಸ್ ಟಚ್ ಮಾಡಿ ಕರೆಕ್ಟಾಗಿ ಎರಡು ಲೆವೆಲ್ಗೆ ಇಟ್ಕೊಂಡು ಹೊಲ್ಕೊಂಬನ್ನಿ ಈ ಥರ ಹಾಫ್ ಇಂಚ್ ಮೇಲೆ. ನೆಕ್ಸ್ಟ್ ಹಾಗೆ ಟರ್ನ್ ತೊಗೊಳ್ಳಿ. ಸ್ಟಾಪ್ ಮಾಡಿ. ನೋಡಿ ಇದನ್ನು ಈ ಥರ ಕವರ್ ಮಾಡಿಗೆ ಲಾಕ್ ಮಾಡಬೇಕು. ನೆಕ್ಸ್ಟು ಇನ್ನೊಂದು ಫ್ರಂಟ್ ಪಾರ್ಟು. ಇದು ಅಷ್ಟೇ, ಇದಕ್ಕಿಂತ ಒಂದು ಪಾಯಿಂಟ್ ಮುಂದೆ ಬಂದು ನಿಲ್ಲಿಸ್ಕೋಬೇಕು. ಕಂಪಲ್ಸರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ನೋಡಿದ್ದು. ಒಂದು ಪಾಯಿಂಟ್ ಮುಂದೆ ಬಂದು ನಿಲ್ಲಿಸ್ಕೋಬೇಕು, ಇಲ್ಲಾಂದರೆ ಶೋಲ್ಡರ್ ಅಪ್ ಆ್ಯಂಡ್ ಬರುತ್ತೆ. ಕರೆಕ್ಟಾಗಿ ಲೆವೆಲಾಗಿ ಇಟ್ಕೊಂಡು ಈ ಮಾರ್ಕ್ ಮೇಲೆ ಉಳ್ಕೊಂಬನ್ನಿ, ಅರ್ಧ ಇಂಚ್ ಮಾರ್ಕ್ ಮೇಲೆ ಉಳ್ಕೊಂಬನ್ನಿ. ಇದು ನಾವು ಶೋಲ್ಡರ್ ಜಾಮ್ ಮಾಡ್ತಿರೋದು. ಓಕೆ.
ಇದನ್ನು ಈ ಥರ ಕವರ್ ಮಾಡಿಗೆ ಆಪೋಸಿಟಾಗಿ ಲಾಕ್ ಮಾಡಿ. ಓಕೆ, ಈಗ ಇದನ್ನು ಓವರ್ಲಾಕ್ ಮಾಡ್ಕೋಬೇಕು. ಓಕೆ, ಇದನ್ನು ಓವರ್ಲಾಕ್ ಮಾಡ್ಕೊಳ್ಳಿ ಈಗ. ಹಾಂ, ಓಕೆ, ಓವರ್ಲಾಕ್ ಮಾಡ್ತೀನಿ ನೋಡಿದ್ದು. ಓಕೆ, ಓವರ್ಲಾಕ್ ಆಯ್ತು. ಇವಾಗ ಓವರ್ಲಾಕ್ ಆಗಿದ ತಕ್ಷಣ ಓಪನ್ ಮಾಡ್ಕೊಳ್ಳಿ. ನೋಡಿ ಈ ಥರ ನೀವು ಓಪನ್ ಮಾಡ್ಕೊಳ್ಳಿ. ಓಕೆ, ಈಗ ಇದಕ್ಕೆ ಫ್ರಂಟಲ್ಲಿ ಎಷ್ಟು ಸ್ಟಿಚ್ ಹಾಕ್ಕೊಳ್ಳಿ. ಇವಾಗ ಅದಕ್ಕೆ ಕಾರ್ಡಿಂಗ್ ಹಾಕೋಣ. ಓಕೆ, ನೋಡಿ ಕಾರ್ಡಿಂಗ್ ಹಾಕ್ತೀನಿ. ಈಗ ಇದು ಸ್ವಲ್ಪ ಈ ಥರ ಸ್ಟಾರ್ಟಿಂಗ್ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡ್ಕೊಂಡು ಇದನ್ನು ಚೂರು ಹಿಂಗೆ ಇಟ್ಕೊಳ್ಳಿ. ಹೀಗೆ ಕರೆಕ್ಟಾಗಿ ಆ ನೆಕ್ ಪಕ್ಕ ಬರಬೇಕು ಕಾರ್ಡಿಂಗು. ನಾನು ಕ್ಯಾನ್ವಾಸ್ ಹಾಕಿದ್ದೀನಿ ಫ್ರಂಟು ಮತ್ತು ಬ್ಯಾಕು, ಹಾಗಾಗಿ ಕಾರ್ಡಿಂಗ್ ಮೇಲೆ ಬರುತ್ತೆ. ನೀವು ಕ್ಯಾನ್ವಾಸ್ ಇಲ್ಲ ಸರ್ ಫೇಸಿಂಗ್ ಮಾಡ್ತೀರಂದ್ರೆ ಕಾರ್ಡಿಂಗ್ ಇನ್ಬಿಲ್ಟ್ ಆಗುತ್ತೆ. ಆವಾಗ ಇದು ಈ ಕಚ್ಚೆಲ್ಲ ಏನು ಕಾಣಿಸಲ್ಲ. ಕ್ಯಾನ್ವಾಸ್ ಕೂಡ ಹಾಕ್ಬೋದು, ಹಾಗೆ ಫೇಸಿಂಗ್ ಕೂಡ ಮಾಡ್ಬೋದು. ಎರಡು ಆಪ್ಷನ್ಸ್ ಇರುತ್ತೆ, ನಿಮ್ಗೆ ಯಾವ್ದು ಅನುಕೂಲ ಆಗುತ್ತೆ ಮಾಡಿ. ಬಟ್ ಕ್ಯಾನ್ವಾಸ್ ಫಿನಿಶಿಂಗ್ ಇಸ್ ದ ಬೆಸ್ಟ್ ಆ್ಯಕ್ಚುಲಿ. ನಿಮ್ಗೆ ಅದೇ ಶೇಪ್ ಅದೇ ಬ್ರಾಡ್ ಕಟ್ಟಾಗಿ ಕೂತ್ಕೊಳುತ್ತೆ. ಶೇಪ್ ಚೆನ್ನಾಗಿ ಕೂತ್ಕೊಳುತ್ತೆ ನಿಮಗೆ. ನೋಡಿ ಕರೆಕ್ಟಾಗಿ ಈ ಕ್ಯಾನ್ವಾಸ್ ಪಕ್ಕನೇ ಹೊಲ್ಕೊಂಬನ್ನಿ ಕಾರ್ಡಿಂಗು. ನೀವು ಪ್ಯಾಚ್ ವರ್ಕ್ ಆಗಲಿ ಸಿಂಪಲ್ ನೆಕ್ ಅಥವಾ ಆಗಲಿ ಯಾವುದೇ ಆಗಲಿ ಕಾರ್ಡಿಂಗ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಬ್ಲೌಸು ನೋಡೋಕೆ ಲುಕ್ ಇರುತ್ತೆ ಮತ್ತು ಫಿಟ್ಟಿಂಗ್ ಇರುತ್ತೆ, ಎರಡೂ ಚೆನ್ನಾಗಿರುತ್ತೆ. ಹೀಗೆ ಇಲ್ಲಿಂದ ಒಂದು ಹಾಫ್ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡು ಲಾಸ್ಟಲ್ಲಿ ಇದನ್ನು ಫೋಲ್ಡ್ ಮಾಡಿ ಈ ಥರ ಒಳಗಡೆ ಹೀಗೆ ಲಾಕ್ ಮಾಡಿ. ಓಕೆ, ಇನ್ನು ಸ್ಟಾರ್ಟ್ ಮಾಡ್ತೀನಿ. ಆಗ ದಾರ ಕಟ್ಟಾಗಿತ್ತಾಗಲೇ ಕಂಟಿನ್ಯೂ ಮಾಡ್ತೀನಿ, ನೋಡ್ಕೊಳ್ಳಿ. ಓಕೆ, ಲಾಸ್ಟ್ ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೋಬೇಕು ಕಾರ್ಡಿಂಗು. ಕಾರ್ಡಿಂಗ್ ಕಟ್ ಮಾಡ್ಕೊಂಡು ಈ ಥರ ಫೋಲ್ಡ್ ಮಾಡ್ಕೊಳ್ಳಿ. ಫೋಲ್ಡ್ ಮಾಡಿಕೊಂಡು ಕರೆಕ್ಟಾಗಿ ಎಂಡಿಂಗ್ ಮಾಡಿ ಕಟ್ಟಾಗಿ ಈ ಥರ ಲೆವೆಲಾಗಿ. ಓಕೆ, ಇವಾಗ ನಾನು ಫ್ರಂಟ್ ಮತ್ತು ಬ್ಯಾಕ್ ಪಾರ್ಟ್ಗೆ ಕಾರ್ಡಿಂಗ್ ಹಾಕ್ತಿದ್ದೀನಿ, ನೋಡ್ಕೊಳ್ಳಿ. ಓಕೆ, ಈಗ ಬರುತ್ತೆ. ಬ್ಯಾಕ್ ಪಾರ್ಟ್ ಕೂಡ ಆಗಿದೆ. ಈಗ ಸ್ಲೀವ್ ಜಿಮ್ ಮಾಡ್ಕೊಳ್ಳೋಣ. ನೋಡಿ, ಇದು ಫ್ರಂಟ್ ಪಾರ್ಟು. ಓಕೆ,
ಫ್ರಂಟ್ ಪಾರ್ಟ್ಗೆ ಫ್ರಂಟ್ ಶೇಪ್ ಇಟ್ಕೊಳ್ಳಿ. ನೋಡಿ ಇದು ಫ್ರಂಟ್ ಶೇಪ್ ಗೊತ್ತಾಗ ಮ್ಯಾಚ್ ಹಾಕಿದ್ದೀನಿ ನೋಡಿ. ಫ್ರಂಟ್ ಪಾರ್ಟ್ಗೆ ಫ್ರಂಟ್ ಶೇಪು, ಬ್ಯಾಕ್ ಪಾರ್ಟ್ಗೆ ಬ್ಯಾಕ್ ಶೇಪು. ಓಕೆ, ಈ ಥರ ಇಟ್ಕೊಂಡು ಸ್ಲೀವ್ಸ್ ಹೊಲ್ಕೋಬೇಕು. ಫಸ್ಟ್ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗೆ, ಲೆವೆಲಾಗಿ ಇಟ್ಕೊಂಡು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆಕ್ ಮಾಡ್ಕೋಬೇಕು ಲೆವೆಲ್ಗೆ ಇಟ್ಕೊಂಡು. ಕರೆಕ್ಟಾಗಿದೆ. ಹಾಗೂ ಚೆಕ್ ಮಾಡ್ಕೋಬೋದು, ಇಲ್ಲ ಅಂತಂದರೆ ಸೆಂಟ್ರ್ ಮ್ಯಾಚ್ ಹಾಕ್ಕೊಂಡು ಅಲ್ಲಿ ಚೆಕ್ ಮಾಡ್ಕೋಬೋದು. ಓಕೆ, ಕರೆಕ್ಟಾಗಿದೆ ನಮ್ಮ ಕಟ್ಟಿಂಗು. ಈಗ ಇಲ್ಲಿಂದ ಹಾಫ್ ಅನ್ ಇಂಚು ಮಾರ್ಕ್ ಸ್ಟಿಚಿಂಗ್ ಜಾಯಿನ್ ಮಾಡ್ಕೋಬೇಕು. ಸ್ಲೀವ್ಸ್ ಅಟ್ಯಾಚಿಂಗು ಹಾಫ್ ಇಂಚ್ ಮಾಡ್ಕೋಬೇಕು. ಹೀಗೆ ನೋಡಿ, ಇದು ಕರೆಕ್ಟಾಗಿ ಲೆವೆಲ್ ಇಟ್ಕೊಂಡು ಹೊಲ್ಕೊಳ್ಳಿ ಹಾಫ್ ಅನ್ ಇಂಚು. ಸ್ಲೀವ್ ಅಟ್ಯಾಚಿಂಗ್ ಯಾವಾಗಲೂ ಹಾಫ್ ಅನ್ ಇಂಚ್ ಇರಬೇಕು. ಆಮೇಲೆ ಇಲ್ಲಿ ಶೋಲ್ಡ್ರಲ್ಲಿ ಕಚ್ಚಾ ಇದೆಯಲ್ಲ, ಶೋಲ್ಡ್ರದ್ದು ಎಕ್ಸ್ಟ್ರಾ ಕ್ಲಾತು ನಾವು ಶೋಲ್ಡ್ರ್ ಕಚ್ಚಾ ಅಂತೀವತ್ತ, ಇದು ಫ್ರಂಟ್ ಪಾರ್ಟಿಗೆ ಬರಬೇಕು. ಓಕೆ, ಇದು ಫ್ರಂಟ್ ಪಾರ್ಟಿಗೆ ಬರಬೇಕು. ನೋಡಿ ಸ್ಲೀವ್ಸ್ ಕರೆಕ್ಟಾಗಿ ಕುತ್ಕೊಂತು. ನೋಡಿ ಒಂಚೂರು ಎಕ್ಸ್ಟ್ರಾ ಬಂದರೆ ಕರೆಕ್ಟಾಗಿ ಬಂದು ಸ್ಲೀವ್ಸ್. ಓಕೆ, ಕಟಿಂಗ್ ಕರೆಕ್ಟಾಗಿದ್ದರೆ ಸ್ಲೀವ್ಸ್ ಅಟ್ಯಾಚಿಂಗ್ ಕರೆಕ್ಟಾಗಿ ಬರುತ್ತೆ. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ ಕರೆಕ್ಟಾಗಿ. ನೀವು ಸ್ಟಿಚ್ ಹಾಕಿದ್ರೆ ಅದ್ರ ಮೇಲೆ ಹಾಕಬೇಕು, ಡಬಲ್ ಸ್ಟಿಚ್ ಹಾಕಬೇಕು. ಈ ಸ್ಟಿಚ್ಚಿಂಗನ್ನು ಯಾರು ಬೇಕಾದ್ರೂ ಮಾಡ್ಬೋದು, ಬೇಸಿಕ್ ಕ್ಲಾಸ್ ಕಲಿತವರು ಅಥವಾ ಹೊಸ್ದಾಗಿ ಕಲಿಯೋರು ಕೂಡ ಮಾಡ್ಬೋದು. ಸ್ವಲ್ಪ ನಿಧಾನ ಆಗುತ್ತೆ, ನೋಡಿಕೊಂಡು ಕಲ್ತ್ಕೊಳ್ಳಿ. ನಿಮ್ಗೆ ಗೊತ್ತಾಗಲಿದ್ರೆ ವೀಡಿಯೋನ ರೀಪ್ಲೇ ಮಾಡ್ಕೊಂಡು ನೋಡ್ಕೊಳ್ಳಿ. ಓಕೆ, ಈಗ ಡಬಲ್ ಸ್ಟಿಚ್ ಆಯಿತು. ಓಕೆ, ಇನ್ನೊಂದು ಕಡೆ ಸ್ಲೀವ್ಸ್ ಮಾಡೋಣ ಅಟ್ಯಾಚಿಂಗ್. ನೋಡಿ ಒಂದು ಫಸ್ಟ್ ಫ್ರಂಟ್ ಪಾರ್ಟ್ ಬಂದರೆ ಇನ್ನೊಂದು ಕಡೆ ಬ್ಯಾಕ್ ಪಾರ್ಟ್ ಸ್ಟಾರ್ಟ್ ಆಗುತ್ತೆ ಸ್ಲೀವ್ಸ್. ನೋಡಿ ಇದು ಬ್ಯಾಕ್ ಪಾರ್ಟು, ಬ್ಯಾಕ್ ಶೇಪು. ಓಕೆ, ಬ್ಯಾಕ್ ಪಾರ್ಟು ಬ್ಯಾಕ್ ಶೇಪು. ಒಂದು ಫ್ರಂಟ್ ಪಾರ್ಟ್ ಬರುತ್ತೆ, ಒಂದು ಬ್ಯಾಕ್ ಪಾರ್ಟ್ ಬರುತ್ತೆ ಅಟ್ಯಾಚಿಂಗ್ ಮಾಡಬೇಕಾದ್ರೆ. ಹಾಫ್ ಅನ್ ಇಂಚ್ ಹೊಲ್ಕೊಂಬರಿ. ಸ್ಲೀವ್ ಅಟ್ಯಾಚಿಂಗು ಹಾಫ್ ಅನ್ ಇಂಚ್ ಇರಬೇಕು. ನೋಡಿ ಈ ಶೇಪ್ನ ಕರೆಕ್ಟಾಗಿ ಹೊಲ್ಕೋಬೇಕು, ಮೈನ್ ಇಂಪಾರ್ಟೆಂಟು ಈ ಸ್ಲೀವ್ ಅಟ್ಯಾಚಿಂಗು. ನೀವೇನು ಮಾಡ್ತೀರಾ, ಅಪ್ ಆ್ಯಂಡ್ ಡೌನ್ ಮಾಡ್ತೀರಾ, ಆ್ಯಕ್ಚುಲಿ ಮಾಡಬಾರ್ದು. ಆ ಥರ ಲೆವೆಲಾಗಿರಬೇಕು ಸ್ಲೀವ್ಸು. ನೀವು ಕಟಿಂಗ್ ಎಷ್ಟು ಇಂಪಾರ್ಟೆಂಟು, ಸ್ಟಿಚಿಂಗ್ ಕೂಡ ಅಷ್ಟೇ ಇಂಪಾರ್ಟೆಂಟು. ದಯವಿಟ್ಟು ನಿಧಾನವಾಗಿ ನೀಟಾಗಿ ಹೊಲ್ಕೊಳ್ಳಿ, ಫಿಟ್ಟಿಂಗ್ ಕೂಡ ಚೆನ್ನಾಗಿ ಬರುತ್ತೆ. ನೋಡಿ ಕರ್ವ್ ಶೇಪ್ ಸ್ವಲ್ಪ ಆಯಿತು, ಟೆನ್ಷನ್ ಎತ್ಕೊಂಡು ನಿಧಾನಕ್ಕೆ ಮಾಡ್ಕೊಂಡು ಹೋಗಿ. ಕರೆಕ್ಟಾಗಿ ಎರಡೂ ಕೂಡ ಹಾಫ್ ಅನ್ ಇಂಚೇ ಇರಬೇಕು, ಆವಾಗ ನಿಮ್ಗೆ ಫಿಟ್ಟಿಂಗ್ ಚೆನ್ನಾಗಿ ಬರುತ್ತೆ ಸ್ಲೀವ್ಸಲ್ಲಿ. ನೋಡಿ ಕರೆಕ್ಟಾಗಿ ಬಂತು ಸ್ಲೀವ್ಸು. ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ಉಲ್ಟಾ ಮಾಡ್ಬೋದು, ಈಗ ಈ ಥರ ಕಂಟಿನ್ಯೂಷನ್ ಮಾಡ್ಬೋದು. ಓಕೆ, ನಾವೀಗ ಶೋಲ್ಡ್ರ್ ಪಟ್ಟಿ ಮಾಡೋಣ. ನೋಡಿ ಕ್ಲಾತು ಒಂದೂವರೆ ಇಂಚ್ ಇರಬೇಕು. 1 ಇಂಚ್ ತೊಗೊಳ್ಳಿ, ಈ ಥರ ಫೋಲ್ಡ್ ಮಾಡ್ಕೊಳ್ಳಿ ಚಿಕ್ಕದಾಗಿ ಈ ಥರ. ಹೀಗೆ ನಾವು ಇದನ್ನು ಮಾಡ್ತಿರೋ ಉದ್ದೇಶ ಶೋಲ್ಡ್ರ್ ಪಟ್ಟಿ, ನಾವು ಶೋಲ್ಡ್ರಲ್ಲಿ ಅಟ್ಯಾಚ್ ಮಾಡ್ತೀವಿ. ನೋಡಿ ಎಲ್ಲಿ ಮಾಡ್ತೀವಿ ಗೊತ್ತಾ, ಇಲ್ಲಿ ಶೋಲ್ಡ್ರು ಇಲ್ಲಿ ಮಾಡ್ತೀವಿ. ಓಕೆ, ಈ ನಾವು ಶೋಲ್ಡ್ರ್ ಜಾಯಿನ್ ಮಾಡ್ಕೊಂಡಿದ್ದೀವಲ್ಲ, ಕರೆಕ್ಟಾಗಿ ಅದೆರಡು ಸೆಂಟರ್ ಮಾಡ್ಕೋಬೇಕು ಈ ಥರ. ಈಗ ಇದನ್ನು ಸ್ಟಿಚಿಂಗ್ ಮಾಡ್ಕೊಳ್ಳೋಣ. ಲಾಕ್ ಮಾಡಿ ನೀಟಾಗಿ ರಫಿಂಗ್ ಮಾಡ್ಕೊಳ್ಳಿ. ಹೀಗೆ ಇದು ಈ ಲೆವೆಲ್ಗೆ ಇದೆಯಲ್ಲ, ಕಾರ್ಡಿಂಗ್ ಲೆವೆಲ್, ಅದಕ್ಕಿಂತ ಒಂದು ಅರ್ಧ ಇಂಚ್ ಬಿಟ್ಟು ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ಹೀಗೆ ಈ ಥರ ನಾವು ಇಲ್ಲಿ ಪ್ಲಸ್ ಬಟನ್ ಹಾಕ್ಕೊಂಡು ಈ ಥರ ಸ್ಟಿಚಿಂಗ್ ಮಾಡ್ಕೊತೀವಿ. ಇದು ಪ್ಲಸ್ ಬಟನ್ ಹಾಕ್ತೀವಲ್ಲ, ಅದಕ್ಕೋಸ್ಕರ ಈ ಪಟ್ಟಿ ಹಾಕ್ತಾರೆ ನಾವು. ಇನ್ನೊಂದು ಸೈಡ್ ಹಾಕೋಣ.
ಕಂಪಲ್ಸರಿ ಇದು ಹಾಕ್ಕೊಳ್ಳಿ ಎಲ್ಲರೂ, ಶೋಲ್ಡ್ರ್ ಪಟ್ಟಿ. ಇದು ಪ್ರೆಸ್ ಬಟನ್ ಹಾಕ್ತೀವಲ್ಲ ಅದಕ್ಕೆ ಕರೆಕ್ಟಾಗಿದ್ದು ನೋಡಿ, ಶೋಲ್ಡರ್ ಇರಬೇಕು. ಇಂಟರ್ ಲಾಕ್ ಮಾಡ್ಕೊಳ್ಳಿ. ಇದಕ್ಕಿಂತ ಒಂದು ಅರ್ಧ ಇಂಚ್ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ಳಿ. ಓಕೆ, ಇಷ್ಟು. ಈಗ ಇದನ್ನು ಓವರ್ಲಾಕ್ ಮಾಡಬೇಕು. ಈಗ ನಾವು ಸ್ಲೀವ್ ಅಟ್ಯಾಚಿಂಗ್ ಏನು ಮಾಡಿದ್ವೋ ಅದನ್ನು ಓವರ್ಲಾಕ್ ಮಾಡೋಣ. ಓಕೆ, ನಾನೀಗ ಓವರ್ಲಾಕ್ ಮಾಡ್ತೀನಿ ಸ್ಲೀವ್ಸ್ಗೆ. ನೋಡಿ, ನಾನು ಕಂಪ್ಲೀಟ್ ಹಾಕಿದ್ರೆ ತೋರಿಸ್ತೀನಿ ಅಂದರೆ ನಿಮ್ಗೆ ಗೊತ್ತಾಗಲಿ ನೀಟಾಗಿ ಅಂತ. ಫಿನಿಶಿಂಗ್ ನೀಟಾಗಿ ಮಾಡ್ಕೊಳ್ಳಿ. ಸ್ವಲ್ಪ ಲಾಂಗ್ ವೀಡಿಯೋ ಆಗುತ್ತೆ, ಪರವಾಗಿಲ್ಲ, ಬಟ್ ನೋಡ್ಕೊಳ್ಳಿ, ಚೆನ್ನಾಗಿ ಮಾಡಿ ಎಲ್ಲರೂ. ಕಂಪ್ಲೀಟ್ ಸ್ಟೆಪ್ಸ್ ಇದರಲ್ಲಿದೆ ನಿಮಗೆ ಬ್ಲೌಸ್ ಬಗ್ಗೆ. ಓಕೆ ಸ್ನೇಹಿತರೆ, ಇವಾಗ ಇದು ನಾನು ಹೇಗೆ ಸೈಜ್ ಮಾಡೋದು ಹೇಳ್ಕೊಡ್ತಿದ್ದೀನಿ ನೋಡಿ. ಇದು 1/4 ವೇಸ್ಟ್ ರೌಂಡ್ ನೋಡ್ಬೋದು ನೀವು ಇಲ್ಲಿ. 7.25 ಇದೆ. ಟೋಟಲ್ ವೇಸ್ಟ್ ರೌಂಡು 29 ಇದೆ. ಅದು 1/4 ಅಂದರೆ 7.25 ಆಗುತ್ತೆ. ಓಕೆ, 7.25. ಓಕೆ, ಟೋಟಲ್ ವೇಸ್ಟ್ ರೌಂಡು 29 ಇದೆ. ಈಗ ನಾವು 1/4 ವೇಸ್ಟ್ ರೌಂಡ್ ತೊಗೋಬೇಕು. ನೋಡಿ, ಮೊದಲಿಗೆ ಬ್ಯಾಕ್ ಪಾರ್ಟ್ ಸೆಂಟ್ರ್ ತೊಗೊಳ್ಳಿ. ಸೆಂಟ್ರ್ ತೊಗೊಳ್ಳಿ. ಈ ಥರ ತುಂಬ ಈಸಿಯಾಗಿದೆ ಸೈಡ್ ಜಾಮ್ ಮಾಡೋದು ಬ್ಲೌಸ್ನು. ಸೆಂಟ್ರ್ ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ 1/4 ವೇಸ್ಟ್ ರೌಂಡ್ ಅಂದರೆ 7.25 ಆಗುತ್ತೆ. 7.25 ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲೂ ಮಾರ್ಕ್ ಮಾಡಿ, ಮತ್ತು ಉಲ್ಟಾ ಕಡೆ ಮಾರ್ಕ್ ಮಾಡಿ. ಈ ಕಡೆ ಕೂಡ 7.25 ಮಾರ್ಕ್ ಮಾಡಿ. ಟಿಪ್ ಕರೆಕ್ಟಾಗಿ ಇಟ್ಕೊಳ್ಳಿ ಆರಾಮಾಗಿ. 7.25 ಮಾರ್ಕ್ ಮಾಡಿ. ಎರಡು ಕಡೆ ಮಾರ್ಕ್ ಮಾಡ್ಕೊಳ್ಳಿ. ನೆಕ್ಸ್ಟು ಫ್ರಂಟ್ ಪಾರ್ಟು ನೋಡಿ. ಫ್ರಂಟ್ ಪಾರ್ಟಲ್ಲಿ ಸಿಂಗಲ್ ಪಟ್ಟಿ ಇದೆಯಲ್ಲ, ಈ ಸಿಂಗಲ್ ಪಟ್ಟಿ ಇಲ್ಲ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕು. ಸಿಂಗಲ್ ಪಟ್ಟಿ ಕಡೆ 7.25 ನೆನ್ಪಿಟ್ಕೊಳ್ಳಿ. ಸಿಂಗಲ್ ಪಟ್ಟಿ ಕಡೆಯಿಂದ ಸ್ಟಾರ್ಟಿಂಗಿಂದ ಮಾಡ್ಕೋಬೇಕು ನೋಡಿ, ಇಲ್ಲಿಂದ 7.25. ಓಕೆ, ಡಬಲ್ ಪಟ್ಟಿ ಕಡೆಗೆ ನೋಡಿ, ಡಬಲ್ ಪಟ್ಟಿ ಇಲ್ಲಿಂದ ತೊಗೊಳ್ಳಿ. ಡಬಲ್ ಪಟ್ಟಿ. ಓಕೆ, ಇಲ್ಲಿಂದ ಇದು ಡಬಲ್ ಪಟ್ಟಿ ಬಿಟ್ಟು ತೊಗೋಬೇಕು. ಇಲ್ಲಿಂದ ತೊಗೋಬೇಕು. ಇದು ಬಿಟ್ಬಿಟ್ಟು ತೊಗೊಳ್ಳಿ ಡಬಲ್ ಪಟ್ಟಿ. 7.25 ಈ ಥರ. ಓಕೆ, ಈಗ ಸೈಡ್ ಜಾಮ್ ಮಾಡೋಣ. ನೋಡಿ, ಸ್ಲೀವ್ ರೌಂಡ್ ಬಂದುಬಿಟ್ಟು 5.25 ಇದೆ. ಇಲ್ಲಿಂದ ಹಾಫ್ ಸ್ಲೀವ್ ರೌಂಡ್ ತೊಗೊಳ್ಳಿ. 5.25 ಇದೆ ಸ್ಲೀವ್ ರೌಂಡು. 5.25 ಮಾರ್ಕ್ ಮಾಡ್ಕೊಳ್ಳಿ. ಸೊ ಇಲ್ಲಿಂದ 1.5 ಇಂಚಲ್ಲಿ ಸೈಜ್ ಏನಾಗ್ಬಿಟ್ಟಿರ್ತಾವೋ 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ಈ ಥರ 1.5 ಇಂಚ್ ಮಾರ್ಕ್ ಮಾಡಿಕೊಂಡು ಬೇಕಾದ್ರೆ ನೀವು ಸ್ಕೇಲ್ ಕೂಡ ಲೈನ್ ಹಾಕ್ಬೋದು, ನಿಮ್ಗೆ ಈಸಿಯಾಗಿ ಆಗ್ತದೆ ಈ ಥರ. ನೆಕ್ಸ್ಟು ಈ 1.5 ಇಂಚಿಂದ ಈ 1/4 ಮಾರ್ಕ್ ಮಾಡ್ಕೊಡ್ತೀವಲ್ಲ, ಅಲ್ಲಿಂದ ಲೈನ್ ಹಾಕ್ಕೊಳ್ತೀವಿ ಸ್ಟ್ರೈಟಾಗಿ. ಈಗ ಅದನ್ನು ಲೆವೆಲಾಗಿ ಇಟ್ಕೊಳ್ಳಿ. ಈ ಥರ ಹೀಗೆ ಎರಡು ಕಟ್ಟಾಗಿ ಲೆವೆಲಾಗಿ ಇಟ್ಕೊಂಡು ಕಟ್ಟಾಗಿ ಮಾರ್ಕ್ ಮೇಲೆ ಹೊಲ್ಕೊಂಬನಿ. ನೋಡಿ, ಎಲ್ಲದಕ್ಕಿಂತ ಇಂಪಾರ್ಟೆಂಟು ನೋಡಿ, ಇದು ಜಾಯಿಂಟ್ ಕಟ್ಟಕ್ಕೆ ಕೊಡಬೇಕು. ಈ ಜಾಯಿಂಟ್ ಕಟ್ಟಕ್ಕೆ ಕೊಡಬೇಕು. ಓಕೆ, ಸ್ಲೀವ್ ಜಾಯಿಂಟ್ ಇದರಲ್ಲಿ ಕಟ್ಟಕ್ಕೆ ಕೊಡಬೇಕು. ನೋಡಿ, ಎರಡು ಕಚ್ಚಾ ಮೇಲೆ ಹೋಗಬೇಕು. ಎರಡು ಈ ಕಚ್ಚಾ ಇದ್ದರೆ ಅದು ಮೇಲೆ ಹೋಗಬೇಕು. ಜಾಯಿಂಟ್ ಕಟ್ಟಾಗಿ ಈ ಥರ
ಕೈ ಕುಂದಿಸ್ಕೊಳ್ಳಿ ಈ ಥರ ಹೋಲ್ಡ್ ಮಾಡಿ ಕ್ಲಾತ್ನ ಹೀಗೆ. ಓಕೆ, ಸೊ ಅಲ್ಲಿಂದ ನೋಡಿ ಇದು ಮ್ಯಾಚ್ ಆಗಬೇಕು, 1/4 ಮ್ಯಾಚ್ ಆಗಬೇಕು. ಕರೆಕ್ಟಾಗಿದೆ. ಈಗ ಈ ಡಾಟ್ ಕಲರ್ ಡೌನ್ ಬರಲಿ. ಲಾಕ್ ಮಾಡಿ. ಓಕೆ, ಇನ್ನೊಂದು ಸೈಡ್ ಚೆಕ್ ಮಾಡ್ಕೊಂಡು ಇನ್ನೊಂದು ಸೈಡು ಈ ಕಡೆಗೆ ಸ್ಲೀವ್ ರೌಂಡು 5.25 ಇದೆ. ಸೊ ಇದು 1.5 ಇಂಚ್ ಅಲ್ವಾ ಸೈಡ್ ಜಾಯಿನ್ ಮಾಡೋದು ನಾವು. 1.5 ಇಂಚ್ ಮಾರ್ಕ್ ಮಾಡ್ಕೊಳ್ಳಿ. ನೋಡಿ ಯಾವಾಗಲೂ 1.5 ಇಂಚ್ ಕ್ಲಾತ್ ಸಾಕು, ಜಾಸ್ತಿ ಬಿಡಬಾರ್ದು, ಕಡಿಮೆ ಬಿಡಬಾರ್ದು, ಇಲ್ಲೊಂದು ದಪ್ಪ ಆಗುತ್ತೆ ಬ್ಲೌಸ್. ಜಾಸ್ತಿ ಬಿಟ್ಟರೆ ಫಿಟ್ಟಿಂಗು ದಪ್ಪ ಆಗುತ್ತೆ. ಲೈನ್ ಜಾಯಿನ್ ಮಾಡ್ಕೊಳ್ಳಿ. ನೆಕ್ಸ್ಟು ನೋಡಿ ಇಲ್ಲೂ ಇದರ 1/4 ವೇಸ್ಟ್ ರೌಂಡ್ಗೆ ಇದು ಕೂಡ ಲೈನಿಂಗ್ ಜಾಯಿನ್ ಮಾಡ್ಕೊಳ್ಳಿ. ಅಲ್ಲಿ ಲೈನ್ ಜಾಯಿನ್ ಆಗಿದೆ. ಇನ್ನೊಂದು ಸ್ವಲ್ಪ ತೋರಿಸ್ತೀನಿ ನೋಡಿ ಈ ಥರ. ಎಲ್ಲ ಬ್ಲೌಸ್ ಸೈಡ್ ಜಾಯಿನಿಂಗ್ ಮಾಡೋ ರೀತಿ ಇದೆ, ಇಷ್ಟೇ, ಈ ಥರ ಮಾಡಬೇಕು. ಫಸ್ಟು ಈ ಬೇಸಿಕ್ಸ್ ಚೆನ್ನಾಗಿ ಕಲ್ತ್ಕೊಳ್ಳಿ, ಇನ್ನೂ ಅಡ್ವಾನ್ಸಿಗೆ ಮುಂದೆ ಹೇಳ್ಕೊಡ್ತೀನಿ. ನೋಡಿ ನಾನು ಆಗಲೇ ಹೇಳ್ದಂಗೆ ಈ ಜಾಯಿಂಟ್ ಸ್ಲೀವ್ಸ್ ಜಾಯಿಂಟ್ ಕಟ್ಟಕ್ಕೆ ಕೂಡಬೇಕು, ನೆನ್ಪಿಟ್ಕೊಳ್ಳಿ. ಇದು ಜಾಯಿಂಟ್ ಕೂಡಿಲ್ಲ ಅಂದರೆ ಇಲ್ಲಿ ಅಪ್ ಆ್ಯಂಡ್ ಡೌನ್ ಆಗುತ್ತೆ ಕೆಳಗಡೆ. ಸೊ ಹಂಗಾಗಿ ಜಾಯಿಂಟ್ ಕಟ್ಟಕ್ಕೆ ಕೂಡಿಸ್ಕೊಳ್ಳಿ. ನೋಡಿ ಈ ಥರ ಹೋಲ್ಡ್ ಮಾಡಿ ಟೈಟಾಗಿ ಕಟ್ಟಾಗಿ ಜಾಯಿಂಟ್ ಹತ್ರ. ನೋಡಿ ಇಲ್ಲಿಂದ 1/4 ವೇಸ್ಟ್ ರೌಂಡ್ 1/4 ವೇಸ್ಟ್ ರೌಂಡ್ ಕಟ್ಟಕ್ಕೆ ಈ ಥರ ಇಟ್ಕೊಂಡು ಹೊಲ್ಕೊಂಬನ್ನಿ. ಬ್ಲೌಸಲ್ಲಿ ಡಾಟ್ ಡೌನ್ ಬರಬೇಕು ಕೆಳಗಡೆ ಎಲ್ಲ. ಓಕೆ, ಇನ್ನೊಂದು ಮುಖ್ಯವಾದ ವಿಷಯ, ಇಂಪಾರ್ಟೆಂಟ್ ಪಾಯಿಂಟ್ ಏನಪ್ಪ ಅಂದರೆ, ಇನ್ ಕೇಸ್ ಫ್ರಂಟ್ ಪಾರ್ಟ್ ನಿಮಗೆ ಜಾಸ್ತಿ ಬಂದುಬಿಡ್ತಪ್ಪ, ಈ ಕಡೆ ತೋರಿಸ್ತೀನಿ ನೋಡಿ. ಫ್ರಂಟ್ ಪಾರ್ಟ್ ಜಾಸ್ತಿ ಬಂದುಬಿಡ್ತೀನಿ ನಿಮ್ಗೆ ಏನಾದರೂ ಹೊಲಿಬೇಕಾದ್ರೆ, ಆವಾಗ ಈ ಡಾಟ್ನ ಇನ್ನು ಸ್ವಲ್ಪ ಇಟ್ಕೊಳ್ಳಿ, ಇನ್ನೊಂದು ಟೆನ್ಷನ್ ಹಾಕ್ಕೊಳ್ಳಿ. ಎಕ್ಸಾಂಪಲ್ ಒಂದು ಅರ್ಧ ಇಂಚು ಜಾಸ್ತಿ ಬಂತು ಫ್ರಂಟ್ ಪಾರ್ಟು, ಆವಾಗ ಎಲ್ಲೊಂದು ಟೆನ್ಷನ್ ಹಿಡ್ದು ಹಾಕಿ, ಆವಾಗ ಜಾಯಿಂಟ್ ಕಟ್ಟಕ್ಕೆ ಕೊಡುತ್ತೆ. ಈ ಸಮಸ್ಯೆ ಇಲ್ಲ. ಸೆಮಿ ಕಟೋರಿ ಬ್ಲೌಸಲ್ಲಿ 4 ಡಾಟ್ ಬ್ಲೌಸಲ್ಲಿ ಇಲ್ಲಿ ಎಕ್ಸ್ಟ್ರಾ ಹಿಡಿಬೋದು ನೀವು ಕ್ಲಾತ್ನ, ಸಮಸ್ಯೆ ಏನೂ ಆಗೋಲ್ಲ ನಿಮಗೆ. ಓಕೆ, ಸೊ ಕರೆಕ್ಟಾಗಿ ಬಂದರೆ ಓಕೆ. ಇನ್ ಕೇಸ್ ಏನಾದರೂ 1/2 ಇಂಚ್ ಜಾಸ್ತಿ ಬಂತಂದರೆ ಈ ಡಾಟ್ನ ಹಿಡಿಬೇಕಂದು ಸ್ವಲ್ಪ ನೆನ್ಪಿಟ್ಕೊಳ್ಳಿ ಈ ಪಾಯಿಂಟು. ಓಕೆ, ಈಗ ಕರೆಕ್ಟಾಗಿದೆ. ಸೊ ಈಗ ಚೆಕ್ ಮಾಡ್ಕೊಳ್ಳೋಣ ಫಸ್ಟು ವೇಸ್ಟ್ ರೌಂಡ್ನ. ಟೋಟಲ್ ವೇಸ್ಟ್ ರೌಂಡ್ ನಮ್ಗೆ ಬರಬೇಕಾಗಿರೋದು 29 ಇಂಚಸ್ ಬರಬೇಕು. ಹೇಗೆ ಚೆಕ್ ಮಾಡೋದು ಫಸ್ಟು ನೋಡಿ, ಆ ಕಡೆ ಫಸ್ಟ್ ಚೆಕ್ ಮಾಡಿಬಿಡಿ ಒಂದೊಂದು. ಅದಾದಮೇಲೆ ಈ ಸಿಂಗಲ್ ಪಟ್ಟಿ ಕಡೆ ಚೆಕ್ ಮಾಡ್ಕೊಳ್ಳಿ ಕರೆಕ್ಟಾಗಿ. ಟೇಪ್ ಇಟ್ಕೊಳ್ಳಿ ತರಂಗೆ ಟೈಟ್ ತಗೋಬೇಕು. ಓಕೆ, ಹಾಂ 29.75 ಬಂತು ಅಂದರೆ ನನಗೆ ಮುಕ್ಕಾಲಿಂಚ್ ಜಾಸ್ತಿ ಇದೆ, 0.75 ಇಂಚಸ್ ಜಾಸ್ತಿ ಇದೆ. ನನಗೆ 29 ಬೇಕಲ್ವಾ. ಸೊ ಆಲ್ಮೋಸ್ಟು 0.75 ಇಂಚಸ್ ಜಾಸ್ತಿ ಇದೆ, ಅಂದರೆ ಮುಕ್ಕಾಲಿಂಚು ಜಾಸ್ತಿ ಇದೆ. ಇವಾಗ ನಾವೇನು ಮಾಡ್ತೀವಿ ಅಂದರೆ ಎರಡು ಕಡೆಗೆ ಹಿಡಿಬೇಕದು. ಇನ್ ಕೇಸ್ 1 ಇಂಚ್ ಬಂತಂದರೆ ಈ ಕಡೆ ಒಂದು ಟೆನ್ಷನ್, ಆ ಕಡೆ ಒಂದು ಟೆನ್ಷನ್ ಇಡಬೇಕು. ಈಗ ಸ್ವಲ್ಪ ಎರಡು ಕಡೆ ಇಡೋಣ. ಒಂದು ಟೆನ್ಷನ್ಗೆ ಸ್ವಲ್ಪ ಕಡಿಮೆ ಹಿಡಿತೀನಿ ಇಲ್ಲಿ ಸೈಡ್ ಜಾಯಿನಿಂಗಲ್ಲಿ ಹಿಡ್ಕೊಂಡು ಕರೆಕ್ಟಾಗಿ ಈ ಲೈನ್ ಜಾಯಿನ್ ಮಾಡಿ. ಈ ಲೈನ್ ಜಾಯಿನ್ ಮಾಡಿ. ಓಕೆನಾ, ಒಂದೇ ಕಡೆಗೆ ಅಷ್ಟು ಹಿಡಿಬಾರ್ದು. ಇನ್ ಕೇಸ್ ಏನೋ ಅರ್ಧ ಇಂಚ್ ಬಂತಂದ್ರೆ ಮಾತ್ರ ಒಂದೇ ಕಡೆಗೆ ಇಟ್ಕೊಳ್ಳಿ. ಸೊ 1 ಇಂಚು ಹಂಗೆ ಬಂತಂದರೆ ಎರಡು ಕಡೆಗೆ ಈಕ್ವಲಾಗಿ ಹಿಡಿಬೇಕು, ಆವಾಗ ನಿಮಗೆ ಬ್ಲೌಸ್ ಲೆವೆಲ್ ಕರೆಕ್ಟಾಗಿ ಬರುತ್ತೆ. ಓಕೆ, ಇನ್ನು ಚೆಕ್ ಮಾಡ್ತೀನಿ ನೋಡಿ, ಬೇಕಾದಾಗ ಚೆಕ್ ಮಾಡ್ತೀನಿ. 29 ಕರೆಕ್ಟಾಗಿ ಬರಬೇಕು ಈಗ ನಿಮಗೆ. ನೋಡಿ ಕರೆಕ್ಟಾಗಿ ಬಂದು 20 ಇಂಚಸ್. ಓಕೆ, ಈ ಥರ ನೀವು ಚೆಕ್ ಮಾಡ್ಕೋಬೇಕು. ಸೊ ಈಗ ವೇಸ್ಟ್ ರೌಂಡ್ ಕನ್ಫರ್ಮ್ ಆಯ್ತಲ್ವಾ.
ಈಗ ಸೈಡ್ ಜಾರ್ನಿಂಗ್ ಕಂಪ್ಲೀಟ್ ಐ ಸ್ವಿಚ್ ಹಾಕಬೇಕು. ಅದಕ್ಕಿಂತ ಮುಂಚಿತವಾಗಿ ಈ ಅಪ್ ಆ್ಯಂಡ್ ಡೌನ್ ಆಗಬಾರ್ದು ಅಂತ ಹೇಳ್ಬಿಟ್ಟು ನಾವೇನು ಮಾಡ್ತೀವಿ, ಇಲ್ಲ ಸ್ವಿಚ್ ಹಾಕ್ಕೊತೀವಿ. ಹೀಗೆ ನೋಡಿ, ಎಕ್ಸ್ಪೀರಿಯನ್ಸ್ ಇರೋರಿಗೆ ಸಿಗೋದು ನಿಮಗೆ ಕಷ್ಟ ಅನಿಸಲ್ಲ, ಸ್ವಲ್ಪ ಹೊಸಬ್ರಿಗೆ ಈಜಿ ಆಗುತ್ತೆ. ಅದಕ್ಕೋಸ್ಕರ ಇದು ತೋರಿಸ್ತಿದ್ದೀನಿ ಅಷ್ಟೇ. ಈ ಥರ ಸ್ವಿಚ್ ಹಾಕ್ಕೊಂಡು ಅಪ್ ಆ್ಯಂಡ್ ಡೌನ್ ಬರಲ್ಲ. ಇಲ್ಲೂ ಅಷ್ಟೇ, ಕೆಳಗೆ ಹಾಕೊಂಬಿಡಿ ಸ್ವಿಚ್. ಎಕ್ಸ್ಪೀರಿಯನ್ಸ್ ಇರೋರಿಗೆ ಇದೇನು ಕಷ್ಟ ಅನಿಸಲ್ಲ, ಬಟ್ ಹೊಸಬ್ರಿಗೆ ಈಜಿ ಆಗುತ್ತೆ ಪಾಪ. ಸೊ ಹಾಗಾಗಿ ಅವ್ರಿಗೋಸ್ಕರ ಈ ಒಂದು ಚಿಕ್ಕದು ಪಾಯಿಂಟ್ ಹೇಳ್ಕೊಡ್ತೀನಿ ಅಷ್ಟೇ. 4 ಕಡೆಗೂ ಹಾಕ್ಕೊಳ್ಳಿ, ಈಜಿ ಆಗುತ್ತೆ ನಿಮ್ಗೆ ಹತ್ರ. ಅವಾಗ ಸೈಡ್ ಜಾಮ್ ಮಾಡೋ ಅಪ್ ಆ್ಯಂಡ್ ಡೌನ್ ಬರಲ್ಲ ಅಂತ ಅಷ್ಟೇ. ಸ್ಲೀವ್ಸ್ ಕಡೆಗೆ ಹಾಕಬೇಕು ಮತ್ತು ಬ್ಯಾಕಲ್ಲಿ ಕೂಡ ಹಾಕಬೇಕು. 4 ಕಡೆಗೆ ಹಾಕೊಂಡ್ಬಿಡಿ ಈ ಸ್ಟಿಚ್. ಓಕೆ ಸ್ನೇಹಿತರೆ, ಈಗ ಫಸ್ಟ್ ಒಂದು ಸ್ವಿಚ್ ರೆಡಿಯಾಗಿದೆ. ಇದು ಪಕ್ಕ ಒಂದು ಟೆನ್ಷನ್ ಸ್ವಿಚ್ ಹಾಕಬೇಕು ಕರೆಕ್ಟಾಗಿ. ನಾನು ಟೋಟಲ್ 5 ಸ್ವಿಚ್ ಹಾಕ್ತೀನಿ. ಎಲ್ಲರೂ 3 ಹಾಕ್ತಾರೆ, ನಾನು 5 ಹಾಕ್ತೀನಿ. ಏನಾದರೂ ಮುಂದೆ ದಪ್ಪ ಅದು ಬಿಚ್ಕೊಳೋಕ್ಕೆ ಈಸಿಯಾಗಿರುತ್ತೆ ಅವ್ರಿಗೆ. ಕರೆಕ್ಟಾಗಿ ಒಂದು ಟೆನ್ಷನ್ ಸ್ವಿಚ್ ಇರಬೇಕು. ಆ ರೆಡಿ ಸ್ವಿಚ್ಚಿಂದ ಕರೆಕ್ಟಾಗೆ ಒಂದು ಟೆನ್ಷನ್ ಸ್ವಿಚ್ಚು 5 ಸ್ವಿಚ್ ಹಾಕ್ಬೇಕು ನೀವು. ಉಲ್ಟನೂ ಹಾಕ್ಬೋದು ಈ ಥರ ಹಿಂಗೆ. ನಿಧಾನವಾಗಿ ನೀಟಾಗಿ ಮಾಡ್ಕೊಳ್ಳಿ. ಸ್ಟಿಚಸ್ ನೀಟಾಗಿ ಕಾಣಬೇಕು, ನೀವು ಉಲ್ಟಾ ನೋಡಿದ್ರೆ. ಫೈವ್ ಸ್ಟಿಚಸ್ ಹಾಕಬೇಕು. ನೀಟಾಗಿ ದಾರ ಕಟ್ ಮಾಡ್ಕೊಳ್ಳಿ ಎಕ್ಸ್ಟ್ರಾ. ನೋಡಿ ಸ್ನೇಹಿತರೆ, ಬ್ಲೌಸಲ್ಲಿ ದಾರ ಜಾಸ್ತಿ ಬಿಡಬೇಡಿ, ಒಂದು ದಾರ ಇರಬಾರ್ದು, ನೀಟಾಗಿ ತೆಗಿಬೇಕು. ಇಂಪಾರ್ಟೆಂಟು. ಕೆಲವೊಬ್ಬರು ದಾರ ತುಂಬ ಬಿಡ್ತಿರ್ತಾರೆ, ಅದನ್ನು ತೆಗೀರಿ ನೀಟಾಗಿ. ಸೊ ಈಗ ಈ ಬ್ಯಾಕ್ ಪಾರ್ಟ್ ಲೆವೆಲಿಗೆ ಕಟ್ ಮಾಡಿ ಎಕ್ಸ್ಟ್ರಾ ಬಟ್ಟೆ ಕ್ಲಾತಲ್ಲ. ನೋಡಿ ಕರೆಕ್ಟಾಗಿ 1.5 ಇಂಚ್ ಇರಬೇಕು ಓವರಾಲ್ ನಿಮಗೆ. ಓಕೆ, ಓವರಾಲ್ ಕ್ಲಾತು 1.5 ಇಂಚ್ ಬೇಕು. ನೋಡಿ ಸ್ಟ್ರೈಟಾಗಿ ಕಾಣಬೇಕು ಬ್ಲೌಸ್. ಸ್ಟಿಚ್ಚಿಂಗಲ್ಲಿ ಎಕ್ಸ್ಟ್ರಾ ದಾರ ಏನು ಬಿಟ್ಟರೆ ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆ, ಇನ್ನೊಂದು ಸೈಡ್ ಮಾಡೋಣ. ಸೇಮ್ ಒಂದು ಟೆನ್ಷನ್ ಸ್ಟಿಚ್ ಹಾಕಬೇಕು. ರೆಡಿ ಸ್ಟಿಚ್ಚಿಂದ 5 ಸ್ಟಿಚ್ ಹಾಕಬೇಕು ಕರೆಕ್ಟಾಗಿ. ಫೈವ್ ಕಂಪಲ್ಸರಿ ಹಾಕಿ. ನಿಮಗೆ ಸ್ಟಿಚ್ ದಪ್ಪ ಆದಂಗೆಲ್ಲ ಬಿಚ್ಕೊಳಕ್ಕೆ ಈಜಿ ಆಗುತ್ತೆ. ಆಮೇಲೆ ಕಸ್ಟಮರ್ಸ್ ಕೂಡ ಖುಷಿ ಆಗ್ತಾರೆ 5 ಸ್ಟಿಚ್ ಹಾಕಿದ್ದಾರೆ ಅಂತ ಹೇಳ್ಬಿಟ್ಟು. ಕೆಲವರು 3, 2 ಹಾಕ್ತೀರಾ, 5 ಹಾಕಿ ಚೆನ್ನಾಗಿರುತ್ತೆ. ಓಕೆ, ಈಗ ಯಾವಾಗಲೂ ಬ್ಯಾಕ್ ಪಾರ್ಟ್ ಲೆವೆಲ್ ಕಟ್ ಮಾಡಬೇಕು, ನೆನಪಿಟ್ಕೊಳ್ಳಿ.
ಬ್ಯಾಕ್ ಪಾರ್ಟ್ 1.5 ಇಂಚ್ ಇದೆಯಲ್ಲ, ಕರೆಕ್ಟಾಗಿ ಬ್ಯಾಕ್ ಪಾರ್ಟ್ ಲೆವೆಲಿಗೆ ಎಕ್ಸ್ಟ್ರಾ ಬಟ್ಟೆ ಕಟ್ ಮಾಡ್ಕೊಳ್ಳಿ 1.5 ಇಂಚ್ ಬಿಟ್ಟು. ಕರೆಕ್ಟಾಗಿ 1.5 ಇಂಚ್ ಇರಬೇಕು ಈ ಥರ ಸ್ಟ್ರೈಟಾಗಿ. ಓಕೆ, ಇದನ್ನು ಓವರ್ಲಾಕ್ ಮಾಡೋಣ. ಈಗ ಸೈಡು ಓವರ್ಲಾಕ್ ಮಾಡ್ತೀನಿ. ಓಕೆ ನೋಡಿ, ಓವರ್ಲಾಕ್ ಮಾಡ್ತೀನಿ. ಸೈಡ್ ಜನ ಇದು ಓವರ್ಲಾಕ್ ಮಾಡ್ತೀನಿ. ಓಕೆ ನೋಡಿ, ಓವರ್ಲಾಕ್ ಆಯಿತು ನೀಟಾಗಿ. ಹಾಂ, ಓಕೆ ಸ್ನೇಹಿತರೆ, ಈಗ ಬ್ಲೌಸ್ ಸ್ಟಿಚಿಂಗ್ ಆಗಿದೆ, ಓವರ್ಲಾಕೆಲ್ಲ ಆಗಿದೆ. ಈಗ ಎಕ್ಸ್ಟ್ರಾ ವೇಸ್ಟ್ ಬ್ಯಾಂಡ್ ಸ್ಟಿಚ್ ಹಾಕಿರ್ತೀವಲ್ಲ, ಇದು ಲೂಸ್ ಸ್ಟಿಚ್ಚು ಕೀಳ್ಬೇಕು ಇದನ್ನ. ಓಕೆ, ನಾನು ಇದು ಕಿತ್ಬಿಟ್ಟು ಐರನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಹಾಂ, ಓಕೆ ಸ್ನೇಹಿತರೆ, ಇವಾಗ ಇದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ, ಐರನ್ ಮಾಡೋದು ಹೇಳ್ಕೊಡ್ತೀನಿ. ಉಕ್ ಸೆಮ್ಮಿಂಗ್ ಆಮೇಲೆ ಮಾಡಿಸ್ತೀನಿ. ಓಕೆ, ಫಸ್ಟು ದಾರ ನೀಟಾಗಿ ಕಟ್ ಮಾಡ್ಕೊಳ್ಳಿ. ನೋಡಿ, ಬ್ಲೌಸ್ ತುಂಬ ಎಲ್ಲಿ ನೋಡಿದ್ರೆ ನಿಮ್ಗೆ ಒಂದು ದಾರ ಕಾಣಬಾರ್ದು, ನೀಟಾಗಿ ಕಟ್ ಮಾಡ್ಕೊಳ್ಳಿ. ಓಕೆನಾ, ಇಂಪಾರ್ಟೆಂಟ್ ಇದೇನೆ, ಒಂದು ದಾರ ಕಾಣಬಾರ್ದು, ನೀಟಾಗಿ ಟ್ರಿಮ್ಮಿಂಗ್ ಆಗಬೇಕು ಎಲ್ಲ ಕಡೆಗೂ. ಅದಾದಮೇಲೆ ಫಸ್ಟು ಬ್ಲೌಸನ್ನ ಉಲ್ಟಾ ಐರನ್ ಮಾಡ್ಕೊಳ್ಳಿ. ಈ ಥರ ಫಸ್ಟು ಸ್ಲೀವ್ಸ್ ಮಾಡ್ಕೊಳ್ಳಿ. ನೋಡಿ, ಮಾರ್ಕಿಂಗೆಲ್ಲ ಹೊಟ್ಟೋಗುತ್ತೆ, ನೀಟಾಗಿ ಐರನ್ ಮಾಡ್ಕೊಳ್ಳಿ. ಫಸ್ಟ್ ಸ್ಲೀವ್ಸು ಮತ್ತು ಈ ಥರ ಬ್ಯಾಕ್ ಪಾರ್ಟ್ ಐರನ್ ಮಾಡ್ಕೊಳ್ಳಿ. ಮತ್ತು ವೇಸ್ಟ್ ಬ್ಯಾಂಡು. ಈಗ ಫ್ರಂಟ್ ಪಾರ್ಟ್ ಮಾಡೋಣ. ಆ್ಯಕ್ಚುಲಿ ಎಮ್ಮಿಂಗ್ ಆದಮೇಲೆ ಐರನ್ ಮಾಡಬೇಕು, ಬಟ್ ನಾನು ಇವಾಗ ಅದು ಲಾಂಗ್ ವೀಡಿಯೋ ಆಗುತ್ತೆ, ಹಂಗಾಗಿ ನಾನು ಐರನ್ ತೋರಿಸ್ತಿದ್ದೀನಿ ಅಷ್ಟೇ. ನೀಟಾಗೆ ಸೊ ಬ್ಲೌಸನ್ನು ಐರನ್ ಮಾಡ್ಕೊಳ್ಳಿ. ನೋಡಿ, ಕಾರ್ಡಿಂಗಲ್ಲಿ ನೀಟಾಗಿ ಐರನ್ ಮಾಡ್ಕೋಬೇಕು. ಫಸ್ಟು ಬ್ಲೌಸನ್ನು ಉಲ್ಟಾ ಐರನ್ ಮಾಡ್ಕೊಳ್ಳಿ. ಆವಾಗ ನಿಮ್ಗೆ ಏನಾಗುತ್ತೆ, ಕಾರ್ಡಿಂಗು ಇದೆಲ್ಲ ನೀಟಾಗಿ ಐರನ್ ಆಗುತ್ತೆ. ಫಸ್ಟು ಸ್ವಲ್ಪ ಟೈಮ್ ತೊಗೊಳುತ್ತೆ ಈ ಥರ ಐರನ್ ಮಾಡೋದ್ರಿಂದ. ಆಮೇಲೆ ಯಾಕೆ ಉಲ್ಟಾ ಮಾಡ್ತೀವಿ, ಸ್ವಲ್ಪ ಈ ಮಾರ್ಕಿಂಗೆಲ್ಲ ಹೊಟ್ಟೋಗುತ್ತೆ. ನಾವು ಮಾರ್ಕ್ ಮಾಡಿರ್ತೀವಲ್ಲ ವ್ಯಾಕ್ಸ್ ಮಾರ್ಕಿಂಗ್ ಚಾಕಲ್ಲಿ, ಅದೆಲ್ಲ ಕಾಣಿಸಲ್ಲ. ಸೊ ಹಂಗಾಗಿ ಉಲ್ಟನ ಐರನ್ ಮಾಡ್ತೀವಿ. ಬ್ಲೌಸಲ್ಲಿ ಕೆಲವೊಂದು ಸ್ಟೋನ್ಸ್ ಎಲ್ಲ ಇರುತ್ತಲ್ಲ, ಹಂಗಾಗಿ ಉಲ್ಟಾ ಐರನ್ ನೆಕ್ಸ್ಟ್ ಇದೆ ಬೇಕಾಗುತ್ತೆ ನಮಗೆ. ಮೈನು ಬ್ಲೌಸ್ ಫಿನಿಶಿಂಗ್ ಕಾಣೋದು ನಿಮ್ಮ ಐರನಿಂಗಿಂದ. ಸೊ ಹಂಗಾಗಿ ಐರನ್ ನೀಟಾಗಿ ಮಾಡ್ಕೊಳ್ಳಿ ಬ್ಲೌಸಲ್ಲಿ. ಓಕೆ, ಈಗ ನಾನು ಉಲ್ಟಾ ಐರನ್ ಆಯಿತು. ಇದು ಸೀದಾ ಮಾಡ್ಕೊತೀನಿ, ಮತ್ತು ರೈಟ್ ಸೈಡ್ ತೊಗೊತೀನಿ. ಓಕೆ ನೋಡಿ, ಫಸ್ಟು ಫ್ರಂಟ್ ಪಾರ್ಟ್ ಮಾಡೋಣ ಐರನ್. ಫ್ರಂಟ್ ಪಾರ್ಟ್ ಮಾಡ್ಬೇಕಂದ್ರೆ ಈ ಕಚ್ಚಾ ಇದೆಯಲ್ಲ, ಇದು ಈ ಕಡೆ ಬರಬೇಕು, ಈ ಕಡೆ. ಓಕೆ, ಸೊ ಇದನ್ನು ಈ ಥರ ಇಟ್ಕೊಳ್ಳಿ. ಈ ಡಾಟ್ ಇದೆಲ್ಲ ಹಿಂಗೆ ಓಪನ್ ಮಾಡ್ಕೊಂಡು ಈ ಥರ ಹಿಂಗೆ ಇಟ್ಕೊಳ್ಳಿ ಫಸ್ಟು. ಆಮೇಲೆ ಇದನ್ನು ಈ ಡಾಟ್ನ ಸೆಂಟ್ರ್ ಓಪನ್ ಮಾಡ್ಕೊಳ್ಳಿ ಈ ಥರ ಹೀಗೆ. ಈಗ ಐರನ್ ಮಾಡ್ಕೊಳ್ಳಿ. ಮತ್ತು ಫ್ರಂಟ್ ಪಾರ್ಟನ್ನು ಒಂದು ಸರಿ ಐರನ್ ಮಾಡ್ಕೊಳ್ತೀರಾ. ನೆಕ್ಸ್ಟು ಬ್ಯಾಕ್ ಪಾರ್ಟು.
ನೋಡಿ ಸ್ವಲ್ಪ ಚೆನ್ನಾಗಿ ಭಾರ ಹಾಕಿ ಐರನ್ ಬಾಕ್ಸ್ ಮೇಲೆ. ಸ್ಟೀಮ್ ಐರನ್ ಕೂಡ ಯೂಸ್ ಮಾಡ್ಬೋದು, ಇಲ್ಲಾಂದರೆ ನಾರ್ಮಲ್ ಐರನ್ ಬಾಕ್ಸ್ ಕೂಡ ಯೂಸ್ ಮಾಡ್ಬೋದು. ಲಾಸ್ಟು ಸ್ಲೀವ್ಸ್ ಮಾಡ್ಕೊಳ್ಳಿ. ಸ್ಲೀವ್ಸ್ ಐರನಿಂಗ್ ಲಾಸ್ಟ್ ಮಾಡ್ಕೋಬೇಕು. ಸ್ವಲ್ಪ ಲಾಂಗ್ ವಿಡಿಯೋ ಆಗಿದೆ, ದಯವಿಟ್ಟು ಕ್ಷಮಿಸಿ. ನಾನು ಇದರಲ್ಲಿ ಡೀಟೇಲಾಗಿ ಹೇಳಿದೆ ನಿಮಗೆ. ಸ್ವಲ್ಪ ಪೇಷನ್ಸ್ನ ನೋಡ್ಕೊಳ್ಳಿ. ನಿಮ್ಗೇನೇ ಡೌಟ್ ಇದೆ ಮತ್ತೆ ರಿಪ್ಲೈ ಮಾಡ್ಕೊಂಡು ನೋಡ್ಕೊಳ್ಳಿ. ಹೊಸೊಬ್ಬರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಅಂದ್ಕೊಂಡಿದ್ದೀನಿ. ಓಕೆ, ಇಲ್ಲಿಗೆ ಐರನ್ ಬ್ಲೌಸ್ ಐರನ್ ಮುಗೀತು. ಓಕೆ ಸ್ನೇಹಿತರೆ, ಇದು ಐರನ್ ಆಗಿದೆ. ಓಕೆ ನೋಡಿ, ಥರ ಬರ್ತದೆ ಹೀಗೆ. ಇದನ್ನು ಹುಕ್ ಸೆಮ್ಮಿಂಗ್ ಮಾಡಿ ನಾನು ಗೊಂಬೆಗೆ ಹಾಕಿ ತೋರಿಸ್ತೀನಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್.